ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ APP ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. ಒಂದು ನ್ಯಾಯ ದೇಗುಲ ಅಂತಾನು ಹೇಳ್ಬೋದು. ನಮ್ಮ ಬೆಂಗಳೂರಿನಲ್ಲಿ ಏನು ಫ್ಯಾಮಿಲಿ ಕೋರ್ಟ್ ಕಾಂಪ್ಲೆಕ್ಸ್ ಏನಿದೆಯಲ್ಲ ಅದನ್ನ ನ್ಯಾಯ ದೇಗುಲ ಅಂತ ಇಟ್ಟಿದ್ದಾರೆ. ಅಂದ್ರೆ ನಾವು ಇದನ್ನ ಒಂದು ದೇವಸ್ಥಾನದ ರೀತಿನಲ್ಲಿ ನೋಡ್ತೀವಿ. ನಾವೊಂದು ದೇವಸ್ಥಾನಕ್ಕೆ ಹೋದ್ರೆ ಎಷ್ಟು ಅದಕ್ಕೆ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಾವಲ್ಲಿ ಏನೋ ಒಂದು ಬೇಡ್ಕೊಳ್ತೀವಿ, ಒಂದು ಒಳ್ಳೇದಾಗ್ಬೇಕಪ್ಪ ದೇವರಲ್ಲಿ ಅಂತ ನಾವು ಬೇಡ್ಕೊಂಡು ನಮಸ್ಕರಿಸಿ ಬರ್ತೀವಿ. ಇದೇ ನ್ಯಾಯಾಲಯದಲ್ಲಿ ನ್ಯಾಯ ದೇವತೆ ಇರ್ತಾರೆ ಅನ್ನೋ ಭಾವನೆ ನಮಗೆ ಗೊತ್ತಿರಬೇಕು. ಯಾಕೆಂದ್ರೆ ನ್ಯಾಯ ದೇವತೆಗಳಿಂದ ಸತ್ಯವನ್ನು ಪ್ರಮಾಣಿಸಿ ಸತ್ಯವನ್ನು ಎತ್ತಿ ಹಿಡಿತಾರೆ ಅನ್ನೋದು ತುಂಬಾ ಅತಿ ಮುಖ್ಯವಾದ ಅಂಶ. ನ್ಯಾಯಾಲಯ ಇದು ಒಂದು ಪವಿತ್ರ ಸ್ಥಳ, ಪವಿತ್ರತೆಯನ್ನು ಹೆಚ್ಚಿನಲ್ಲಿ ಬೆಳೆಯುತ್ತಿದೆ. ಇದಕ್ಕೆ ನಾ ಹೇಳಬೇಕು ಅಂತಂದ್ರೆ, ಇಲ್ಲಿ ನೋಡಿ, ನಾವೊಂದು ಸಾಕ್ಷಿ ಬಂದ್ರೆ ಅವರು ಸಾಕ್ಷಿ ಕಟಕಟೆಗೆ ಬರೋದಕ್ಕೆ ಸಂದರ್ಭದಲ್ಲಿ ಅವರ ಸಾಕ್ಷಿ ನುಡಿಯೋದಕ್ಕೆ ಮೊದಲು ಅವರ ಕಟಕಟೆಯಲ್ಲಿ ನಿಂತಾಗ ಅವರಿಗೆ ಪ್ರಮಾಣ ಮಾಡಿಸ್ತೀವಿ. ಆ ಪ್ರಮಾಣದಲ್ಲಿ ಅವ್ರು ಹೇಳ್ತಾರೆ, ಪ್ರಮಾಣ ಮಾಡುವಾಗ ಹೇಳ್ತಾರೆ, ಸತ್ಯವನ್ನು ಹೇಳುತ್ತಾನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ ಅಂತ. ಅಂದ್ರೆ ಸತ್ಯಕ್ಕೆ ಎಷ್ಟು ಬೆಲೆ ಇದೆ. ಇಂದಿಗೂ ಈ ನ್ಯಾಯಾಲಯನ ಜನ ನಂಬಿರೋದು ಸತ್ಯ ಇಲ್ಲಿ ಹೊರ ಬರುತ್ತದೆ ಅನ್ನೋ ಒಂದು ವಿಶ್ವಾಸದಿಂದ ಮಾತ್ರ ನಾವೆಲ್ಲ ನ್ಯಾಯಾಲಯಕ್ಕೆ ಬರ್ತೀವಿ, ನಮಸ್ಕರಿಸುತ್ತೇವೆ, ಪೂಜಿಸ್ತೇವೆ, ಈ ನ್ಯಾಯ ದೇವತೆಗೆ ಗೌರವಿಸ್ತೇವೆ. ಹಿಂದೆ ಸಹಿತ ನಮ್ಮಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಯಾರಿಗಾದ್ರೂ ಊರಿನಲ್ಲಿ ತೊಂದರೆ ಆದ್ರೆ ಅಥವಾ ಏನೋ ವ್ಯಾಜ್ಯ ಬಂದ್ರೆ ಅಲ್ಲಿನ ಹಿರಿಯರು ಅದಕ್ಕೆ ತಾವು ಕೇಳಿ ತೀರ್ಮಾನ ಕೊಡಬೇಕು ಅಂತ ಹೇಳ್ತಿದ್ರು. ಆ ತೀರ್ಮಾನಕ್ಕೆ, ಆ ತೀರ್ಪಿಗೆ ಬೆಲೆ ಕೊಟ್ಟು ಊರಿನವರೆಲ್ಲ ತಲೆ ಬಾಗಿಸ್ತಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಈ ನ್ಯಾಯದ ಒಂದು ವಿಚಾರಣೆ ಬರುವಂತಹದ್ದು
ನ್ಯಾಯಾಲಯದಲ್ಲಿ ನಡೆಯುವಂಥ ವಿಚಾರಣೆಗಳು. ನಾವು ಇದಕ್ಕೆ ಮೊದಲೇ ಹೇಳಿದೆ, ಈಗ ಸಾಕ್ಷಿ ಯಾವ್ದಲ್ಲಿ ಅವರು ಪ್ರಮಾಣ ಮಾಡ್ತಾರೆ ಅಂದ್ರೆ ಇದು ಓತ್ ಆಕ್ಟ್ಸ್ 1969 ಆಧಾರದ ಮೇಲೆ ಅವರು ಪ್ರಮಾಣ ಮಾಡೋದು. ಇದು ಓತ್ ಆಕ್ಟ್ಸ್ ಇರೋದ್ರಿಂದಾನೇ, ಯಾತಕ್ಕೆ ಓತ್ ಆಕ್ಟ್ಸ್ ಇದೆ ಅದ್ರ ಮೇಲಿಂದ ಇವರು ಪ್ರಮಾಣ ಮಾಡ್ತಾರೆ. ಅಂದ್ರೆ ಒಂದು ಸತ್ಯನ ಎತ್ತಿ ಹಿಡಲಿಕ್ಕೆ ಸುಳ್ಳು ಹೇಳೋದಿಲ್ಲ, ಸುಳ್ಳು ನುಡಿಯುವುದಿಲ್ಲ ನಾವು ನ್ಯಾಯಾಲಯದಲ್ಲಿ. ಈ ನ್ಯಾಯಾಲಯಕ್ಕೆ ನಾವು ಎಷ್ಟು ಗೌರವ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನ್ಯಾಯಕ್ಕೆ ಕಣ್ಣಿಲ್ಲ ಅಂತ ಸಹಿತ ನಮ್ಮ ನಾಣ್ಣುಡಿ ಇದೆ. ಅಂದ್ರೆ ನ್ಯಾಯಾಲಯದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲಾದ್ರೂ ನೋಡಿದ್ರೆ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಅವರು ಕೂತಿರ್ತಾರೆ, ಒಂದು ಹ್ಯಾಮರ್ ಇಟ್ಟಿರ್ತಾರೆ. ಇದು ಉದ್ದೇಶ ಅರ್ಥ ಏನಪ್ಪಾ ಅಂತಂದ್ರೆ, ಅಲ್ಲಿ ನಾವು ಏನಾದ್ರೂ ಹೇಳಿದ್ರೆ ಆ ವ್ಯಕ್ತಿ ಕಣ್ಣು ಮುಚ್ಚಿ ಸರಿ ತಪ್ಪನ್ನು ಪರಾಮರ್ಶಿಸಿ ತೀರ್ಪು ನೋಡ್ತಾರೆ, ಸತ್ಯನ ಎತ್ತಿ ಹಿಡಿತಾರೆ ಅನ್ನೋದು ಒಂದು ಅರ್ಥ ಅನ್ನೋದು ನನ್ನ ಭಾವನೆಯಲ್ಲಿ. ಈ ಕೋರ್ಟಿನಲ್ಲಿ 3 ಸ್ಥಾನಗಳನ್ನು ನಾನು ಗುರುತಿಸ್ತೀನಿ. ಮೊದಲನೇದಾಗಿ ಜಡ್ಜ್ ಅನ್ನುವ ಒಂದು ಸ್ಥಳದಲ್ಲಿ ಕೂತುಕೊಳ್ಳುವಂತ ಸ್ಥಾನ, ಅಲ್ಲಿ ನ್ಯಾಯಾಧೀಶರಿರ್ತಾರೆ. ಎರಡನೇದಾಗಿ ಪ್ರಾಸಿಕ್ಯೂಟರ್ ಇರ್ತಾರೆ, ಅಭಿಯೋಜಕರು. ಮೂರನೇದಾಗಿ ಡಿಫೆನ್ಸ್ ಅಡ್ವೊಕೇಟ್ಸ್ ಅಥವಾ ಆರೋಪಿತರ ಪರವಾಗಿ ವಾದ ಮಾಡುವಂತ ವಕೀಲರು ಇರ್ತಾರೆ. ಈ 3 ಜನರ ರೋಲು ಅತಿ ಮುಖ್ಯವಾದದ್ದು ನ್ಯಾಯ ತೀರ್ಮಾನಕ್ಕೆ. ನಮ್ಮ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 3 ನಲ್ಲಿ ಕೋರ್ಟ್ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಕೋರ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಇನ್ಕ್ಲೂಡ್ಸ್ ಆಲ್ ಜಡ್ಜಸ್ ಅಂಡ್ ಮ್ಯಾಜಿಸ್ಟ್ರೇಟ್ ಅಂಡ್ ಆಲ್ ಪರ್ಸನ್ಸ್ ಎಕ್ಸೆಪ್ಟ್ ಆರ್ಬಿಟ್ರೇಟರ್ಸ್ ಲೀಗಲಿ ಆಥರೈಸ್ಡ್ ಟು ಟೇಕ್ ಎವಿಡೆನ್ಸ್. ಅಂದ್ರೆ ಜಡ್ಜು ಮತ್ತೆ ಮ್ಯಾಜಿಸ್ಟ್ರೇಟು, ಆರ್ಬಿಟ್ರೇಟರ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಜಡ್ಜ್ ಅಂದ್ರೆ ನಾವು ಅವರ ಮೇಲೆ ಒಂದು ಗೌರವ ಇಟ್ಟು ಆ ಸ್ಥಳಕ್ಕೆ ಹೋಗಿದ್ದು, ಆ ಪವಿತ್ರವಾದ ಸ್ಥಳದಲ್ಲಿ ಕೂತಿರುವಂತ ನ್ಯಾಯಾಧೀಶರು. ನ್ಯಾಯಾಧೀಶರ ಕರ್ತವ್ಯ, ಅವರು ಯಾವ ರೀತಿನಲ್ಲಿ ಪ್ರೊಸೀಡಿಂಗ್ಸ್ ನಡೆಸಬೇಕು, ಅವರಿಗೆ ಯಾವ್ಯಾವ ಗುಣಗಳಿರಬೇಕು ಅನ್ನುವುದನ್ನು ಸಹ ನಾವು ಇಲ್ಲಿ ಚರ್ಚಿಸಬೇಕಾದಂತ ವಿಷಯ ಅಂತ ತಿಳ್ಕೊಂತೀನಿ. ನಾನು ಹೇಳ್ತೀನಿ, ಜಡ್ಜ್ ಅಂದ್ರೆ ಮ್ಯೂಟ್ ಸ್ಪೆಕ್ಟೇಟರ್, ಸೈಲೆಂಟ್ ಅಂಪೈರ್. ಮ್ಯೂಟ್ ಸ್ಪೆಕ್ಟೇಟರ್ ಅಂತಂದ್ರೆ ತಾಳ್ಮೆಯಿಂದ ಕೂತ್ಕೊಂಡು ಆಲಿಸಿ ವಾದಿದರೆ ಏನು ವಿಷಯ ನ್ಯಾಯಾಲಯ ಗಮನಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನ ಅವರು ತಿಳಿಸೋದನ್ನ ಕೇಳ್ಕೊಬೇಕಾದಿದ್ದು ಮ್ಯೂಟ್ ಸ್ಪೆಕ್ಟೇಟರ್ ಆಗಿ. ಸೈಲೆಂಟ್ ಅಂಪೈರ್ ಅಂತ ಹೇಳಿದೆ. ತಾವು ಯಾವುದೇ ಒಂದು ಕ್ರೀಡೆನಲ್ಲಿ ನೋಡ್ಬೋದು, 2 ಗುಂಪಿನ ನಡುವೆ ಪಂದ್ಯ ನಡೆಯುವಾಗ ಒಬ್ಬ ಮಧ್ಯಸ್ಥಗಾರ ಅಂಪೈರ್ ಆಗಿರ್ತಾನೆ. ಈ 2 ಪಂದ್ಯದ 2 ಗುಂಪಿನ ಜನ ಆ ಮಧ್ಯಸ್ಥಗಾರನ ತೀರ್ಪನ್ನು ಒಪ್ಕೊಳ್ತಾರೆ. ಈಗ ಕ್ರಿಕೆಟ್ ಮ್ಯಾಚ್ ನಡೀತಾ ಇರ್ಬೋದು, ಅಲ್ಲಿ LBW ಆಯ್ತು ಅಂತಂದ್ರೆ ಇವರು ಫೀಲ್ಡಿಂಗ್ ಮಾಡ್ತಾ ಇರುವಂತ ಸೈಡ್ನವರು ಬೌಲರು ಅಪೀಲ್ ಮಾಡ್ತಾನೆ. ಅವಾಗ ಬ್ಯಾಟ್ಸ್ಮನ್ಗೆ ಔಟ್ ಅಂತ ಕೇಳಿದಾಗ ಅದನ್ನ ಸಮಸ್ಯವಾಗಿ ತೀರ್ಪಬೇಕಂತ ಒಂದು ಶಕ್ತಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಅಂಪೈರ್ಗೆ ಇರ್ತದೆ. ಹಾಗೆ ಒಂದು ಕಬಡ್ಡಿ ಮ್ಯಾಚ್ ನಲ್ಲಿ 2 ಟೀಮ್ ಆಡ್ತಿರುವಾಗ ಒಬ್ಬನು 4 ಜನನ ಮುಟ್ಬಿಟ್ಟು ಬಂದು ಇಲ್ಲಿ ಗೆರೆ ಮುಟ್ತಾನೆ. ಆಗ ಅವರು 4 ಜನ ಔಟ್ ಆದ್ರು ಅಂತಾನು ಒಂದು ತೀರ್ಪು ಕೊಡ್ತಾರೆ. ಇಲ್ಲಿ ನಾವು ಒಬ್ಬ ಮಧ್ಯಸ್ಥಿಕೆಗಾರನ, ತೀರ್ಪುಗಾರನ ಎಷ್ಟು ಒಂದು ಬೆಂಬಲಿಸುತ್ತೇವೆ ಮತ್ತೆ ಅವರಿಗೆ ಗೌರವ ಕೊಡ್ತೇವೆ ಅಂತಂದ್ರೆ, ಪ್ರತಿ ಹಂತದಲ್ಲೂ ಪ್ರತಿ ಸ್ಥಳದಲ್ಲೂ ಈ ಒಬ್ಬರಿಗೆ ನ್ಯಾಯಾಧೀಶರಿಗೆ ಏನು ಸಿಗುತ್ತೆ ಅದೇ ಗೌರವ ಇದೆ ಅಂತ ನನ್ನ ಭಾವನೆ. ಇಲ್ಲಿ ನಾವು ಮಾಡುತ್ತಿರುವಂತ ವಾದ ವಿವಾದಗಳನ್ನು ನೋಡ್ತಾ ಇರೋದು ಮತ್ತೆ ಅದರ ಬಗ್ಗೆ ತಿಳ್ಕೊಳ್ತಾ ಇರೋದು ಅಷ್ಟೇ. ಅವರು ಅದನ್ನ ನೋಟ್ಸ್ ಮಾಡ್ಕೊಳ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಜಡ್ಜ್ ಈಸ್ ಎ ಡೈನಾಮಿಕ್ ಫಂಕ್ಷನರಿ. ಇದು ಬಹಳ ಮಹತ್ವವಾದಂತ ಅರ್ಥಪೂರ್ಣವಾದಂತ ವರ್ಡ್ ಇದೆ. ಡೈನಾಮಿಕ್ ಫಂಕ್ಷನರಿ ಅಂತಂದ್ರೆ ಅವರ ಒಂದು ಶಕ್ತಿ ಎಷ್ಟಿದೆ, ಯುಕ್ತಿ ಎಷ್ಟಿದೆ, ಅವರು ಯಾವ ತರ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಉಪಯೋಗಿಸ್ತಾ ಇದ್ದಾರೆ, ಮತ್ತು ಅವರು ಏನ್ ಆರ್ಡರ್ ಶೀಟ್ ಅಲ್ಲಿ ಪ್ರತಿದಿನ ಏನನ್ನ ಬರಿತಾ ಇದ್ದಾರೆ, ಮತ್ತು ಅದು ಪ್ರತಿದಿನದ ಪ್ರೊಸೀಡಿಂಗ್ಸ್ ಆಗ್ಬೋದು, ಕೊನೆ ಅಂತಿಮ ತೀರ್ಪು ಸಹಿತ ಆಗ್ಬೋದು.
ಅವರು ಏನು ಆದೇಶದಲ್ಲಿ ಆರ್ಡರ್ ಶೀಟ್ ಅಲ್ಲಿ ಬರೀತಾರೆ, ಸಪೋಸ್ ಅವರು ವಾರೆಂಟ್ ಇಶ್ಯೂ ಮಾಡಿದ್ರೆ ಅದಕ್ಕೆ ಎಷ್ಟು ಬೆಲೆ ಇದೆ, ಆ ವಾರೆಂಟ್ ಅನ್ನ ರೀಕಾಲ್ ಮಾಡಿಸ್ಬೇಕಾದ್ರೆ ಮತ್ತೆ ನಾವು ಎಷ್ಟು ಸರ್ಕಸ್ ಮಾಡಬೇಕು. ಅಂದ್ರೆ ಪ್ರತಿ ಪದಾನು ಪ್ರತಿ ದಿನದ ಆರ್ಡರ್ ಶೀಟ್ ಬರೆಯುವಾಗಲೂ ಸಹಿತ ಹೆಚ್ಚಿನ ಗಮನದಲ್ಲಿ ಇಟ್ಟುಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ನ್ಯಾಯಾಧೀಶರು ಡೈನಾಮಿಕ್ ಫಂಕ್ಷನರಿ ಅಂತ ಹೇಳಬೇಕು. ಯಾಕಂದ್ರೆ ತೀರ್ಪು ಕೊಡ್ಬೇಕಾದ್ರೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ಚೀಫು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಆಲಿಸ್ತಾ ಇರ್ತಾರೆ. ಒಂದ್ ವೇಳೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ತಪ್ಪು ದಾರಿನಲ್ಲಿ ನಾವು ಹೋಗುವಂತದ್ದಿದ್ರೆ ಅವ್ರು ಕಡಿವಾಣ ಹಾಕುವಂತ ಅವರ ಶಕ್ತಿ, ರೆಕಾರ್ಡ್ ಮಾಡಿಕೊಡುವಂತ ವಿದ್ಯೆ, ಇವೆಲ್ಲ ಬಹಳ ಅತಿ ಮುಖ್ಯವಾಗಿ ನಾವು ಕಾಣ್ಬೇಕಾದಂತಹದ್ದು ಜಡ್ಜ್ನ ಕ್ವಾಲಿಟಿ. ಇವರು ಹೈ ಪ್ರೊಫೈಲ್ ಜಡ್ಜಸ್ ಆಗ್ಬೇಕು. ಈಗ ತಮ್ಮಲ್ಲೂ ಎಷ್ಟೋ ಜನ ಈ ಆಸ್ಪಿರೆಂಟ್ಸ್ ಇದ್ದೀರಲ್ಲ, ಈ ಒಳ್ಳೆ ವಿಷಯಗಳನ್ನೆಲ್ಲ ತಮ್ಮಲ್ಲಿ ಅಳವಡಿಸ್ಕೊಂಡ್ರೆ ನೀವು ಮುಂದೆ ನ್ಯಾಯಾಧೀಶರಾದ್ರೆ ಒಳ್ಳೆ ಸರಿಯಾದಂತ ರೀತಿಯಲ್ಲಿ ನೀವು ಬಹಳ ಕೆಲಸ ಮಾಡಬಹುದು ಅಂತ ನನ್ನ ಉದ್ದೇಶ. ಇನ್ನೊಂದು, ಎ ಜಡ್ಜ್ ಹೂ ವಾಸ್ ಓವರ್ ಆಲ್ ಕಂಟ್ರೋಲ್ ಓವರ್ ದಿ ಎಂಟೈರ್ ಟ್ರಯಲ್. ಅಂದ್ರೆ ನ್ಯಾಯಾಧೀಶರು ಪ್ರೊಸೀಡಿಂಗ್ಸ್ ಮತ್ತೆ ನ್ಯಾಯಾಲಯದ ಆವರಣದಲ್ಲಿ ಏನು ನಡೀತಾ ಇದೆ ಎಲ್ಲದ್ರ ಬಗ್ಗೆ ಕಂಟ್ರೋಲ್ ಇರಬೇಕು. ನಾನು ಜಸ್ಟ್ ಈಗ ನಮ್ಮ ಬಸವರಾಜ್ ಕೋರಿಮಠ ಅವ್ರ ಜೊತೆ ಮಾತಾಡ್ತಿದ್ದೆ, ಯು ಆರ್ ಕಂಟ್ರೋಲಿಂಗ್ ದಿ ಎಂಟೈರ್ ಪ್ರೊಸೆಸಿಂಗ್ ಆಫ್ ದಿ 2 hours ಪ್ರೋಗ್ರಾಮ್, ಯು ಆರ್ ಎ ಮಾನಿಟರ್ ಜಸ್ಟ್ ಲೈಕ್ ಎ ಜಡ್ಜ್ ಅನ್ಬಿಟ್ ಅಂತ. ಅಂದ್ರೆ ಆ ವ್ಯಕ್ತಿಗೆ ಎಷ್ಟು ಬೆಲೆ ಇದೆ ಅಂತ ನಾನು ಹೇಳ್ಬೇಕು ಅಂತಂದ್ರೆ, ಆ ವ್ಯಕ್ತಿ ಪ್ರಾಸಿಕ್ಯೂಟರ್ ಮಾಡ್ತಾ ಇರೋದು, ಡಿಫೆನ್ಸ್ ಕೌನ್ಸಿಲ್ ಮಾಡ್ತಾ ಇರೋದು, ಅಥವಾ ನ್ಯಾಯಾಲಯ ಅಂಗಳದಲ್ಲಿ ಕೂತಿರುವಂತ ಯಾರಾದ್ರೂ ಏನೆಲ್ಲ ನಡೆಸ್ತಾ ಇದ್ದಾರೆ, ಪಬ್ಲಿಕ್ ಇರ್ಬೋದು, ಪೊಲೀಸ್ ಇರ್ಬೋದು, ಆರೋಪಿ ಇರ್ಬೋದು, ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಅದು ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಅವ್ರಿಗೆ ವಾರ್ನ್ ಮಾಡುವಂತ ಶಕ್ತಿನೂ ಇರಬೇಕು. ಅದಕ್ಕೆ ಓವರ್ ಆಲ್ ಕಂಟ್ರೋಲ್ ಅಂಡ್ ಮಾನಿಟರಿಂಗ್ ಪವರ್ ಇರಬೇಕಾಗಿದ್ದಂಥದ್ದು ತುಂಬಾ. ಮತ್ತು ಜಡ್ಜಸ್ಗೆ ತಾಳ್ಮೆ ಅತಿ ಹೆಚ್ಚಾಗಿರ್ಬೇಕು. ಯಾವುದೇ ಸಂದರ್ಭದಲ್ಲಿ ಅಪ್ಸೆಟ್ ಆಗ್ಬಾರ್ದು. ಯಾಕೆಂದ್ರೆ ತಾಳ್ಮೆ ಕಳ್ಕೊಂಡ್ಬಿಟ್ರೆ ನಾವು ಯಾವುದೇ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಸೆಟ್ ಆದ್ರೆ ವಾಟ್ ಕೆನ್ ವಿ ಡೂ? ಎಲ್ಲೋ ನಾವು ಬೆಳಿಗ್ಗೆ ಬರುವಾಗ ಯಾವುದೋ ಹೆಚ್ಚು ಕಡಿಮೆ ಆಯ್ತು, ಎಲ್ಲೋ ಮನೆಯಲ್ಲೋ ರಸ್ತೆನಲ್ಲೋ ಏನೋ ಆಗಿ ನ್ಯಾಯಾಲಯದಲ್ಲಿ ಬಂದು ನಾನು ಕೂತ್ಕೊಂಡು ಯಾವುದೋ ಆ ಹಿಂದೆ ನಡೆದಿದ್ದಂತ ಬೆಳಿಗ್ಗೆ ನಡೆದಿದ್ದಂತ ವಿಷಯನ ತಲೆನಲ್ಲಿ ಇಟ್ಕೊಂಡು ಇಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ರೆ ತಪ್ಪಾಗ್ತದೆ. ಅದನ್ನೆಲ್ಲ ಹೊರಗಡೆ ಇಟ್ಟು ನಾನು ಈ ಸ್ಥಳಕ್ಕೆ ಬಂದು ಕೂತ್ಕೊಂಡಾಗ ನ್ಯಾಯಾಧೀಶ ನಾನು ಸರಿಯಾದಂತ ರೀತಿಯಲ್ಲಿ ಮಾಡಬೇಕು. ಯಾಕೆಂದ್ರೆ ನಾನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅದು ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋ ವಿಷಯನ ಇಲ್ಲಿ ಗಮನದಲ್ಲಿ ಇಟ್ಕೊಬೇಕಾಗಿದ್ದು ಅತಿ ಮುಖ್ಯ. ಈ ಜಡ್ಜಸ್ ಬಗ್ಗೆ ಇನ್ನೊಂದು ವಿಷಯ ಏನಂದ್ರೆ, ಎಂಟೈರ್ ಜರ್ನಿ ಆಫ್ ದಿ ಜಡ್ಜ್ ಈಸ್ ಟು ರೆಕಗ್ನೈಸ್, ಫೈಂಡ್ ಔಟ್ ದ ಟ್ರೂತ್. ದಿ ಎಂಟೈರ್ ಜರ್ನಿ ಅಂದ್ರೆ ಪ್ರವಾಸ ಅಂತಲ್ಲ. ಅವರು ನ್ಯಾಯಾಧೀಶರಾಗಿದ್ದಾಗ ಪ್ರತಿನಿತ್ಯ ಅವರು ಏನು ತಮ್ಮ ಕೆಲಸ ಕಾರ್ಯ ವೈಖರಿ ಮಾಡ್ತಾ ಇರ್ತಾರೆ, ಅಲ್ಲಿ ಅವರು ಸತ್ಯನ ಎತ್ತಿ ಹಿಡಿಬೇಕಾದ್ರೆ ಅದನ್ನ ಗುರುತಿಸ್ಬೇಕು, ಹುಡುಕ್ಬೇಕು. ಆ ಹುಡುಕಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಒಳ್ಳೆ ತೀರ್ಪನ್ನು ಕೊಡುವಾಗ ಸತ್ಯನ ಎತ್ತಿ ಹಿಡಿತಾರೆ ಅನ್ನೋ ಒಂದು ಭಾವನೆ ನನಗೆ. ಈ ಸಂದರ್ಭದಲ್ಲಿ ತಮಗೆ ನಾನು ಹೇಳೋದೇನಂದ್ರೆ, ಟ್ರೂತ್ ಈಸ್ ದಿ ಬೇಸಿಸ್ ಆಫ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್. ಅಂದ್ರೆ ಯಾಕೆ ನಾನು ಟ್ರೂತು ಸತ್ಯ ಅನ್ನೋದನ್ನ ಹೇಳ್ತೀನಿ, ಈ ನ್ಯಾಯಾಲಯಕ್ಕೆ ಇದು ಅತ್ಯವಶ್ಯಕ. ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ನಲ್ಲಿ ಸತ್ಯ ಅನ್ನುವುದು ಅಷ್ಟೊಂದು ಬೆಲೆ ಇದೆ. ಅದಕ್ಕೆ ಸತ್ಯಕ್ಕೆ ಎಷ್ಟು ಬೆಲೆ ಇದೆ ಅಂದ್ರೆ ಇವತ್ತಿನ ದಿನ ಜನ ನಂಬಿರೋದು ಸತ್ಯ ಇಲ್ಲಿ ಇದೆ ಅನ್ನೋ ಕಾರಣದಿಂದ ಮಾತ್ರ. ಟ್ರೂತ್ ಈಸ್ ದಿ ಫೌಂಡೇಶನ್ ಆಫ್ ಜಸ್ಟಿಸ್. ಸತ್ಯ ಅನ್ನುವುದು ಈ ಜಸ್ಟಿಸಿನ ತಳಪಾಯ, ಅಡಿಪಾಯ. ಯಾಕೆಂದ್ರೆ ಸತ್ಯ ಇಲ್ದಿದ್ರೆ ಇಲ್ಲಿ ನೀವು ಯಾವುದೇ ಕಾರ್ಯ ಮಾಡೋದು ಸಹಿತ ಅದಕ್ಕೆ ಏನೇ ಬೆಲೆ ಇಲ್ಲ. ಯಾಕೆಂದ್ರೆ ಯಾರು ನ್ಯಾಯಾಲಯನ ನಂಬಿ ಬಂದಿದ್ದಾರೆ, ಒಬ್ಬ ಗಾಯಾಳು ಇರಬಹುದು, ಒಬ್ಬ ನೊಂದಿರುವ ವ್ಯಕ್ತಿಯಾಗಿರ್ಬೋದು, ಅಥವಾ ಏನೂ ನಾನು ಮಾಡಿಲ್ಲ, ನಿರಪರಾಧಿಯಾಗಿ ಈ ನ್ಯಾಯಾಲಯದ ಮುಂದೆ ನಿಂತಿದ್ದೀನಿ, ಆದ್ರೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭಾವನೆಯಲ್ಲಿರುವಂತ ಆರೋಪಿ ಸಹಿತ ಅಥವಾ ಆರೋಪಿತರ ವಕೀಲರು ಸಹಿತ ಇದನ್ನ ನಿರೀಕ್ಷೆ ಮಾಡ್ತಾರೆ. ಅದು ಈ ನ್ಯಾಯಾಂಗದ ತಳಪಾಯ ಅನ್ನೋದ್ರಲ್ಲಿ ಸುಳ್ಳಲ್ಲ. ಇದಕ್ಕೆ ನಾನು ನಿಮ್ಗೆ ಜಡ್ಜ್ಮೆಂಟ್ ಸೈಟೇಷನ್ ಹೇಳ್ತೀನಿ. 2012 AIR ಸುಪ್ರೀಂ ಕೋರ್ಟ್ ವೀಕ್ಲಿ, ಪೇಜ್
3017. I repeat it. 2012 AIR Supreme Court Weekly, page 3017. ಈ ತೀರ್ಪು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು. ಈ ತೀರ್ಪನ್ನು ಕೊಟ್ಟಿರುವಂತಹ ವಿಭಾಗೀಯ ಪೀಠವಾದಂಥ ಆನರಬಲ್ ಜಸ್ಟಿಸ್ ದಲ್ವೀರ್ ಭಂಡಾರಿ ಅಂಡ್ ಜಸ್ಟಿಸ್ ದೀಪಕ್ ಮಿಶ್ರಾ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದರಲ್ಲಿ ಎರಡು ಅಂಶ ಇದೆ. ಒಂದು, ಈ ತೀರ್ಪು ನೀಡಿದ ಆನರಬಲ್ ಜಸ್ಟಿಸ್ ದಲ್ವೀರ್ ಭಂಡಾರಿಯವರು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳಾಗಿದ್ದರು. ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಬೇಕಾಗಿತ್ತು. ಆದರೆ ಇವರ ಅದೃಷ್ಟನೇ ಬೇರೆ. ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ನ್ಯಾಯಮೂರ್ತಿಗಳಾಗಿ ನೇಮಕ ಹೊಂದರು. ನೋಡಿ, ನಮ್ಮ ಭಾರತದ ಗೌರವ ಎಲ್ಲಿಗೆ ಹೋಗಿದೆ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಸಿನ ನ್ಯಾಯಮೂರ್ತಿಗಳಾದರು. ಇವತ್ತು ಸಹಿತ ಅವರು ನಮ್ಮ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಸಿನ ಒಬ್ಬ ಸದಸ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಈ ವಿಷಯ ಯಾಕೆ ಹೇಳಿದೆ ಅಂತಂದ್ರೆ, ಅವರ ಬಗ್ಗೆ ತಾವು ಒಂದು ಗಮನಿಸಬೇಕು. ನಾಳೆ ತಾವೇನಾದ್ರೂ ಅಕಸ್ಮಾತ್ ಇಂಟರ್ವ್ಯೂಗೆ ಹೋದಾಗ ಜನರಲ್ ನಾಲೆಡ್ಜ್ ಅಲ್ಲಿ ಒಂದು ಪ್ರಶ್ನೆ ಬಂದ್ರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಲ್ಲಿ ಭಾರತದ ಯಾರಾದ್ರೂ ನ್ಯಾಯಮೂರ್ತಿಗಳು ಇದ್ದಾರಾ ಅಂತಂದ್ರೆ ತಾವು ಜ್ಞಾಪಕದಲ್ಲಿ ಇಟ್ಕೊಂಡು ಇವರ ಬಗ್ಗೆ ತಾವು ಹೇಳಬೇಕು. ಮತ್ತೊಂದು ಅಂಶ ನಾನು ತಮ್ಗೆ ಹೇಳ್ತೀನಿ. ಯಾವುದೇ ವ್ಯಕ್ತಿನ ಯಾವುದೇ ಸಂದರ್ಭದಲ್ಲಿ ನಾವು ಹೇಳುವಾಗ, ಸಂಬೋಧಿಸುವಾಗ ಆ ವ್ಯಕ್ತಿಗೆ ಗೌರವಯುತವಾಗಿ ನಾವು ಸಂಬೋಧಿಸಬೇಕು. ನಿಮಗೆ ಅವರ ಬಗ್ಗೆ ಹಿಂದೆ ಏನು ಗೊತ್ತು, ಸರ್ ಅಂತಾದ್ರೂ ಹೇಳಿ, ಮಿಸ್ಟರ್ ಅಂತಾದ್ರೂ ಹೇಳಿ, ಮಿಸಸ್ ಅಂತಾದ್ರೂ ಹೇಳಿ, ಈ ಒಂದು ಗೌರವನ ಅಫಿಕ್ಸ್ ಹೇಳಿದೆ. ತಾವ್ಯಾರು ಯಾರನ್ನು ಜಡ್ಜಸ್ಗೆ ಅವರಿಗೆಲ್ಲ ಹೇಳುವಾಗ ಆನರಬಲ್ ಜಸ್ಟಿಸ್ ಅಥವಾ ಜಸ್ಟಿಸ್ ಅನ್ನೋ ಪದನ ತಾವು ಪ್ರಯೋಗ ಮಾಡಬೇಕು ಅನ್ನೋದು ನನ್ನ ಕಳಕಳಿ. ಇವರು ಹೇಳಿರುವಂತ ಒಂದು ಈ ತೀರ್ಪಿನಲ್ಲಿ 2012 ನಾನು ಏನ್ ಹೇಳಿದೆ, ಆ ತೀರ್ಪಿನಲ್ಲಿ ಅವರು ಜಡ್ಜಸ್ ಯಾವ ರೀತಿ ಕೆಲಸ ಮಾಡಬೇಕು, ಅವರ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಈ ತೀರ್ಪಿನಲ್ಲಿ ಹೇಳಿದ್ದಾರೆ. ನಾನು ನಿಮಗೆ ಬಹಳ ಕಡಿಮೆ ಆದಂತ ಒಂದು ವಿಷಯನ ಮಾತ್ರ, ಕೆಲವೊಂದು ಇದು ಮಾತ್ರ ಲೈನ್ಸ್ ಮಾತ್ರ ಹೇಳ್ತೀನಿ. ನೋಡಿ, ಅವ್ರು ಹೇಳ್ತಾರೆ ಈ ತೀರ್ಪಿನಲ್ಲಿ, ದ ಟ್ರೂತ್ ಶುಡ್ ಬಿ ದಿ ಗೈಡಿಂಗ್ ಸ್ಟಾರ್ ಇನ್ ದಿ ಎಂಟೈರ್ ಜುಡಿಷಿಯಲ್ ಪ್ರೋಸೆಸ್. ಅಂದ್ರೆ ಸತ್ಯ ಅನ್ನುವುದು ಗೈಡಿಂಗ್ ಸ್ಟಾರ್. ಗೈಡಿಂಗ್ ಸ್ಟಾರ್ ಅಂತಂದ್ರೆ ನೀವು ಅರ್ಥ ಮಾಡ್ಕೊಬೇಕು, ಬಹಳ ಅದಕ್ಕೆ ಬೆಲೆ ಇದೆ. ಎರಡನೇದಾಗಿ ಅವ್ರು ಹೇಳೋದು, ದಿ ಎಂಟೈರ್ ಜುಡಿಷಿಯಲ್ ಸಿಸ್ಟಮ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಓನ್ಲಿ ಟು ಡಿಸ್ಕ್ರೀನ್ ಅಂಡ್ ಫೈಂಡ್ ಔಟ್ ದಿ ರಿಯಲ್ ಟ್ರೂತ್. Judges at all levels have to seriously engage themselves in the journey of discovering the truth. That is their mandate, obligation and bounden duty. ಈ ತೀರ್ಪಿನಲ್ಲಿ ಇನ್ನೊಂದು ಹೇಳೋದೇನೆಂದ್ರೆ, ಅವರು justice system will acquire credibility only when people will be convinced that justice is based on the ಫೌಂಡೇಶನ್ ಆಫ್ ದ ಟ್ರೂತ್. ಈ ತೀರ್ಪಿನಲ್ಲಿ ಮತ್ತೊಂದು ತೀರ್ಪನ್ನು ಅವರು ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ. ಅದು AR 1991 SC ಪೇಜ್ 1346, ಮೋಹನ್ ಲಾಲ್ ಶ್ಯಾಮ್ಜಿ ಸೋನಿ ವರ್ಸಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ. ಈ ತೀರ್ಪಿನಲ್ಲಿ ಯಾತಕ್ಕೆ ಇದನ್ನ ಸೆಲೆಕ್ಟ್ ಮಾಡಿ ಹೇಳಿದ್ರು ಅಂದ್ರೆ, ಅವತ್ತಿನ ದಿನ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಬಗ್ಗೆ ಯಾವ ರೀತಿಯಲ್ಲಿ ಇದನ್ನ ಅಭಿಪ್ರಾಯ ಮಾಡಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ, ಅವರ ರೆಸ್ಪಾನ್ಸಿಬಿಲಿಟಿಯ ಬಗ್ಗೆ. ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ಎ ಕೋರ್ಟ್ ಶುಡ್ ಸಿಂಪ್ಲಿ ಸಿಟ್ ಆಸ್ ಎ ಮಿಯರ್ ಅಂಪೈರ್ ಅಟ್ ಎ ಕಾಂಟೆಕ್ಸ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ ಅಂಡ್ ಡಿಕ್ಲೇರ್ ಅಟ್ ದಿ ಎಂಡ್ ಆಫ್ ದಿ ambit who was win and who has lost, or is there not any legal duty of his own, independent of the parties, to take an active role in the proceedings in finding the truth and administering justice. It is a well accepted and settled principles of that a court must discharge its statutory functions, whether discretionary or obligatory, according to law, in dispensing justice, because it is the duty of the court not only to do justice but also to ensure that justice being done.
ನೋಡಿ, ನ್ಯಾಯಾಧೀಶರು ತಮ್ಮ ಕರ್ತವ್ಯವನ್ನು ಮಾಡುವಾಗ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು. ಕೇವಲ ನಾನು ನನ್ನ ಸಂಬಳ ತಗೊಂಡೆ ಕೆಲಸ ಮಾಡದೆ ಹೋದೆ ಅನ್ನೋ ಅರ್ಥದಲ್ಲಿ ಎಂದು ವರ್ಕ್ ಮಾಡಬಾರ್ದು. ವಕೀಲರಾದ್ರೂ ಅಷ್ಟೇ, ಪ್ರಾಸಿಕ್ಯೂಟರ್ ಆದ್ರೂ ಅಷ್ಟೇ, ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮನ್ನೇ ನಂಬಿ ಬಂದಿರುವಂತ ಈ ಒಂದು ನ್ಯಾಯ ದೇವಾಲಯದಲ್ಲಿ ನಾವು ಸರಿಯಾದಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ, ನಾವು ಸಹಿತ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಇದರಲ್ಲಿ ಮೂಡುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಸತ್ಯಮೇವ ಜಯತೆ. ಇದು ನನಗೆ ಬಹಳ ಸಂತೋಷವಾದಂತ ಅನಿಸಿಕೆ ಅಂತು. ಯಾಕೆ ಅಂದ್ರೆ ನಾನು ಹಿಂದೆ ನಮ್ಮ ಬೆಂಗಳೂರಿನಲ್ಲಿ ಒಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಂತ ಶ್ರೀ ಜಡ್ಜ್ ಅವರೊಬ್ರು ಮಾಡ್ತಾ ಇದ್ರು. ಅವರ ಹಿಂದೆ ಸತ್ಯಮೇವ ಜಯತೆ ಅಂತ ಬೋರ್ಡ್ ಹಾಕೊಂಡಿರ್ತಿದ್ರು. ಅವರು ಕನ್ನಡದಲ್ಲಿ ಯಾವಾಗ್ಲೂ ಹೆಚ್ಚಿನ ಅಂಶದಲ್ಲಿ ಕೇಸ್ಗಳನ್ನೆಲ್ಲ ನಡೆಸ್ತಾ ಇದ್ದಿದ್ರು. ಅಂದ್ರೆ ಸತ್ಯಮೇವ ಜಯತೆ ಅಂತ ಒಂದು ನ್ಯಾಯಾಲಯನ ಯಾತಕ್ಕೆ ಘೋಷಿಸಿದ್ದಾರೆ ಅಂದ್ರೆ ನಾವು ಅದರ ಹಿನ್ನೆಲೆ ಸಹಿತ ನಾವು ನೋಡ್ಬೇಕು. ಭಾರತದಲ್ಲಿ ಈ ಸತ್ಯಮೇವ ಜಯತೆಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ನಾವು ಗಮನಿಸಿದೀವೋ ಇಲ್ಲೋ ಗೊತ್ತಿಲ್ಲ. ಇದೇ ಜಡ್ಜ್ಮೆಂಟ್ ನಲ್ಲಿ ಅವರು ಮುಂದೆ ಹೇಳ್ತಾರೆ, ಸತ್ಯಮೇವ ಜಯತೆ ಒಂದು ಸ್ಕ್ರಿಪ್ಚರ್, ಆನ್ಷಿಯಂಟ್ ಸ್ಕ್ರಿಪ್ಚರ್, ಇದು ಉಪನಿಷತ್ ನಲ್ಲಿ ಹೇಳ್ತಾ ಇದೆ. ಅದನ್ನ ಇಟ್ ಈಸ್ ಅಡಾಪ್ಟೆಡ್ ಆಸ್ ದಿ ನ್ಯಾಷನಲ್ ಮೋಟೋ ಆಫ್ ಇಂಡಿಯಾ. It is inscribed in Devanagari script at the base of national emblem. The meaning of full mantra. So, ಇದು ಒಂದು ನಮ್ಮ ನ್ಯಾಷನಲ್ ಎಂಬ್ಲಮ್ ನಲ್ಲಿ ಸಹಿತ ಬಂದಿದೆ ಸತ್ಯಮೇವ ಜಯತೆ. ನಾನು ಯಾವಾಗ ಮೊದಲಿಂದಾನು ಹೇಳಿದ್ನಲ್ಲ, ಸತ್ಯ ಅನ್ನುವುದನ್ನು ನಂಬಿರುವಂತ ಈ ಒಂದು ಜಗತ್ತು, ಅದಕ್ಕೆ ನಾವು ಬೆಲೆ ಕೊಡುವಂತ ಒಂದು ವಿಶೇಷವಾದಂತ ಬೆಲೆ ಅಂತ ನಾನು ವ್ಯಾಲ್ಯೂ ಅಂತಾನು ಹೇಳ್ತೀನಿ. ನಮ್ಮಲ್ಲಿ ಈ ಸಂವಿಧಾನದಲ್ಲಿ ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗ ಇದೆ. ನೋಡಿ, ಕಾರ್ಯಾಂಗ, ಶಾಸಕಾಂಗ ತಮ್ಮ ತಮ್ಮ ಕೆಲಸ ಮಾಡ್ತಾರೆ, ಆದ್ರೆ ನ್ಯಾಯಾಂಗಕ್ಕೂ ಸಹಿತ ಒಂದು ಬೆಲೆ ಕೊಟ್ಟಿರುವಂತ ಒಂದು ವಿಂಗ್ ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ನ್ಯಾಯಾಂಗ ಈ ಜಗತ್ತಿನ ಒಂದು ವಿಶೇಷವಾದ ಅಂತ, ಇಟ್ ಈಸ್ ಎ ನೋಬಲ್ ಪ್ರೊಫೆಷನ್ ಅನ್ಬಿಟ್ಟಂತ ಸಹಿತ ಜಗತ್ ಪ್ರಸಿದ್ಧಿಯಾಗಿರಂತ ಹಳೆ ನಮ್ಮ ಕೆಲವರು ನ್ಯಾಯವಾದಿಗಳಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ನ್ಯಾಯಮೂರ್ತಿಗಳೆಲ್ಲ ನಂಬಿ ಬಂದಿರುವಂತ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇರುವಂಥದ್ದು. ಅದಕ್ಕೆ ಇದನ್ನ ನೋಬೆಲ್ ಪ್ರೊಫೆಷನ್ ಅನ್ಬಿಟ್ಟಂತ ಸಹಿತ ಹೇಳ್ತಾರೆ. ಇದಕ್ಕೆ ಎಲ್ಲರೂ ತಲೆ ಬಾಗಿಸ್ತಾರೆ. ನಾವೇನೇ ಇರ್ಬೋದು, ನಾವು ಮಾಡ್ತಾ ಇರೋವನ್ನ ನಮ್ಮ ಕೆಲಸಕ್ಕೆ, ನಮ್ಮ ನಿಷ್ಠೆಗೆ ನಾವು ಬೆಲೆ ಕೊಡ್ಬೇಕಾಗಿದ್ದಂಥದ್ದು ಅತಿ ಮುಖ್ಯ. ಅದರಲ್ಲೂ ಸತ್ಯನ ಎತ್ತಿ ಹಿಡಿಬೇಕಾಗಿದ್ದಂತ ನಮ್ಮ 3 ಜನದ ಕರ್ತವ್ಯ, ಒಂದು ಜಡ್ಜು, ಒಂದು ಪ್ರಾಸಿಕ್ಯೂಟರ್ ಮತ್ತು ಡಿಫೆನ್ಸ್ ಕೌನ್ಸಿಲ್. ನಮ್ಮಲ್ಲಿ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 165 ನಲ್ಲಿ ಹೇಳ್ತಾರೆ, ದ ಪವರ್ಸ್ ಆಫ್ ದಿ ಜಡ್ಜಸ್. ಅಂದ್ರೆ ಜಡ್ಜಸ್ಗೆ ಎಷ್ಟು ಪವರ್ ಇದೆ ಅನ್ನೋದನ್ನ ಎವಿಡೆನ್ಸ್ ಆಕ್ಟಿನ 165 ನಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನೀವು ಗಮನಿಸಬಹುದು ಅಥವಾ ಓದಿ ನೋಡಿ, ಯಾಕೆ ಈ ಪವರ್ಸ್ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅನ್ನೋದನ್ನು ಸಹಿತ ನಾವು ತಿಳಿಬೇಕು. ಅಂದ್ರೆ ಜಡ್ಜಸ್ಗೆ ಇರುವಂತ ಒಂದು ಅಧಿಕಾರ, ವ್ಯಾಪ್ತಿಯಲ್ಲಿ ಅವರು ಮಾಡುವಂತ ಕೆಲಸ, ಅದಕ್ಕೆ ನಿಷ್ಠೆ, ಕಾಳಜಿ ಎಲ್ಲ ಇರಬೇಕು. ಮತ್ತು ಜಡ್ಜಸ್ ವಿಲ್ ವರ್ಕ್ ಅಂಡರ್ ದಿ ಗುಡ್ ಫೇತ್. ನ್ಯಾಯಾಧೀಶರು ತಾವು ಕೆಲಸ ಮಾಡೋದ ನಂತರ ಗುಡ್ ಫೇತ್, ಬಯಾಸ್ಡ್ ಅಲ್ಲ. ನಾನು ನನ್ನ ಒಳ್ಳೆ ನಂಬಿಕೆನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಮಾತ್ರ ಅವರಲ್ಲಿ ಇರಬೇಕೇ ಹೊರತು ಬೇರೆ ಇನ್ಯಾವುದೂ ಅಲ್ಲ. ಎರಡನೇದಾಗಿ, ನ್ಯಾಯಾಲಯದಲ್ಲಿ ನಾವು ನೋಡುವ ಅಂಗಳದಲ್ಲಿ ನೋಡೋದಂತ ಅವ್ರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಭಿಯೋಜಕರು ಅಂತ ಹೇಳ್ಬೋದು. ಇಲ್ಲಿ CRPC ಅಲ್ಲಿ ಸೆಕ್ಷನ್ 2U ನಲ್ಲಿ ಅವರ ಒಂದು ಪ್ರಾಸಿಕ್ಯೂಟರ್ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೆಕ್ಷನ್ 24 ಪಬ್ಲಿಕ್ ಪ್ರಾಸಿಕ್ಯೂಟರ್, ಸೆಕ್ಷನ್ 25 APP ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಾನು ಡಿಸ್ಕ್ರೈಬ್ ಮಾಡಿದ್ದಾರೆ. ಅವರವರ ಕರ್ತವ್ಯ ಏನು ಅನ್ಬಿಡಂತ ಸಹಿತ ಡಿಸ್ಕ್ರೈಬ್ ಮಾಡಿದ್ದಾರೆ. ಮತ್ತು ನಮ್ಗೆಲ್ಲ ಅಭಿಯೋಜಕರ ಬಗ್ಗೆನೂ ಗೊತ್ತಿದೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಸ್ಪೆಷಲ್ ಪ್ರಾಸಿಕ್ಯೂಟರ್ಸ್ ಆಲ್ಸೋ ವಿಲ್ ಬಿ ನಾಮಿನೇಟೆಡ್ ಆರ್ ಅಪಾಯಿಂಟೆಡ್ ಬೈ ದಿ ಗವರ್ನಮೆಂಟ್ ಇನ್ ಎಕ್ಸ್ಟ್ರಾರ್ಡಿನರಿ ಕೇಸಸ್. ಅದು ವಿಶೇಷ ಸಂದರ್ಭಗಳಿರ್ಬೋದು, ಹೆಚ್ಚಿನ ಮಹತ್ವವಾದಂಥ ವಿಶೇಷವಾದಂಥ ಕೇಸ್ಗಳಿರ್ಬೋದು, ಅಥವಾ ವಿಶೇಷ ಸ್ಪೆಷಲ್ ಆಕ್ಟ್ ಇರ್ಬೋದು. ಆ ಸಂದರ್ಭದಲ್ಲಿ ಈ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನ ನೇಮಕ ಮಾಡ್ತಾರೆ, ಅವರು ಸರ್ಕಾರದ ಪರವಾಗಿ ಕೇಸ್ ನಡೆಸಲಿಕ್ಕೆ.
ನೋಡಿ, ವಾಟ್ ಈಸ್ ದಿ ರೋಲ್ ಆಫ್ ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್? ಅವರು ಈಸ್ ಎ ಮೌತ್ ಪೀಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅಂದರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಪರವಾಗಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದಂತ ಎಲ್ಲಾ ಕೆಲಸಗಳನ್ನು ಮಾಡಿ ಮುಗಿಸಿದ ನಂತರ ನ್ಯಾಯಾಲಯದ ಅಂಗಳಕ್ಕೆ ಕಳಿಸಿಕೊಟ್ಟಿರುವ ದಾಖಲೆಗಳು ಮತ್ತು ಅದರ ಒಂದಿಗೆ ಇರುವಂತಹ ಪ್ರತಿಯೊಂದು ವಸ್ತುಗಳನ್ನು ಇಟ್ಟುಕೊಂಡು ಅದರ ಪರವಾಗಿ ಅಂದ್ರೆ ಪ್ರಾಸಿಕ್ಯೂಷನ್ ಅವರು ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಪರವಾಗಿ ಕೆಲಸ ಮಾಡ್ತಾರೆ. ಇದು ಅವರ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ. ಇದಕ್ಕೆ ಒಂದು ಸೈಟೇಷನ್ ಹೇಳ್ತಾ ಇದ್ದೀನಿ. AIR 2020 ಸುಪ್ರೀಂ ಕೋರ್ಟ್ ಪೇಜ್ 100. ಮರಿಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಪೇಜ್ 100 ತುಂಬಾ ಈಸಿ, ಸೆಂಚುರಿ. ಮತ್ತೆ ಇದೇ ವರ್ಷದ ಸೈಟೇಷನ್ ಅದು. ಇದನ್ನ ತೀರ್ಪು ಕೊಟ್ಟಿರುವವರು ಸನ್ಮಾನ್ಯ ಜಸ್ಟಿಸ್ ಮೋಹನ್ ಶಾಂತನಗೌಡರ್ ಅಂಡ್ ಜಸ್ಟಿಸ್ ದೀಪಕ್ ಗುಪ್ತಾ. ನಮ್ಮ ಜಸ್ಟಿಸ್ ಮೋಹನ್ ಶಾಂತನಗೌಡರು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿ, ಮುಂದೆ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಇಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವರು ಅದರೊಳಗಡೆ ರೋಲ್ ಡಿಸ್ಕಸ್ಡ್, ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ರೋಲ್ ಡಿಸ್ಕಸ್ಡ್ ಅನ್ಬಿಡು ಅಂತ ಹೇಳಿದ್ದಾರೆ. ನಾನು ಕೆಲವೇ ಲೈನ್ಗಳನ್ನು ಮಾತ್ರ ಓದ್ತೀನಿ, ಯಾಕೆ ಅಂತಂದ್ರೆ ಪೂರ್ತಿ ಓದೋಂತ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾದ, ಯಾಕಂದ್ರೆ ರೋಲ್ ಆಫ್ ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಾನು ಜಡ್ಜ್ ಹೇಳಿ ಈಗ ರೋಲ್ ಆಫ್ ಪ್ರಾಸಿಕ್ಯೂಟರ್ ಬಗ್ಗೆ ಅವರು ಹೇಳಿದ ಆ ತೀರ್ಪಿನಲ್ಲಿ ಏನಂದ್ರೆ, he is an officer of the court and his primary duty is to assist the court in arriving at the truth by putting forth all the relevant material on behalf of the prosecution. While discharging these duties, he must act in a manner that is fair to the court. Most important, fair to the court, to the investigation agencies as well as the accused. ನೋಡಿ, ಎಷ್ಟು ಸುವಿವರವಾಗಿ ಹೇಳಿದ್ದಾರೆ ಅಂತಂದ್ರೆ, ಫೇರ್ ಆಗಿರ್ಬೇಕು ಯಾರಿಗೆ? ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಮತ್ತು ಆರೋಪಿತನಿಗೂ ಸಹಿತ ಅನ್ಬಿಡಂತ ಇಂಥ ಒಂದು ತೀರ್ಪಿನಲ್ಲಿ ಹೇಳೋದು ಅವರ ಕರ್ತವ್ಯದ ಬಗ್ಗೆ ಸರ್ವೋಚ್ಚ ನ್ಯಾಯ ನೀಡುವಂತ ಮಹತ್ವವಾದಂತ ಕಾರ್ಯ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗಿದ್ದಾರೆ ತೀರ್ಪಿನಲ್ಲಿ. ಮತ್ತೊಂದನ್ನ ಈ ತೀರ್ಪಿನಲ್ಲೇ ಪಾರ್ಟ್ 2 ಹೆಡ್ ನೋಟ್ಸ್ ಅಲ್ಲಿ ಹೇಳ್ತಾರೆ. ಅದು ಕಾರಣ ಏನಪ್ಪಾ ಅಂತಂದ್ರೆ, ಈಗ ಯಾರಾದ್ರೂ ಇಂಜೂರ್ಡು ಅಥವಾ ಕಂಪ್ಲೇನೆಂಟು ಪ್ರಾಸಿಕ್ಯೂಟರ್ ಮಾಡ್ತಾ ಇರುವಂತ ಕೆಲಸ ನನಗೆ ಅಷ್ಟೊಂದು ಇಲ್ಲ, ಅವ್ರ ಜೊತೆನಲ್ಲಿ ಅಸಿಸ್ಟ್ ಆಗಿ ಮತ್ತೊಬ್ರು ಅವ್ರಿಗೆ ಅಸಿಸ್ಟ್ ಮಾಡಬೇಕು ವಕೀಲರು ಅನ್ಬೇಡ ಅಂತ ಕೇಳ್ಕೊಳ್ತೀವಿ ಅಂದಾಗ ಅವರು ರೋಲ್ ಏನಪ್ಪಾ ಅನ್ನೋದನ್ನು ಸಹಿತ ಈ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ. ಕ್ರಿಮಿನಲ್ ಪ್ರೊಸೀಜರ್ 2 ಸೆಕ್ಷನ್ 301 ಪಾರ್ಟ್ 2, 302, 24 ಕ್ಲಾಸ್ 8 ಪ್ರಾವಿಸೋ 2WA. ಇದು 2009ರಲ್ಲಿ ಅಮೆಂಡ್ಮೆಂಟ್ ಆಗಿರೋದು. ಪಬ್ಲಿಕ್ ಪ್ರಾಸಿಕ್ಯೂಟರ್ ವರ್ಡ್ಸ್ ಕೋಆರ್ಡಿನೇಟ್ ವಿತ್ substituted by assist in amendment bill reflecting intention to only assign a supportive role to private counsel of victim if some points remain to be unaddressed by public prosecutor in examination of witnesses. Private counsel can question it only through public prosecutor. Permission to private counsel engaged by victim to cross-examine witnesses after public prosecutor cannot be granted. ನೋಡಿ, ಈ ಎಂಗೇಜ್ ಆಗಿರುವಂತ ಕೌನ್ಸಿಲ್ ಓನ್ಲಿ ದಿ ಡ್ಯೂಟಿ ಆಫ್ ಹಿಮ್ ಹ್ಯಾಸ್ ಟು ಅಸಿಸ್ಟ್ ಅಷ್ಟೇ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಹೆಚ್ಚಿನ ಅರ್ಥದಲ್ಲಿ ಇವ್ರು ಹೋಗಿ ಎನ್ಕ್ರೋಚ್ ಮಾಡಿ ಅವರ ರೋಲ್ ಅನ್ನ ಮಾಡುವಂಗಿಲ್ಲ. Without the permission of the court also. If the court permits, then only he can do. Otherwise, he can only behind the prosecutor and to assist him. ಇದು ನ್ಯಾಯಾಧೀಶರು ಹೇಗೆ ಅವರನ್ನ ನಿಭಾಯಿಸಬೇಕು, ಯಾವ ರೀತಿಯಲ್ಲಿ ಅವರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ತೋರಿಸುತ್ತೆ. ಪ್ರಾಸಿಕ್ಯೂಟರ್ ಆದವರು ನಾನು ಬರೀ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮೌತ್ ಪೀಸ್ ಅಲ್ಲ, ಇವ್ರು ಹೇಳಿದ್ದನ್ನ ಎಷ್ಟರ ಮಟ್ಟಿಗೆ ಅವರನ್ನ ಕೇಳಿ ನಾನು ಕೆಲಸ ಮಾಡಬೇಕು ಅನ್ನೋದನ್ನು ಸಹಿತ ಅಲ್ಲಿ ತೋರಿಸ್ತದೆ. ಆದ್ರೆ ನೀವೇ ಬಂದು ಕೇಸ್ ನಡೆಸ್ರಿ ಅನ್ಬಿಡ ಅಂತ ಅವ್ರಿಗೆ ಇವರು ಅಧಿಕಾರ ಕೊಡುವಂತದ್ದು ಪ್ರಾಸಿಕ್ಯೂಟರ್ಗಿಲ್ಲ, ಅದು ನ್ಯಾಯಾಲಯ
ಅದನ್ನ ಮಾಡಿದ ಪಕ್ಷದಲ್ಲಿ ಮಾತ್ರ ಕ್ರಾಸ್ ಎಕ್ಸಾಮಿನೇಷನ್ ಪ್ರಾಸಿಕ್ಯೂಟರ್ ಎಲ್ಲ ಮಾಡಿ ಮುಗಿದ್ಮೇಲೆ ಸ್ವಾಮಿ ನಾನ್ ಮಾಡ್ಬೇಕು ಅನ್ಬಿಡಂತ ಅವ್ರು ಕೇಳಿದ್ರೆ ಅವ್ರಿಗೆ ಅವಕಾಶ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಆ ತೀರ್ಪಿನಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಡಿಫೆನ್ಸ್ ಕೌನ್ಸಿಲ್ ಅಥವಾ ಆರೋಪಿತರ ಪರವಾಗಿ ವಾದ ಮಾಡುವಂತ ವಕೀಲರುಗಳು, ಇವರ ರೋಲು ಅತಿ ಅಮೂಲ್ಯವಾದಂತಹದ್ದು. ಮತ್ತೆ ಒಂದು ಡಬಲ್ ಎಡ್ಜ್ಡ್ ವೆಪನ್ ಅನ್ನೋ ತರದ್ದು ಬೇಕಾದ್ರೆ ಹೇಳ್ತೀನಿ. ಅದು ಈ ಕಡೆ ಆದ್ರೂ ನನಗೆ ಗಾಯ ಆಗ್ಬಹುದು, ಈ ಕಡೆ ಹೊಡೆದ್ರು ಗಾಯ ಆಗ್ಬಹುದು. ಆ ರೀತಿನಲ್ಲಿ ನಮ್ಮ ಒಂದು ರೋಲ್ ಇರ್ತದೆ ಡಿಫೆನ್ಸ್ ಕೌನ್ಸಿಲ್ ರೋಲ್. ಯಾಕೆಂತಂದ್ರೆ ನಾವು ಒಬ್ಬ ವ್ಯಕ್ತಿಯ ಜೀವನದ ಜೊತೆ ಸಲ್ಲಾಪ ಮಾಡುವಂತದ್ದಲ್ಲ, ಅವನನ್ನು ರಕ್ಷಿಸಬೇಕಾದಂತ ಕರ್ತವ್ಯ ಡಿಫೆನ್ಸ್ ಕೌನ್ಸಿಲ್ಗೆ ಇರ್ತದೆ. ಹೌದು, ಅವನಿಗೆ ಹೀನಿಯಸ್ ಅಫೆನ್ಸಿನ ಕ್ರೈಮಿನ ಟ್ರಯಲ್ ನ ಫೇಸ್ ಮಾಡ್ತಾ ಇದ್ರು ಸಹಿತ ನಾವು ಅದನ್ನ ಹೆದರಬಾರ್ದು. ಡಿಫೆನ್ಸ್ ಕೌನ್ಸಿಲ್ ಅವ್ರನ್ನ ನೇರವಾಗಿ ನಮ್ಮ ವಿಚಾರವನ್ನು ಮಾಡಿ ಅವರನ್ನ ರಕ್ಷಿಸಲಿಕ್ಕೆ ಲೂಪೋಲ್ ಎಲ್ಲ ಏನೇನಿದೆಯಪ್ಪ, ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ಇವನನ್ನ ಹೇಗೆ ಹೊರಗೆ ತರಬಹುದು ಅನ್ನೋ ಒಂದು ಕೆಲಸ ಮಾಡಬೇಕಾಗಿದ್ದು ಡಿಫೆನ್ಸ್ ಕೌನ್ಸಿಲಿನ ಇಂಪಾರ್ಟೆಂಟ್ ರೋಲ್ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಎಲ್ಲ ಡಾಕ್ಯುಮೆಂಟ್ಸ್ ಇವರಿಗೆ ಕೊಟ್ಟಿರ್ತಾರೆ. ಅದನ್ನ ವಕೀಲರು, ಆರೋಪಿತರ ವಕೀಲರು ಸಂಪೂರ್ಣವಾಗಿ ಒಂದು ಅಕ್ಷರನ ಬಿಡದಂಗೆ ಓದ್ಬೇಕು ಅನ್ನೋದು ನನ್ನ ಮೊದಲನೇ ಇನ್ಸ್ಟ್ರಕ್ಷನ್ಸ್. ಯಾಕೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕೊಟ್ಟರು ನಾವು ಫೈಲಲ್ಲಿ ಇಟ್ಕೊಂಡ್ವಿ, ಅದು ಬಂದ್ಬಿಟ್ವಿ, ನೆಕ್ಸ್ಟ್ ಡೇ ನಿದ್ದಾಗ ಹೋಗೋದು ಅಂತದ್ದಲ್ಲ. ಕೊಟ್ಟಿದ ದಿನಾನೇ ಅದನ್ನ ನಮ್ಮ ಕೈಗೆ ಬಂದಿದ ಕೂಡಲೇ ಅದೇನಿದೆ ಅಂತೆಲ್ಲ ಓದಿ ತಿಳ್ಕೊಂಡು ಸರಿಯಾದಂತ ಇನ್ಸ್ಟ್ರಕ್ಷನ್ಸ್ ತಗೊಂಡು ಮಾಹಿತಿ ನೋಡಿ ಅದಕ್ಕೆ ಸರಿಯಾದಂತ ರೀತಿಯ ತಯಾರಿನ ನಡೆಸಬೇಕಾಗಿದ್ದು ಕರ್ತವ್ಯ ಸಹಿತ ನಮ್ಗಿರ್ತವೆ. ಯಾಕೆ ಅಂತಂದ್ರೆ ಆರೋಪಿತ ವಕೀಲರು ಹೆಚ್ಚು ಕಡಿಮೆ ಆದಲ್ಲಿ, ಅವರು ಸ್ವಲ್ಪ ಜಾರಿದಲ್ಲೇ ಅದು ಆಗುವುದು ಶಿಕ್ಷೆ ಹಿಂದೆ ನಿಂತಿರುವಂತ ಆರೋಪಿಗೆ. ಅದನ್ನ ಎಂದೂ ನಾವು ಮಾಡಬಾರ್ದು. ಅದರ ಬಗ್ಗೆ ಡಿಫೆನ್ಸ್ ಕೌನ್ಸಿಲ್ ಅತ್ಯಂತ ಎಚ್ಚರಿಕೆಯಿಂದ ಕೇಸ್ ನಡೀತಾ ಇರುವಾಗ ಆ ಒಂದು ಏನು ಕುದುರೆಗೆ ಒಂದು ಕಡಿವಾಣ ಹಾಕಿರ್ತಾರಲ್ಲ, ಆ ರೀತಿನಲ್ಲಿ ನಾವು ಕೆಲಸ ಮಾಡ್ಬೇಕೆ ಹೊರತು ಅವ್ರು ಈ ತರ ಹೇಳ್ತಿದ್ರು ಇವ್ರು ಈ ತರ ಮಾಡಿದ್ರು ಅನ್ನೋದಲ್ಲ. ನಾನು ನನ್ನ ಕೇಸನ್ನು ಯಾವ ರೀತಿಯಲ್ಲಿ ಬೇಕಂದ್ರೆ ಐ ಆಮ್ ದಿ ಮಾಸ್ಟರ್ ಆಫ್ ಮೈ ಕೇಸ್, ಐ ನೋ ವೆರಿ ವೆಲ್ ಹೌ ಟು ಡೂ ದಿ ವರ್ಕ್. ಇನ್ ದಟ್ ವೇ ವಿ ಹ್ಯಾವ್ ಟು ಡೂ ವರ್ಕ್ ಬೈ ಎ ಡಿಫೆನ್ಸ್ ಕೌನ್ಸಿಲ್. ಈ 3 ಜನದ ರೋಲ್ ಆದ್ಮೇಲೆ ನಾನು ಹೇಳೋದೇನಂದ್ರೆ 3 ಜನಕ್ಕೆ ಇನ್ನೊಂದು ಕೆಲವು ವಿಷಯಗಳಿದೆ. ಅವ್ರೇನ್ ಮಾಡ್ಬೇಕಪ್ಪ ಅಂತಂದ್ರೆ, ದಿ ಫಸ್ಟ್ ಒನ್ ಹೇಳೋದು ನಾನು ಈ ಭಾಷೆ ಬಗ್ಗೆ. ಭಾಷೆ ಅಂದ್ರೆ ಲ್ಯಾಂಗ್ವೇಜ್. ಈ ಕೋರ್ಟಿನ ಲ್ಯಾಂಗ್ವೇಜ್ ಯಾವುದೇ ಇರಲಿ, ಇಂಗ್ಲಿಷು, ಕನ್ನಡ ಅಥವಾ ಬೇರೆ ಬೇರೆ ಪ್ರಾಂತೀಯ ಸ್ಥಳಗಳಲ್ಲಿ ಬೇರೆ ಬೇರೆ ಭಾಷೆಗಳಿರ್ಬೋದು. ಅವರ ಭಾಷೆಯ ಬಗ್ಗೆ ಸರಿಯಾದಂತಹ ಒಂದು ಅರ್ಥಪೂರ್ಣವಾಗಿ ತಿಳ್ಕೊಳ್ಳುವಂತ ಶಕ್ತಿ 3 ಜನಕ್ಕೂ ಇರಬೇಕು, ನ್ಯಾಯಾಧೀಶರಿಗೆ, ಪ್ರಾಸಿಕ್ಯೂಟರ್ಗೆ, ಹಾಗೆ ಡಿಫೆನ್ಸ್ ಕೌನ್ಸಿಲ್ಗೆ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಭಾಷೆನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳದೆ ಇದ್ದಲ್ಲಿ ತಪ್ಪುಗಳು ಮಾಡುವ ಸಾಧ್ಯತೆ ಇದೆ. ತಪ್ಪು ಕಲ್ಪನೆಯಿಂದ ಅಪಾರ್ಥ ಮಾಡಿಕೊಂಡು ಕೆಲವೊಮ್ಮೆ ನಾವು ಕೇಸ್ ನಡೆಸಿದ್ರೆ ಅದರಲ್ಲಿ ಮಾಹಿತಿ ತಪ್ಪಾಗಿ ನಾವು ಅಥವಾ ಅರ್ಥ ಮಾಡ್ಕೊಳ್ಳೋದು ತಪ್ಪಾದಲ್ಲಿ ಅದರಿಂದ ಆಗುವಂತ ತೊಂದರೆ ಅಥವಾ ಸತ್ಯನ ನಾವು ಕಾಪಾಡ್ಲಿಕ್ಕೆ ಆಗದೆ ಇರುವಂತ ಸನ್ನಿವೇಶ ಸಹಿತ ಉದ್ಭವ ಆಗ್ಬಹುದು ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು, ಸಾಹಿತ್ಯ ಅಥವಾ ಲಿಟ್ರೇಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ದಿ ಅಡ್ವೊಕೇಟ್ಸ್, ಜಡ್ಜಸ್ ಅಂಡ್ ಪ್ರಾಸಿಕ್ಯೂಟರ್. ಯಾಕೆಂದ್ರೆ ಸಾಹಿತ್ಯದಲ್ಲಿ ಇರುವಂತಹ ಬೆಲೆ, ಅದರಲ್ಲಿ ಇರುವಂತಹ ಅರ್ಥಗರ್ಭಿತವಾದಂತ ಅರ್ಥಗಳು ನಾವು ತಿಳ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರಬೇಕು. ನೋಡಿ ಬೇಕಾದ್ರೆ ನೀವು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಿ ಒಳ್ಳೆ ನಾಲೆಡ್ಜ್ ಬರ್ತದೆ ನಿಮ್ಗೆ. ಶಬ್ದಕೋಶಗಳನ್ನು ನೋಡಿ ಒಳ್ಳೊಳ್ಳೆ ಅರ್ಥಗಳು ಸಿಗ್ತದೆ. ಯಾಕೆಂದ್ರೆ ನಾವು ಕೆಲವೊಮ್ಮೆ ಆ ಪ್ರೊನೌನ್ಸಿಯೇಷನ್ ಅಲ್ಲಿ ಸಹಿತ ನಾವು ತಪ್ಪಿ ನಾನು ಹೇಳ್ತಾ ಇರೋ ಒಂದು ವಸ್ತು ಅಪಾರ್ಥ ಆಗಿ ನ್ಯಾಯಾಧೀಶರಿಗೆ ಅದು ಕನ್ವೆ ಆಗುವಾಗ ಬೇರೆ ಆದಲ್ಲಿ ನಾನೇ ಏನೋ ಒಂದು ತಪ್ಪು ಮಾಡಿರುವಂತ ಪರಿಸ್ಥಿತಿ ಬರ್ಬೋದು. ಅಥವಾ ನ್ಯಾಯಾಧೀಶರು ಅವರ ಒಂದು ಇನ್ಅಡಿಕ್ವೆಸಿ ಆಫ್ ದೇರ್ ನಾಲೆಡ್ಜ್ ಆಲ್ಸೋ, ಸಾಹಿತ್ಯದ ಬಗ್ಗೆ ಅಷ್ಟೊಂದು ಇದಿಲ್ಲದಿದ್ದಾಗ ಅವರು ಸಹಿತ ತಪ್ಪಬಹುದು. ಅಂತಹ ಸಂದರ್ಭದಲ್ಲಿ ನೀವು ಉಚ್ಚಾರ ಮಾಡುವಾಗ ಪ್ರತಿಯೊಂದನ್ನು ಗಮನಿಸಿ, ಹೇಳುವ ವಿಷಯನ ಸ್ಪಷ್ಟವಾಗಿ ತಿಳಿಸಿ, ನ್ಯಾಯಾಲಯಕ್ಕೆ ಅರ್ಥ ಆಗೋ ರೀತಿಯಲ್ಲಿ, ಮನದಟ್ಟಾಗೋ ರೀತಿಯಲ್ಲಿ ಮಾಡಿ ಅದನ್ನ ನಿಮ್ಮ ತೀರ್ಪುಗಳಲ್ಲಿ ನ್ಯಾಯಾಧೀಶರು ಡೆಫಿನೆಟ್ಲಿ ಬರೀತಾರೆ ಅನ್ನೋದು ನನ್ನ ಒಂದು ಭಾವನೆ ಇದೆ. ಇನ್ನೊಂದು ಹೇಳ್ಬೇಕಂತಂದ್ರೆ, ಎವ್ರಿ ವರ್ಡ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿ ಕ್ರಿಮಿನಲ್ ಟ್ರಯಲ್. ಯಾಕೆಂತಂದ್ರೆ ಪ್ರತಿ ಪದಾನು ನಾವು ಏನ್ ಅರ್ಥ ಮಾಡ್ಕೊಳ್ತೀವಿ ಅದ್ರ ಮೇಲೆ ಹೋಗ್ತದೆ. ಈಗ ಅಲ್ಲಿ ಇರದೇ ಒಂದು, ನಾವು ಅರ್ಥ ಮಾಡ್ಕೊಳ್ಳೋದೇ ಒಂದಾದ್ರೆ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಎತ್ತಣವಯ್ಯ ಅನ್ಬಿಟ್ಟಂತ ಅರ್ಥ ಬರ್ತದೆ. ಅಂದ್ರೆ ಸಬ್ಜೆಕ್ಟ್ ಇರೋದೇ ಒಂದು, ನಾವು ಮಾಡ್ತಾ ಇರೋದೇ ಕೆಲಸ ಇನ್ನೊಂದಾಗ್ತದೆ.
ಅದು ಎಂದಿಗೂ ಆಗಬಾರ್ದು. ಅದರ ಬಗ್ಗೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕು ಅನ್ನೋದು ಇನ್ನೊಂದು. ಮತ್ತೆ 3 ಜನ, ನಾಲೆಡ್ಜು, ಸ್ಕಿಲ್ಲು, ಗುಡ್ ಪ್ರಿಪರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ನಾಲೆಡ್ಜು, ಕೆಲಸ ಮಾಡುತ್ತಿರೋಂಥ ಬಗ್ಗೆ ನಮಗೆ ನಾಲೆಡ್ಜ್ ಚೆನ್ನಾಗಿರ್ಬೇಕು, ಸ್ಕಿಲ್ ಇರಬೇಕು. ನಾನು ಬರೀ ಸುಮ್ಮನೆ ನಾಮಕಾವಸ್ಥೆಗೆ ಫೈಲ್ ಹಿಡ್ಕೊಂಡ್ಬಿಟ್ಟು ಹೋದೆ ಬಂದೆ ಮಾಡುವಂಥದ್ದಲ್ಲ, ಅದಕ್ಕೆ ಸ್ಕಿಲ್ ಉಪಯೋಗಿಸ್ಬೇಕು. ಪ್ರಿಪರೇಷನ್, ತಯಾರಿ ಮಾತ್ರ ಹೆಚ್ಚಾಗಿ ಮಾಡಬೇಕು. ನಾ ಹೇಳ್ತೀನಿ, ಬರೀ ಪಾಠಶಾಲೆಗೆ ಹೋಗುವಂಥ ಸಣ್ಣ ಹುಡುಗರಿಗೆ ಮಾತ್ರ ನಾವು ಮನೆಯಲ್ಲಿ ಹೇಳುವಂಥದ್ದಲ್ಲ, ಹಾರ್ಡ್ ವರ್ಕ್ ಮಾಡು, ಹೋಮ್ ವರ್ಕ್ ಮಾಡು ಅನ್ಬಿಡಂತಲ್ಲ. ನಾವು ಸಹಿತ ನ್ಯಾಯಾಧೀಶ ಇರ್ಬೋದು, ಪ್ರಾಸಿಕ್ಯೂಟರ್ ಇರ್ಬೋದು, ಅಥವಾ ಡಿಫೆನ್ಸ್ ಕೌನ್ಸಿಲರ್ ಆಗೋದು, ಹೋಮ್ ವರ್ಕ್ ಚೆನ್ನಾಗಿ ಮಾಡಬೇಕು. ದಿನನಿತ್ಯ ಕೂತಿ ಓದಿ ಇವತ್ತು ಹೋಗಿರುವಂತ ಪ್ರಕರಣಗಳಿಗೆ ಸಂಬಂಧಪಟ್ಟಾಗ ಏನೇನಿದೆ ಅಂತ ತಿಳ್ಕೊಂಡು ನ್ಯಾಯಾಲಯಕ್ಕೆ ಹೋದ್ರೆ ಯಾವುದೇ ನಮ್ಗೆ ಪೇಪರ್ನ ಕೈನಲ್ಲಿ ಹಿಡಿದೆ ನಾವು ಕೆಲಸ ಮಾಡುವಂತ ಶಕ್ತಿ ನಮ್ಮಲ್ಲಿ ಬರ್ತದೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಮತ್ತೆ ಸಾಮಾನ್ಯವಾಗಿ ಇನ್ನೊಂದು ಹೇಳ್ತೀನಿ, ಇದು ಅಪ್ಲಿಕಬಲ್ ಆರ್ ನಾಟ್ ಅಪ್ಲಿಕಬಲ್ ಇಸ್ ಇಮ್ಮೆಟೀರಿಯಲ್. 6th ಸೆನ್ಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಆಲೋಚನೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಅಂದ್ರೆ ಮುಂದೆ ಈ ತರ ಆದ್ರೆ ಹಿಂಗಾಗ್ಬೋದು, ಈ ತರ ಏನಾದ್ರು ಆಗಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಅರಿವಿರ್ಬೇಕು. ಅದು ನಮ್ಗೆ ಅತಿ ಮುಖ್ಯ. ಇದು ಇದ್ರೆ ನಾವು ನಿಜವಾಗ್ಲೂ ಹೇಳ್ತೀವಿ, ಒಳ್ಳೆ ತಯಾರಿ ಮಾಡಿದಂತ ಒಬ್ಬ ಮ್ಯಾಜಿಸ್ಟ್ರೇಟು, ಒಬ್ಬ ಪ್ರಾಸಿಕ್ಯೂಟರು ಹಾಗೂ ಒಬ್ಬ ಡಿಫೆನ್ಸ್ ಕೌನ್ಸಿಲ್, ನಮ್ಮ ಶಂಕರಪ್ಪನವ್ರನ್ನ, ಅವ್ರ ಸೀನಿಯರ್ PS ದೇವದಾಸ್ನವ್ರನ್ನೆಲ್ಲ ನಾವು ನೋಡಿದೀವಿ. ಯಾವ ರೀತಿ ತಯಾರಿ ಮಾಡ್ತಾರೆ, ಯಾವ ರೀತಿ ಕೋರ್ಟಲ್ಲಿ ಕೇಸ್ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಬರೀ ನೋಡಿದ್ದನ್ನ ಜ್ಞಾಪಕ ಶಕ್ತಿಯಾಗಿ ಕಾಣಿಸ್ತಾ ಇದೆ. ಅದು ಎಷ್ಟು ಸಂತೋಷ ಅನ್ನಿಸುತ್ತೆ ಅಂತಂದ್ರೆ, ಆ ವರ್ಕ್ ಮಾಡೋದು, ಸ್ಕಿಲ್ಲು, ಇನ್ವಾಲ್ವ್ಮೆಂಟು ಅತಿ ಮುಖ್ಯ ಅಂತದ್ದು. ಮತ್ತೆ ಬಿ ಕೇರ್ಫುಲ್ ಅಂಡ್ ಕಾಮ್, ಕೂಲ್ ಆಗಿರಿ, ಕೇರ್ಫುಲ್ ಆಗಿರಿ. ಕಾಮ್ ಆಗಿಲ್ದಿದ್ರೆ ನಾನು ಹೇಳಿದ್ನಲ್ಲ, ನೀವು ಅಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಕಾಮ ಇಲ್ಲ, ಯಾರ್ದೋ ಬೆಳಿಗ್ಗೆ ಆಗಿದ್ದಂತ ವಿಚಾರನ ಇನ್ನೂ ಮಾಡ್ಕೊಂಡು ತಲೆನಲ್ಲಿ ಇಟ್ಕೊಂಡ್ರೆ ಈ ಪ್ರಕರಣಗಳಲ್ಲಿ ತೊಂದರೆ ಆಗ್ತದೆ. ಅದಾಗಬಾರ್ದು. ಕಾಮ್ ಆಗಿರಿ, ಕೂಲ್ ಆಗಿರಿ. ಡೋಂಟ್ ಹರ್ಟ್ ಟು ಎನಿಬಡಿ. ಯಾರಿಗೂ ನೋವಾಗೋ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ನಡ್ಕೊಂಬೇಡಿ. ಕೆಲವೊಮ್ಮೆ ಆಗ್ತದೆ, ಯಾರೋ ಒಬ್ರು ಏನೋ ಅಂತಾರೆ, ಅದನ್ನ ನಾವು ಅಲ್ಲೇ ಮರೆತು ಬಿಟ್ಟು ಹ್ಯೂಮರ್ ಆಗಿ ತಗೊಬೇಕು ಕೆಲವು ವಿಷಯನ. ಅವಾಗ ನಮ್ಮ ಜೀವನದಲ್ಲಿ ನಮ್ಮ ಜೀವನನೂ ಸಹಿತ ಚೆನ್ನಾಗಿರುತ್ತೆ, ನಮ್ಮ ಆಯಸ್ಸು ಜಾಸ್ತಿ ಆಗ್ಬಹುದು ಅನ್ಬಿಡಂತ ಹ್ಯೂಮರಸ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ, ಇದೆಲ್ಲ ಆದ ಮೇಲೆ ಇದೆಲ್ಲ ಇರಬೇಕಾದಂತ ಒಂದು ರೀತಿನಲ್ಲಿ ನೆಕ್ಸ್ಟ್ ಈ ಕ್ರಿಮಿನಲ್ ಟ್ರಯಲ್ ನಡೆಯುವಂತ ಸಂದರ್ಭ ಬಂದಾಗ ಏನಾಗುತ್ತೆ, ಚಾರ್ಜ್ ಶೀಟ್ ಎಲ್ಲ ಹಾಕಿದ್ರು, ಫೈನಲ್ ರಿಪೋರ್ಟ್ ಎಲ್ಲ ಕೊಟ್ಟರು ನ್ಯಾಯಾಲಯಕ್ಕೆ. ನ್ಯಾಯಾಲಯ ಫೈನಲ್ ರಿಪೋರ್ಟ್ ಅನ್ನ ತೆಗೆದುಕೊಂಡ ನಂತರ ಕೇಸನ್ನ ಮುಂದುವರಿಸಬೇಕಾದ ಬಂದಾಗ ಏನ್ ಮಾಡ್ಬೇಕು, ಅದನ್ನ ಪ್ರಾಸಿಕ್ಯೂಟರ್ಗಾಗ್ಲೇ ಒಂದು ಕಾಪಿ ಕೊಟ್ಟಿರ್ತಾರೆ. ಯಾಕಂದ್ರೆ ಅವರು ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಪ್ರತಿನಿಧಿ ಆಗಿರೋದ್ರಿಂದ ಅವ್ರಿಗಾಗ್ಲೇ ಕಾಪಿ ಸಿಕ್ಕಿರುತ್ತೆ. ನ್ಯಾಯಾಲಯಕ್ಕೆ ಆ ಒಂದು ಒರಿಜಿನಲ್ ಹೋಗಿರುತ್ತೆ, ಫೈನಲ್ ರಿಪೋರ್ಟ್ ಇಂದು, ಚಾರ್ಜ್ ಶೀಟ್ ಇಂದು ಅದರ ಕಾಪಿ ಇರುತ್ತೆ. ಅದನ್ನ ಆರೋಪಿತನಿಗೆ ಕೊಡಬೇಕಾಗಿದ್ದು ನ್ಯಾಯಾಲಯದ ಅತಿ ಮುಖ್ಯ ಕರ್ತವ್ಯ. ಸೆಕ್ಷನ್ 207 ಆಫ್ CRPC ಅಲ್ಲಿ ತಾವು ಇದನ್ನ ನೋಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಸೈಟೇಷನ್ ಹೇಳ್ತೀನಿ, ಇದು ತಮಗೆ ಜ್ಞಾಪಕಕ್ಕೆ ಬಹಳ ಈಸಿ ಸೈಟೇಷನ್. ಯಾಕಪ್ಪ ಅಂತಂದ್ರೆ AIR 2020 ಸುಪ್ರೀಂ ಕೋರ್ಟ್ ಪೇಜ್ ನಂಬರ್ 1. ಇದು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಈ ವರ್ಷದ ಮೊದಲನೇ ತೀರ್ಪು. ಈ ತೀರ್ಪನ್ನು ಕೊಟ್ಟಿರುವವರು ಆನರಬಲ್ ಜಸ್ಟಿಸ್ AM ಕನ್ವಿಟ್ಕರ್ ಅಂಡ್ ಆನರಬಲ್ ಜಸ್ಟಿಸ್ ದಿನೇಶ್ ಮಹೇಶ್ವರಿ. ಇವರು ನಮ್ಮ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು. ಈ ತೀರ್ಪಿನಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, CRPC ಸೆಕ್ಷನ್ 207 ಪ್ರಾವಿಸೋ 1 173(5) right of accused to get a copies of documents, duty of magistrate, most important, duty of magistrate. Section 207 does not empower magistrate to withhold any document submitted by investigating officer along with police report. ಪೊಲೀಸ್ ರಿಪೋರ್ಟ್ ಅನ್ನ ಏನೆಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದೆ, ರಿಪೋರ್ಟ್ ಜೊತೆನಲ್ಲಿ ಕೊಟ್ಟಿದೆ, ಅದನ್ನೆಲ್ಲವನ್ನು ನೀವು ಅವರಿಗೆ ತಲುಪಿಸಬೇಕು ಕೇಸ್ ನಡೆಸಲಿಕ್ಕೆ. ಆಗ ಇದಕ್ಕೆ ಒಂದು ಸರಿಯಾದಂತ ಪ್ರೊಸೀಡಿಂಗ್ಸ್ ಆಗ್ತದೆ. ಅವ್ರಿಗೆ ಕಾಪಿನ ತಲುಪಿಸ್ಲಿಲ್ಲ ಅಂತಂದ್ರೆ, ಕಾಪಿನ ತಲುಪಿಸಿದ ನಂತರ ಆರ್ಡರ್ ಶೀಟ್ ಅಲ್ಲಿ
ಆರೋಪಿನ ಪರವಾಗಿ ಅಥವಾ ವಕೀಲರ ಪರವಾಗಿ ಸಹಿ ತೆಗೆದುಕೊಳ್ಳೋದು ಅತಿ ಮುಖ್ಯ. ಯಾಕಂದ್ರೆ ನಾಳೆ ಬೆಳಿಗ್ಗೆ ನಾವು ಕಾಪಿನೇ ಕೊಟ್ಟಿಲ್ಲ ಅಂತ ನಾಳೆ ಹೇಳಿದ್ರೆ ಸಮಸ್ಯೆ ಆಗ್ತದೆ. ಮುಂಜಾಗ್ರತೆ ಕ್ರಮ ಅದಕ್ಕೆ ಹೇಳ್ತಾ ಇದ್ದು, ನ್ಯಾಯಾಧೀಶರು ಪ್ರತಿ ಹಂತದಲ್ಲೂ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಪ್ಪ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಈಗ ಈ ಅಡ್ಮಿನಿಸ್ಟ್ರೇಟಿವ್ ಜಸ್ಟಿಸ್ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ನ್ಯಾಯಾಧೀಶರ ಮತ್ತು ನ್ಯಾಯಾಧಿವಾದಿಗಳ ಇಬ್ಬರ ಕರ್ತವ್ಯವು ಅತಿ ಮುಖ್ಯ. ಅಂಡ್ ಇಟ್ ಈಸ್ ಅನ್ ಈಕ್ವಲ್ ಪ್ಲೇ ಆಫ್ ಎ ಈಕ್ವಲ್ ರೋಲ್ ಬೋತ್ ದಿ ಅಡ್ವೊಕೇಟ್ಸ್ ಆಸ್ ವೆಲ್ as ದಿ ಜಡ್ಜ್. ಇಬ್ರು ಸರಿ ಸಮಾನವಾಗಿ, ಅಂದ್ರೆ ಅಡ್ವೊಕೇಟ್ ಅಂದ್ರೆ ಪ್ರಾಸಿಕ್ಯೂಟರ್ ಸೇರೆ ನಾನು ಹೇಳ್ತಾ ಇರೋದು, ಇಬ್ರದು ಅತಿ ಮುಖ್ಯವಾದ್ದು. ಅವರಿಬ್ರು ಸರಿಯಾದಂತ ರೀತಿಯಲ್ಲಿ ತಮ್ಮ ತಮ್ಮ ಕೆಲಸಗಳನ್ನು ತಾವು ಕಾರ್ಯನಿರ್ವಹಿಸಬೇಕು ಅನ್ನೋದು ಈ ಪದದ ಅರ್ಥ. ಈಗ ನಾನು ಹೇಳ್ತಾ ಇರೋದೇನಂತಂದ್ರೆ, ಕ್ರಿಮಿನಲ್ ಟ್ರಯಲ್ ನಲ್ಲಿ ನಾವು ಯಾವುದನ್ನೆಲ್ಲ ನೋಡ್ತೀವಿ, IPC, CRPC, ಎವಿಡೆನ್ಸ್ ಆಕ್ಟ್, ಇದು ಮೂರು ಒಂದಕ್ಕೊಂದು ಹೊಂದಿಕೊಂಡಿರುವಂತಹದ್ದು. ಈಗಾಗಲೇ ನಮ್ಮ ಹಿಂದೆ ಉಪನ್ಯಾಸ ನೀಡಿರುವಂತಹ ಉಪನ್ಯಾಸಕಗಳೆಲ್ಲ ಇದ್ರ ಬಗ್ಗೆ ಆಗ್ಲೇ ಸಾಕಷ್ಟು ಹೇಳಿದ್ದಾರೆ. ಇದು ಸಬ್ಸ್ಟ್ಯಾನ್ಷಿಯಲ್ ಲಾ ಮತ್ತು ಪ್ರೊಸೀಜರ್ ಲಾಗಳು ಅನ್ಬಿಟ್ಟಂತ. ಮತ್ತೆ ಇದು ಮೂರು ಜೊತೆನಲ್ಲೇ ಮತ್ತೊಂದನ್ನ ನಾನು ಹೇಳೋದೇನಂತಂದ್ರೆ, ಈ ಸ್ಪೆಷಲ್ ಲಾಗಳು ಸಹಿತ ಸೇರ್ತದೆ. ಈ ಸ್ಪೆಷಲ್ ಲಾ ಅಂದ್ರೆ ಯಾವುದು ಅಂತ ಇರ್ಬೋದು ಅಂದ್ರೆ, ವಿಶೇಷವಾದಂತಹದ್ದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇರ್ಬೋದು, PC ಆಕ್ಟ್ ಇರ್ಬೋದು, NDPS ಆಕ್ಟ್ ಇರ್ಬೋದು, ಫುಡ್ ಅಡಲ್ಟ್ರೇಷನ್ ಇರ್ಬೋದು, ಗೂಂಡಾ ಆಕ್ಟ್, ಆರ್ಮ್ಸ್ ಆಕ್ಟ್, SC/ST ಅಟ್ರಾಸಿಟಿ ಆಕ್ಟ್, ಬ್ಯಾಂಕಿಂಗ್ ಫ್ರಾಡ್ ಕೇಸಸ್, ಎಲೆಕ್ಟ್ರಿಸಿಟಿ ಆಕ್ಟ್, ಎಕ್ಸೈಸ್ ಆಕ್ಟ್, ಪೋಸ್ಕೋ ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಫಾರೆಸ್ಟ್ ಆಕ್ಟ್, ಸೈಬರ್ ಕ್ರೈಮ್, ಸೈಬರ್ ಲಾ, ಮನಿ ಲಾಂಡ್ರಿಂಗ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಇನ್ನು ತುಂಬಾ ಇವೆ, ಬೇಕಾದಷ್ಟಿದೆ. ಇವೆಲ್ಲ ಒಂಥರ ಸ್ಪೆಷಲ್ ಲಾಗಳು. ಇಲ್ಲಿ IPC, CRPC ಮತ್ತೆ CPC ಇದು ಮೂರು ಹೊಂದ್ಕೊಂಡಿರುತ್ತೆ. ಸಾಮಾನ್ಯವಾಗಿ CRPCಯ ಬೇಸ್ನಲ್ಲೇ ಎಲ್ಲಾ ಟ್ರಯಲ್ಗಳು ನಡೆಯೋದು. ನಾವು ತಿಳ್ಕೊಬೇಕಾಗಿದ್ದು ಏನಂದ್ರೆ, IPC ನಲ್ಲಿ 23 ಚಾಪ್ಟರ್ಗಳು, 511 ಸೆಕ್ಷನ್ಗಳಿದೆ. ಇದು 1860ರಲ್ಲಿ ಮಾಡಿದಂತ ಒಂದು ಕಾನೂನು, ಸುಮಾರು 160 ವರ್ಷಗಳ ಹಿಂದಿನ ಕಾನೂನು. ಅದರಲ್ಲಿ ಇವತ್ತು ಕೆಲವು ತಿದ್ದುಪಡಿಗಳಾಗಿದೆ, ಕೆಲವು ಹೊಸ ಪ್ರಾವಿಷನ್ಗಳನ್ನ ಸೇರಿಸಿದ್ರು ಸಹಿತ ಈ ಒಂದು ಆಕ್ಟ್ ಏನಿದೆಯಲ್ಲ, ಅಂದು ಮಾಡಿದಂತ ಗೃಹಸ್ಪತಿಗಳು ಎಷ್ಟು ಚೆನ್ನಾಗಿ ಅದನ್ನ ತಿಳ್ಕೊಂಡು ಮಾಡಿದರೆ, ಇದಕ್ಕೆ ಎಷ್ಟು ಬೆಲೆ ಇದೆ, ಅವರ ಸಿದ್ಧಾಂತ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಬೇಕು. ಪ್ರತಿಯೊಂದು ಅಂಶವನ್ನು ತುಂಬಾ ವಿವರವಾಗಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಅದನ್ನ ಮಾಡಿದ್ದಾರೆ. ನಾವು ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೂ ಬಹಳ ಕಷ್ಟ ಇದೆ. ಅದನ್ನ ಅಷ್ಟು 511 ಸೆಕ್ಷನ್ ಜೊತೆನಲ್ಲಿ ಕೆಲವನ್ನ ಸೇರಿಸ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಆ ರೀತಿನಲ್ಲಿ ಅದು ಒಂದು ಪ್ರಕಟಗೊಂಡಿದೆ. CRPC 37 ಚಾಪ್ಟರು, 484 ಸೆಕ್ಷನ್ಸ್, 2 ಶೆಡ್ಯೂಲ್ ಇದೆ. ಇದು 1898ರಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದು. ಸುಮಾರು 75 ವರ್ಷಗಳ ನಂತರ, ಅಂದ್ರೆ 1973ರಲ್ಲಿ ಇದನ್ನ ಅಮೆಂಡ್ಮೆಂಟ್ ಮಾಡಿ ಎಲ್ಲ ಚೇಂಜಸ್ ಮಾಡಿ ಇವತ್ತಿನ ದಿನ ನಾವು ಏನು ಚಾಲ್ತಿನಲ್ಲಿದೆ CRPC 1973 ಆಕ್ಟ್ ಅನ್ನ ಆ ರೀತಿನಲ್ಲಿ ನಾವು ನಡೀತಾ ಇದ್ದೀವಿ. ಇದು ಸುಮಾರು 160 ವರ್ಷಗಳ ಅಂತರದಲ್ಲಿ ಇದೆ ಈಗ. ಮತ್ತೆ ಎವಿಡೆನ್ಸ್ ಆಕ್ಟ್ ಇದು 11 ಚಾಪ್ಟರ್, 167 ಸೆಕ್ಷನ್ಗಳು. ಇದು 1872ರಲ್ಲಿ, ಅಂದ್ರೆ ಸುಮಾರು 148 ವರ್ಷಗಳ ಹಿಂದೆ ತಯಾರು ಮಾಡಿದಂತ ಒಂದು ಕೃತಿ. ಆದ್ರೆ ಇದರಲ್ಲೂ ಇವತ್ತು ನಾವು ಕೆಲವು ಅಮೆಂಡ್ಮೆಂಟ್ಗಳು ಹೊಸದಾಗಿ ಆಗಿದ್ದು ಬಂದಿದೆ, ಸೇರ್ಪಡೆಗಳು ಬಂದಿದೆ. ಅದು ಕಾಲಾನುಸಾರಕ್ಕೆ ಕೆಲವು ಸೈಬರ್ ಕ್ರೈಮು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟು, ಮತ್ತೆ ನಮ್ಮ ಪೋಸ್ಕೋ ಆಕ್ಟ್ ಇಂಥವೆಲ್ಲ ಕೆಲವು ಬಂದಿದ್ದು, ಅಥವಾ ಡೌರಿ ಕೇಸಸ್ ಅಂತದೆಲ್ಲ ಬಂದಾಗ ಕೆಲವು ಸೇರ್ಪಡೆಗಳನ್ನ ಮಾಡಿದ್ದಾರೆ. ಇಂಥ ಸುಮಾರು ಇವೆಲ್ಲ ಸರಿಸುಮಾರು 160-170 ವರ್ಷಗಳ ಕಾನೂನನ್ನು ಸಹಿತ ನಾವು ಇವತ್ತು ಪರಿಪಾಲಿಸಿಕೊಂಡೇ ಹೋಗ್ಬೇಕಾಗಿದೆ. ಎಲ್ಲರೂ ಇದೇ ಬೇಸ್ ಮೇಲೆ ನಾವು ಕೇಸ್ ನಡೆಸ್ತಾ ಇರುವಂತಹದ್ದು. ಈ ಒಂದು ಪ್ರಕೃತಿಯಲ್ಲಿ ನಾವು
ನೋಡುವಾಗ IPC ಯಲ್ಲಿ ಸಾಮಾನ್ಯವಾಗಿ ಎಲ್ಲ ಪ್ರಾವಿಷನ್ಸ್ ಇದೆ, ಎವಿಡೆನ್ಸ್ ಆಕ್ಟ್ ಅಲ್ಲಿ ಇದೆ. CRPC ನಲ್ಲಿ ನಾ ಏನ್ ಹೇಳ್ತೀನಿ ಅಂತಂದ್ರೆ, ನೋಡಿ ನಮ್ಗೆ ಅಲ್ಲಿ ಈ IPC ಯ ಪ್ರಾವಿಷನ್ಗಳು ಯಾವ್ಯಾವುದು, ಯಾವ ನ್ಯಾಯಾಲಯದಲ್ಲಿ ಈ ಕೇಸ್ ನಡಿಬೇಕು, ಈ ನ್ಯಾಯಾಲಯಕ್ಕೆ ಎಷ್ಟು ಶಿಕ್ಷೆ ಇದೆ ಅಂತ ಇದೆ, ಇದು ಬೈಲಬಲ್ ನಾನ್ ಬೈಲಬಲ್ ಅನ್ನೋದೆಲ್ಲ ಇದೆ. ಇದನ್ನ CRPC ಯ ಕೊನೆಯ ಭಾಗದಲ್ಲಿ ಒಂದು ಶೆಡ್ಯೂಲ್ 1 ಮತ್ತೆ ಶೆಡ್ಯೂಲ್ 2 ಅಂತ ಕೊಟ್ಟಿದ್ದಾರೆ. ಶೆಡ್ಯೂಲ್ 1 ಅಫೆನ್ಸಸ್ ಆಫ್ ದಿ ಇಂಡಿಯನ್ ಪೀನಲ್ ಕೋಡ್, ಇದರಲ್ಲಿ 6 ಕಾಲಮ್ ಇದೆ. ತಾವು ನೋಡ್ಬೋದು CRPC ಯ ಕೊನೆ ಭಾಗದಲ್ಲಿ. ಮೊದಲನೇದಾಗಿ ಸೆಕ್ಷನ್ ಏನಪ್ಪಾ ಅಂತಂದ್ರೆ, IPC ನಲ್ಲಿ ಯಾವ್ಯಾವ ಸೆಕ್ಷನ್ ಬರ್ತದಲ್ಲ ಅದು. ಫಾರ್ ಎಕ್ಸಾಂಪಲ್ 302, 300 ಅಂತ ನೋಡ್ಬೇಡಿ, ಯಾಕಂದ್ರೆ 300 ಅದರೊಳಗಡೆ ಇಲ್ಲ, 302 ಇದೆ. ಪನಿಷ್ಮೆಂಟ್ ಪ್ರಾವಿಷನ್ಗಳಿದೆ. ಅದಕ್ಕೆ ನಾವು ಬಹಳ ಕೇರ್ಫುಲ್ ಆಗಿ ಕೆಲವನ್ನ ವಿಚಾರ ಮಾಡಬೇಕು. ಎರಡನೇದು ಅಫೆನ್ಸಸ್, ಅಂದ್ರೆ ಈಗ 302 ಅಫೆನ್ಸ್ ಏನು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿದರೆ ಎರಡನೇ ಕಾಲಂನಲ್ಲಿ. ಅಂದ್ರೆ ಅದಕ್ಕೆ ಯಾವ ರೀತಿಯ ಶಿಕ್ಷೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಮೂರನೇದಾಗಿ ಪನಿಷ್ಮೆಂಟ್, ಯಾವ ಶಿಕ್ಷೆ ಇದೆ ಆ ಪ್ರಾವಿಷನ್ಗೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ನಾಲ್ಕನೇದು ಕಾಗ್ನೈಸಬಲ್ ಅಂಡ್ ನಾನ್ ಕಾಗ್ನೈಸಬಲ್ ಅಂತ ಹೇಳಿದ್ದಾರೆ. ಐದನೇದು ಬೈಲಬಲ್ ಅಂಡ್ ನಾನ್ ಬೈಲಬಲ್ ಅಂತ ಹೇಳ್ತಾರೆ. ಆರನೇದು ಬೈ ವಾಟ್ ಕೋರ್ಟ್ ಟ್ರೈಬಲ್, ವೆದರ್ ಈಸ್ ಅ ವಿಚ್ ಮ್ಯಾಜಿಸ್ಟ್ರೇಟ್ ಆರ್ ಇಟ್ ಈಸ್ ಅ ಸೆಷನ್ಸ್ ಕೋರ್ಟ್ ಹ್ಯಾಸ್ ಟು ಟ್ರೈ ದಿ ಕೇಸ್ ಅನ್ನೋದ್ರ ಬಗ್ಗೆ ಸುವಿವರವಾಗಿ ಹೇಳಿದ್ದಾರೆ. ಇದೆಲ್ಲ ಗಮನದಲ್ಲಿಟ್ಕೊಂಡೆ ನಮ್ಮ ಈ ಕೇಸ್ಗಳನ್ನ, ಮೊಕದ್ದಮೆಗಳನ್ನೆಲ್ಲ ನ್ಯಾಯಾಲಯಕ್ಕೆ ಬರೋದು, ಅವರಿಗೆ ಶಿಕ್ಷೆ ಎಷ್ಟಾಗಿ ಇರುತ್ತೆ ಅನ್ನೋದೆಲ್ಲ ಅದರಲ್ಲಿ ನೋಡ್ಬೋದು. ಆ ಆಧಾರದ ಮೇಲಿಂದ ಈ ಕ್ರಿಮಿನಲ್ ಪ್ರೊಸೀಜರ್ ಕೇಸ್ಗಳು ನಡೀತದೆ. ಕ್ಲಾಸಿಫಿಕೇಶನ್ ಅದೇ ಶೆಡ್ಯೂಲ್ 2 ಏನ್ ಹೇಳುತ್ತೆ ಅಂದ್ರೆ, ಕ್ಲಾಸಿಫಿಕೇಶನ್ ಆಫ್ ಅಫೆನ್ಸ್ ಅಗೇನ್ಸ್ಟ್ ಅದರ್ ಲಾಸ್. ನಾನು ಈಗ ಹೇಳಿದೆ ಕೆಲವು ವಿಶೇಷವಾದಂತ ಇದೆ. ಸೆಕ್ಷನ್ 4 ಆಫ್ CRPC ನಲ್ಲಿ ಹೇಳುವಂತ ಸ್ಪೆಷಲ್ ಆಕ್ಟ್ ಬಗ್ಗೆ ಏನ್ ಬರುತ್ತೆ ಅದೆಲ್ಲ ಇಲ್ಲಿ CRPC ಅಡಿಯಲ್ಲೇ ಕೇಸ್ ನಡೆದ್ರು ಸಹಿತ ಇದಕ್ಕೆ ಬೇರೆ ಬೇರೆ ಇರುತ್ತೆ. ಇದು ಅಫೆನ್ಸಸ್ ಏನು, ಕಾಗ್ನೈಸಬಲ್ ಆರ್ ನಾನ್ ಕಾಗ್ನೈಸಬಲ್, ಬೈಲಬಲ್ ಆರ್ ನಾನ್ ಬೈಲಬಲ್, ವಾಟ್ ಕೋರ್ಟ್ ಟ್ರಯಬಲ್ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಹೀಗೆ ಈ ಕ್ಲಾಸಿಫಿಕೇಶನ್ ಆಫ್ ಅಫೆನ್ಸಸ್ ಅನ್ನ ಮಾಡುವುದರ ಮುಖೇನ ನಮ್ಮ ಪ್ರೊಸೀಡಿಂಗ್ಸ್ ಕ್ರಿಮಿನಲ್ ಟ್ರಯಲ್ ನಲ್ಲಿ ನಡೀತದೆ. ಈ ಮೂರು ಏನು IPC, CRPC ಮತ್ತೆ ಎವಿಡೆನ್ಸ್ ಆಕ್ಟಿನ ಜೊತೆನಲ್ಲಿ ಮತ್ತೊಂದನ್ನು ನಾವು ಕ್ರಿಮಿನಲ್ ಟ್ರಯಲ್ ನಲ್ಲಿ ಗಮನಿಸಬೇಕಾದಂತದ್ದು ಇದೆ. ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ. ಇದರಲ್ಲಿ ನಾವು ಭಾರತದ ಸಂವಿಧಾನದ ಯಾವುದೇ ಶಿಕ್ಷೆ ಅದನ್ನ ನಾವು ಕೊಡ್ಲಿಕ್ಕೆ ಹೋಗುವಂತದ್ದಲ್ಲ. ಆದರೆ ಸಂವಿಧಾನದ ಯಾವ ಆರ್ಟಿಕಲ್ ಅನ್ನ ನಾವು ಈ ಕ್ರಿಮಿನಲ್ ಟ್ರಯಲ್ ಅಥವಾ ಪ್ರೊಸೀಡಿಂಗ್ಸ್ ನಲ್ಲಿ ಉಪಯೋಗಿಸಬೇಕಾಗ್ತದೆ ಅನ್ನೋದು ಅತಿ ಮುಖ್ಯ. ಯಾಕಂದ್ರೆ ಹಕ್ಕು, ಯಾವ ಹಕ್ಕಿದೆ ನಮಗೆ ಅನ್ನೋದು. ಇದರಲ್ಲಿ ಆರ್ಟಿಕಲ್ 20, 21 ಅಂಡ್ 22 ಪ್ಲಸ್ ಆರ್ಟಿಕಲ್ 39A, ಇದು ಮೂರು ಸಾಮಾನ್ಯವಾಗಿ ನಮ್ಮ ಕ್ರಿಮಿನಲ್ ಕೋರ್ಟ್ಗೆ ಬೇಕಾಗಿರುವಂತ ಆರ್ಟಿಕಲ್ಸ್. ಅತಿ ಮುಖ್ಯವಾಗಿ ನಾನು ತಗೊಳ್ಳೋದು ಆರ್ಟಿಕಲ್ 21 ಒಂದು, ಈಸ್ ಎ ಪರ್ಸನಲ್ ರೈಟ್ ಅಂಡ್ ಲಿಬರ್ಟಿ. ಯಾಕಂದ್ರೆ ಇದು ನೀವು ಬೇಲ್ ಮ್ಯಾಟರ್ಸ್ ಬಂದಾಗ ನೀವು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ಬೋದು. ಲೇಟೆಸ್ಟ್ ಚಿದಂಬರಂ ಅವ್ರ ಕೇಸ್ನಲ್ಲಿ ಸಹಿತ ಈ ಪರ್ಸನಲ್ ರೈಟ್ ಅಂಡ್ ಲಿಬರ್ಟಿ ಎರಡರಲ್ಲೂ ಅವರ ಒಂದು ಏನು ಆಂಟಿಸಿಪೇಟರಿ ಬೇಲ್ ಕೇಸು ಮತ್ತೆ ಮತ್ತೊಂದು ರೆಗ್ಯುಲರ್ ಬೇಲ್ ಕೇಸ್ನಲ್ಲಿ ಎರಡು ಹೇಗೆ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡೋದು ನಾವು 436, 437, 438 ಇದ್ರ ಬಗ್ಗೆ ಎಲ್ಲ ಅಲ್ಲಿ ಮಾಡುವಾಗ ವಿಶೇಷವಾದಂತೂ ಕಾನ್ಸ್ಟಿಟ್ಯೂಷನಲ್ ರೈಟ್ ಏನು ಅನ್ನೋದನ್ನ ಎತ್ತಿ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಅಡಿಯಲ್ಲಿ ನಮಗೆ ಹಕ್ಕನ್ನ, ಈ ಒಂದು ಸಿಟಿಸನ್ ಆಫ್ ಇಂಡಿಯಾ ಆಗಿರೋ ನಾನು, ಇದರಲ್ಲಿ ನನಗೆ ಅರ್ಥ ಸಿಗ್ತದ, ಇದರಲ್ಲಿ ನನಗೆ ಒಂದು ಬೇಲ್ ಸಿಗ್ತದ ಅನ್ನೋದನ್ನು ಸಹಿತ ನೋಡಬಹುದು. ಇನ್ನೊಂದು ಅಂಶ ಆರ್ಟಿಕಲ್ 39A ಹೇಳಿದೆ. ಇದು ಏನಪ್ಪಾ ಅಂತಂದ್ರೆ, ಒಂದು ಸಂವಿಧಾನ ಒಂದು ಈಕ್ವಲ್ ರೈಟ್ ಅನ್ನ ಕೊಟ್ಟಿದೆ. ಯಾಕೆಂದ್ರೆ ಈ ಕಸ್ಟಡಿನಲ್ಲಿ ಇರುವಂತಹ ಕೆಲವು ಪುವರ್ ಪರ್ಸನ್ಸ್ ಇರ್ತಾರೆ, ಬಡಬಗ್ಗರಿಗೆ, ಅವರಿಗೆ ತಮ್ಮ ಒಬ್ಬ ವಕೀಲರನ್ನ ನೇಮಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಸಂವಿಧಾನ ಹೇಳುತ್ತೆ, ಸರ್ಕಾರದ ಅಡಿಯಲ್ಲಿ ಈತನಿಗೆ ಒಂದು ವಕೀಲರನ್ನ ನೇಮಿಸ್ಕೊಡ್ಬೇಕು, ಅವರು ಅವನ ಪರವಾಗಿ ವಾದ ಮಾಡಬೇಕು, ಅವನಿಗೆ ವಾದ ಮಾಡದೆ ಹಾಗೆ ಅವನು ಶಿಕ್ಷೆ ಅನುಭವಿಸಬಾರ್ದು ಅನ್ನೋದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಇದನ್ನ CRPC
304 ನಲ್ಲಿ ನಾವು ನೋಡಬಹುದು, ಅಲ್ಲಿ ನಿಮಗೆ ಒಬ್ರು ಲೀಗಲ್ ಏಡ್ ಅಡ್ವೊಕೇಟ್ ನ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತಿನ ಕೆಲವು ಕೋರ್ಟ್ಗಳಲ್ಲಿ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಆಗಿ ಸಹಿತ ಪ್ಯಾನೆಲ್ಗಳನ್ನ ಇಟ್ಕೊಂಡಿರ್ತಾರೆ. ಯಾರಿಗೆ ವಕೀಲರು ಸಾಧ್ಯ ಇಲ್ವೋ ಅವ್ರನ್ನ ವಕೀಲರನ್ನ ಕೊಟ್ಟು ಅವರ ಮುಖೇನ ಅವ್ರಿಗೆ ಅವರ ಕೇಸನ್ನ ನಡೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವರ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ, ಫೈನಲ್ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಕೊಡ್ತಾರೆ ಅಂತ. ನ್ಯಾಯಾಲಯಕ್ಕೆ ಕೊಟ್ಟಂತ ಫೈನಲ್ ರಿಪೋರ್ಟ್ ಅಥವಾ ಚಾರ್ಜ್ ಶೀಟ್ 173 ಕೆಳಗಡೆ ಏನಪ್ಪಾ ಇರ್ತದೆ ಅಂದ್ರೆ, ಅದರಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಫೈನಲ್ ರಿಪೋರ್ಟ್ ಅಲ್ಲಿ ಅದು ಯಾವುದು ಕ್ರೈಮ್ ನಂಬರ್, ಯಾವುದು ಇದ್ರದ್ದು ಯಾವ ತಾರೀಕು ಪ್ರಥಮ ವರ್ತಮಾನ ಬಂದಿದೆ, ಮತ್ತೆ ಯಾವ ತಾರೀಕು ನಾವು ಯಾವ ಠಾಣೆಗೆ ಸಂಬಂಧಪಟ್ಟಿದ್ದು, ಮುಂದೆ ಆರೋಪಿ ಇದು ಕಂಪ್ಲೇನೆಂಟ್ ಯಾರು, ಅವರ ವಿಳಾಸ ಅದೆಲ್ಲ ಇರುತ್ತೆ. ಹಾಗೆ ಮುಂದೆ 7 ಕಾಲಮ್ ಇದೆ. ಅದರಲ್ಲಿ ಮೊದಲನೇದಾಗಿ ಆರೋಪಿತ ತಲೆಮರೆಸ್ಕೊಂಡಿದ್ದಾನೋ ಅಥವಾ ಏನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರು ಇದ್ರೆ ವಿವರ ತೋರಿಸ್ತಾರೆ. ಎರಡನೇದಾಗಿ ವಿಚಾರಣೆ ಕಳಿಸಿದ ಆರೋಪಿತರ ಹೆಸರು ಮತ್ತು ವಿಳಾಸಗಳು. ಅದರಲ್ಲಿ ಒಂದು ಕಸ್ಟಡಿನಲ್ಲಿ ಇದ್ರೆ ಒಂದು ಕಾಲಮ್ ನಲ್ಲಿ ತೋರಿಸ್ತಾರೆ. ಅವರು ಬೇಲ್ ಆಗಿ ಸೆಕ್ಯೂರಿಟಿ ಮೇಲಿಂದ ಹೊರಗಡೆ ಬಂದಿದ್ರೆ, ಜಾಮೀನಿಂದ ಹೊರಗಡೆ ಬಂದಿದ್ರೆ ಅದು 2ನೇ ಕಾಲಮ್ ನಲ್ಲಿ ತೋರಿಸ್ತಾರೆ. 4ನೇ ಕಾಲಮ್ ನಲ್ಲಿ ಈ ಚಾರ್ಜ್ ಶೀಟ್ ಹಾಕುವ ಸಂದರ್ಭದಲ್ಲಿ ಮತ್ತು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನೆಲ್ಲ ಮಾಡಿದೆ, ಏನೇನೋ ಸ್ಟೇಟ್ಮೆಂಟ್ ತಗೊಂಡಿದೆ, ಯಾವ್ಯಾವ ಸರ್ಟಿಫಿಕೇಟ್ಗಳನ್ನ ತಗೊಂಡಿದೆ, ಯಾರ್ಯಾರ ಹೇಳಿಕೆಗಳನ್ನ ಪಡ್ಕೊಂಡಿದೆ, ಮಹಜರ್ನ ಏನ್ ಮಾಡಿದೆ, FIR, ಚಾರ್ಜ್ ಶೀಟು ಎಲ್ಲವನ್ನು ಮಾಡಿದ್ದು ಸುವಿವರವಾಗಿ ಪ್ರತಿಯೊಂದನ್ನು ಅದರಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಪ್ರಾಪರ್ಟಿ ಫಾರಂ ಸಹಿತ ಅದರಲ್ಲಿ ತೋರಿಸಿರ್ತಾರೆ. ಅದ್ರ ಜೊತೆಗೆ ಮಾಜರ್ ಇದ್ರೆ ಅದನ್ನು ಸಹಿತ ಲಗತ್ತಿಸಿದ್ದನ್ನ ಎಲ್ಲ ದಾಖಲೆಗಳನ್ನ ಮೆನ್ಷನ್ ಮಾಡಿದ್ದಂತ ಒಂದು ಟಿಪ್ಪಣಿ ಇರ್ತದೆ. ನೆಕ್ಸ್ಟ್ ಕಾಲಮ್ ನಲ್ಲಿ ಸಾಕ್ಷಿಗಳ ಹೆಸರಿರುತ್ತೆ. ಯಾರ್ಯಾರು ಸಾಕ್ಷಿ, ಸಾಮಾನ್ಯವಾಗಿ ಸುಮಾರು ಜನ ಕ್ರಿಮಿನಲ್ ಕೇಸ್ನಲ್ಲಿ 5 ರಿಂದ 6 ಅಥವಾ 50, 100 ಜನ ಸಾಕ್ಷಿ ಅಥವಾ 500 ಜನ ಸಾಕ್ಷಿ, ಈ ತರ ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಇನ್ನೂ ಹೆಚ್ಚಿನ ಅಂಶದಂತ ಸಾಕ್ಷಿಗಳಿರ್ತದೆ. ಅವರ ಸಾಕ್ಷಿಗಳ ಹೆಸರು ವಿಳಾಸಗಳೆಲ್ಲ ಇರ್ತದೆ. ಈಗ ಸಾಮಾನ್ಯವಾಗಿ ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ನೊಂದು ನಮಗೆ ಒಳ್ಳೆ ಸಹಾಯ ಮಾಡ್ತಾರೆ. ಏನಂತಂದ್ರೆ ಒಂದು ಟಿಪ್ಪಣಿ, ಒಂದು ರಿಪೋರ್ಟ್ ಸಹಿತ ಜೊತೆಲಿ ಕೊಟ್ಟಿರ್ತಾರೆ. ಅದರೊಳಗೆ ಏನಪ್ಪಾ ಅಂತಂದ್ರೆ ಯಾವ್ಯಾವ ಸಾಕ್ಷಿ ಯಾವ್ಯಾವ್ದಕ್ಕೆ ಸಂಬಂಧಪಟ್ಟವರು, ಮಾಜರ್ ಸಾಕ್ಷಿ ಯಾರು, FIR ಸಾಕ್ಷಿ ಯಾರು, ಮತ್ತೆ ರಿಪೋರ್ಟ್ಗಳು ಕೊಟ್ಟಂತ ಪೊಲೀಸ್ ಅಧಿಕಾರಿ ಇರ್ಬೋದು, ಡಾಕ್ಟರ್ ಇರ್ಬೋದು, FSL ಅವರಿಗೆ ಯಾವ ಕಾನೂನಿನ ಅಡಿಯಲ್ಲಿ ಇವರಿಗೆ ಚಾರ್ಜ್ ಶೀಟ್ ಹಾಕಿದ್ದೀವಿ. ಸಪೋಸ್ ಮ್ಯಾಟರ್ 302 ಅದಕ್ಕೆ ಸಂಬಂಧಪಟ್ಟ 201 ಅಥವಾ ಬೇರೆ ಇನ್ನೇನಾದ್ರೂ ಇದ್ರೆ ಸೆಕ್ಷನ್ 34 120B ಇಂಥದ್ದೆಲ್ಲ ಇದ್ರೆ ಅದರಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸಂಕ್ಷಿಪ್ತ ವಿವರನ ಕೊಡ್ತಾರೆ. ಯಾವ ರೀತಿನಲ್ಲಿ ಆರೋಪ ಆಯ್ತು, ಯಾವ ತಾರೀಕು, ಏನು ಏನಾಯ್ತು, ಇದರಲ್ಲಿ ಈ ಬೇಸ್ ಮೇಲಿಂದಾನೇ ಚಾರ್ಜ್ ಅನ್ನ ಫ್ರೇಮ್ ಮಾಡುವಂತದ್ದು ನ್ಯಾಯಾಲಯ. ಕೊನೆ ಕಾಲಂನಲ್ಲಿ ಅದು ಯಾವ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದು, ಪ್ರಥಮ ವರ್ತಮಾನ ಯಾವಾಗ ಬಂತು, ಮ್ಯಾಜಿಸ್ಟ್ರೇಟ್ ಸಂಖ್ಯೆನಲ್ಲಿ ಯಾವುದು, ಮತ್ತೆ ಏನ್ ಹಾಕಿ ಆರೋಪಿ ಯಾರು ಅನ್ನೋ ಎಲ್ಲ ವಿವರಗಳನ್ನು ಕೊಟ್ಟು ಈ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರ್ತಾರೆ. ಅದನ್ನ ಆರೋಪಿಗಳಿಗೆ ಇದು ಕೊಡ್ತಾರೆ. ಈ ಬೇಸ್ ಮೇಲಿಂದಾನೇ ನಮ್ಮ ಟ್ರಯಲ್ಲು ನಡೆಯುವಂತದ್ದು. ನೋಡಿ, ಸಾಮಾನ್ಯವಾಗಿ ನಮ್ಮ ಕ್ರಿಮಿನಲ್ ಟ್ರಯಲ್ 2 ಆಧಾರದ ಮೇಲಿಂದ ನಡೆಯುವಂತದ್ದು. ಅದು ನಿಮಗೆ ಸೆಷನ್ಸ್ ಕೋರ್ಟ್ನಲ್ಲಾದ್ರೆ ಈಸಿಲಿ ಗೊತ್ತಾಗ್ತದೆ, ಬೇರೆ ಕೋರ್ಟ್ನಲ್ಲಾದ್ರೆ ಅದು ಇನ್ನೊಂಥರ ಇರುತ್ತೆ. ಈ ಟ್ರಯಲ್ನಲ್ಲಿ ಒಂದು ಡೈರೆಕ್ಟ್ ಎವಿಡೆನ್ಸ್ ಆರ್ ಇಂಡೈರೆಕ್ಟ್ ಎವಿಡೆನ್ಸ್. ಇಂಡೈರೆಕ್ಟ್ ಎವಿಡೆನ್ಸ್ ಮೀನ್ಸ್ ಎ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಅಂದ್ರೆ ಡೈರೆಕ್ಟ್ ಎವಿಡೆನ್ಸ್ ಅಂತಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಇರ್ತಾರೆ, ಅವರ ಸಾಕ್ಷಿಗಳ ನುಡಿಗಳ ಮೇಲೆ ಸ್ಟೇಟ್ಮೆಂಟ್ ಮಾಡಿದ್ದನ್ನ ನೋಡಿದ್ದವರು ಅನ್ನೋ ಒಂದು ವಿವರ. ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಥವಾ ಇಂಡೈರೆಕ್ಟ್ ಎವಿಡೆನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಅಲ್ಲಿ ಘಟನೆನ ನೋಡಿದ್ದವರು ಇರ್ಲಿಕ್ಕಿಲ್ಲ. ಅಂದ್ರೆ ವಿಧ ವಿಧವಾದಂತಹ ಹಂತಗಳಲ್ಲಿ ಅವರು ಈ ಪ್ರಾಸಿಕ್ಯೂಷನ್ಗೆ ಲಿಂಕ್ ಕೊಡ್ತಾ ಹೋಗ್ತಾರೆ. ನಾನು ಕೊನೆ ಬಾರಿಗೆ ಆರೋಪಿನ ಇಂಥವ್ರ ಜೊತೆನಲ್ಲಿ ನೋಡಿದೆ, ಇಂಥ ಸ್ಥಳದಲ್ಲಿ ನೋಡಿದೆ, ಈ ತರ ಹೋಗ್ತಾ ಇದ್ದ, ಈ ಸ್ಥಳದಲ್ಲಿ ನಾನು ನೋಡಿದೆ, ಮುಂದೆ ಈ ತರ ಆಯ್ತು ಅನ್ನೋದು ಒಂದು ಹೇಳೋದಾದ್ರೆ ಅದು ಒಂದು ಮೊದಲನೇ ಲಿಂಕ್. ಆದ್ರೆ ಇಂಥ ಕಡೆ ಬಂದಿದ್ರು, ಆಮೇಲೆ ಅವರು ಶವ ಸಿಕ್ಕಿದಾಗ ಈ ತರ ಆಗಿತ್ತು, ಇಂಥ ಸ್ಥಳದಲ್ಲಿ ಸಿಕ್ತು, ಅವಾಗ ಆ ಸ್ಥಳದ ಹತ್ರ ಏನಿತ್ತು, ಏನೇನು ನಾವು ವೆಪನ್ ಅನ್ನ ಸೀಸ್ ಮಾಡಿದ್ವಿ, ಅಥವಾ ಆರೋಪಿನ ಅರೆಸ್ಟ್ ಮಾಡಿದ ನಂತರ ಅವನು ಕೊಟ್ಟಂತ ವಿವರಗಳ ಮೇಲಿಂದ
ಅವನು ಏನೇನೆಲ್ಲ ಕಲೆಕ್ಟ್ ಮಾಡಿರ್ತೀವಿ, ವೆಪನ್ಸು ಅಥವಾ ಸ್ಥಳ ಪಂಚನಾಮೆ ಮಾಡಿರುವಂತಹದ್ದಾದ್ರೂ ಇರ್ಬೋದು. ಇದನ್ನೆಲ್ಲ ರೆಕಾರ್ಡ್ ಮಾಡಿರ್ತಾರೆ. ಅದನ್ನೆಲ್ಲ ತೆಗೆದುಕೊಂಡು ಆ ಪ್ರತಿಯೊಂದು ಲಿಂಕ್ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ನಲ್ಲಿ ಈ ಸರ್ಕಲ್ ನಲ್ಲಿರುವಂತಹ ಎಲ್ಲಾ ಲಿಂಕ್ ಒಂದಕ್ಕೊಂದು ಟ್ಯಾಲಿ ಲಿಂಕ್ ಆಗ್ಬೇಕು. ಒಂದು ಚೈನ್ ಡಿಸ್ಲಿಂಕ್ ಆಯ್ತು ಅಂತಂದ್ರೆ ಅದು ಸಾಬೀತು ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಕಷ್ಟ ಆಗ್ತದೆ. ಅದು ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಆರೋಪಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎರಡು ರೀತಿಯ ಡೈರೆಕ್ಟ್ ಎವಿಡೆನ್ಸ್ ಅಂಡ್ ಇಂಡೈರೆಕ್ಟ್ ಎವಿಡೆನ್ಸ್ ಅಂತ ಪದ್ಧತಿ. ಇದರಲ್ಲಿ ನಾನು ಹೇಳಬೇಕು ಅಂತಂದ್ರೆ ಪ್ರಾಸಿಕ್ಯೂಟರ್ ವರ್ಕ್ ಫಾರ್ ಕನ್ವಿಕ್ಷನ್, ಅವರ ಕರ್ತವ್ಯವೇ ಡ್ಯೂಟಿ ಆಫ್ ದಿ ಪ್ರಾಸಿಕ್ಯೂಟರ್ ವರ್ಕ್ ಫಾರ್ ಕನ್ವಿಕ್ಷನ್. ಅವರ ಕೆಲಸ ಏನಪ್ಪಾ ಅಂತಂದ್ರೆ ಆರೋಪಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಅವರು ಕೆಲಸ ಮಾಡಬೇಕು. ಅವರ ಜವಾಬ್ದಾರಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಟ್ಟಿರುವಂತಹ ಒಂದು ಆರೋಪದ ಪಟ್ಟಿ ಮೇಲಿಂದ ಇವನ್ನ ಸಾಬೀತು ಮಾಡಿ ಇವನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಕೆಲಸನ ಅವರು ಮಾಡಬೇಕಾಗಿತ್ತು. ಡಿಫೆನ್ಸ್ ಕೌನ್ಸಿಲ್ನ ಕೆಲಸ ಏನಂತಂದ್ರೆ ಹೇಗಾದ್ರೂ ಮಾಡಿ ಈತನ್ನ ಬಿಡುಗಡೆ ಮಾಡಿಸ್ಬೇಕಾಗಿದ್ದು ಅನ್ನೋ ಜವಾಬ್ದಾರಿ ಡಿಫೆನ್ಸ್ ಕೌನ್ಸಿಲ್ಗೆ ಇರ್ತದೆ. ಆ ಡಿಫೆನ್ಸ್ ಕೌನ್ಸಿಲ್ ವರ್ಕೌಟ್ ಮಾಡುವಾಗ ಯಾವ್ದಾವ್ದು ಲೂಪ್ ಹೋಲ್ಸ್ ಇದೆ ನಮ್ಮ ಚಾರ್ಜ್ ಶೀಟ್ ನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಈತನ್ನ ನಾವು ನಿರಪರಾಧಿ ಅಂತ ತೋರಿಸ್ಬೋದು, ಸಾಬೀತು ಮಾಡಬಹುದು ಅನ್ನೋ ಬಗ್ಗೆ ನಾವು ಕೆಲಸ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಇದೆರಡನ್ನು ಮೇಲ್ಗಡೆ ಕೂತಿರುವಂತಹ ನ್ಯಾಯಾಧೀಶರು ನೋಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಹೇಳ್ಬೇಕಂದ್ರೆ ಇವರಿಗೆ ಶಿಕ್ಷೆ ಆಗ್ಬೇಕು, ಆರೋಪಿಗೆ ಶಿಕ್ಷೆ ಮಾಡಿಸ್ಬೇಕು ಅನ್ನೋದು ನಮ್ಮ ಗುರಿ. ಯಾವುದೇ ಕಾರಣಕ್ಕೂ ಅವನಿಗೆ ಶಿಕ್ಷೆ ಅವನು ನಿಜವಾಗ್ಲೂ ಆರೋಪ ಮಾಡಿ ಇದ್ದ ಸಾಬೀತಾದ ಪಕ್ಷದಲ್ಲಿ ಇನ್ನೋಸೆಂಟ್ ನೀವು ಕನ್ವಿಕ್ಟ್ ಮಾಡಿ ಅಂತ ಹೇಳಿದಿಲ್ಲ. ಯಾರು ನಿಜವಾಗ್ಲಿಯೂ ಅವರು ಮಾಡಿರುವಂತ ಕ್ರೌರ್ಯಕ್ಕೆ ಕೃತ್ಯಕ್ಕೆ ಅವನಿಗೆ ರಿಸಲ್ಟು ಶಿಕ್ಷೆ ಆಗ್ಬೇಕು ಅಂತ. ಇನ್ನೋಸೆಂಟ್ ಶುಡ್ ನಾಟ್ ಬಿ ಕನ್ವಿಕ್ಟ್. ಇದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸಹಿತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಇದರಲ್ಲಿ ನಮ್ಮ ಒಬ್ರು ಕೇರಳದ ನ್ಯಾಯಮೂರ್ತಿಗಳು ಒಂದು ಆರ್ಟಿಕಲ್ನ ಬರೆದಿದ್ರು. ಅದರಲ್ಲಿ ಅವರು ಸವಿವರವಾಗಿ ಹೇಳ್ತಾರೆ, ನೋಡಿ, ದಿ ಆಬ್ಜೆಕ್ಟ್ ಆಫ್ ದಿ ಕ್ರಿಮಿನಲ್ ಟ್ರಯಲ್. ಈ ಒಂದು ಆರ್ಟಿಕಲ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಜಸ್ಟಿಸ್ ವಿ ರಾಮ್ಕುಮಾರ್ ಅಂತ ಕೇರಳ ಹೈಕೋರ್ಟಿನ ನ್ಯಾಯಮೂರ್ತಿಗಳು. ಅವರ ಹೇಳುವಂತ ಒಂದು ಈ ಆರ್ಟಿಕಲ್ ಅಲ್ಲಿ ಆಬ್ಜೆಕ್ಟ್ ಆಫ್ ದಿ ಕ್ರಿಮಿನಲ್ ಟ್ರಯಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕ್ರಿಮಿನಲ್ ಟ್ರಯಲ್ ಈಸ್ ಮೆಂಟ್ ಫಾರ್ ಡೂಯಿಂಗ್ ಜಸ್ಟಿಸ್ ನಾಟ್ ಓನ್ಲಿ ಟು ದಿ ವಿಕ್ಟಿಮ್ but also to the accused and the society at large. ಮೂರು ಜನರ ಬಗ್ಗೆ ಅದು ಕ್ರಿಮಿನಲ್ ಜಸ್ಟಿಸ್ ಡಿಪೆಂಡ್ ಆಗಿರುತ್ತೆ ಅನ್ನೋದು. ಒಂದು ಕಂಪ್ಲೇನೆಂಟು ಅಥವಾ ಇಂಜೂರ್ಡ್ ಬಗ್ಗೆ ಅವನಿಗೆ ಅನುಕೂಲ ಇದಾಗಬೇಕು, ಸರಿಯಾದಂತ ನ್ಯಾಯ ವ್ಯವಧಾನ ಆಗಬೇಕು. ಆರೋಪಿ ನಿರ್ದೋಷಿಯಾಗಿದ್ರೆ ಅವನಿಗೆ ಅಕ್ವಿಟ್ ಆಗಬೇಕು. ಇದೆರಡನ್ನು ನಾವು ಗಮನಿಸ್ತಾ ಇರುವಾಗ ಸಮಾಜ ಸಹಿತ ನೋಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಸ್ ಎ ನಿರ್ಭಯ ಕೇಸ್. ಐ ಕ್ಯಾನ್ ಸೇ ನಿರ್ಭಯ ಕೇಸು ಈ ರಾಷ್ಟ್ರದಲ್ಲಿ ಎಷ್ಟು ಹೆಚ್ಚಿನ ಮಟ್ಟದಲ್ಲಿ ಅದು ಪ್ರಚಾರಗೊಂಡು ಅಂತಂದ್ರೆ, ಇದರಲ್ಲಿ ನ್ಯಾಯಾಲಯದಲ್ಲಿ ಕೆಲಸ ಮಾಡುವಂತ ನ್ಯಾಯಾಧೀಶರು, ವಕೀಲರುಗಳು ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಹೊರಗಡೆ ಜನ ನಿಂತು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ. ಇದು AIR 2017 ಸುಪ್ರೀಂ ಕೋರ್ಟ್ ಪೇಜ್ 2161. ಇದರಲ್ಲಿ ಆನರಬಲ್ ಜಸ್ಟಿಸ್ ದೀಪಕ್ ಮಿಶ್ರಾ, ಆನರಬಲ್ ಜಸ್ಟಿಸ್ ಭಾನುಮತಿ ಅಂಡ್ ಆನರಬಲ್ ಜಸ್ಟಿಸ್ ಅಶೋಕ್ ಭೂಷಣ್ ಅವರು ಫುಲ್ ಬೆಂಚಿನ ಜಡ್ಜ್ಮೆಂಟ್. ತಾವೆಲ್ಲ ನಿಜವಾಗ್ಲೂ ಈ ಜಡ್ಜ್ಮೆಂಟ್ ಅನ್ನು ಓದಿದ್ರೆ ನನಗನ್ಸೋ ಮಟ್ಟಿಗೆ ನೀವು ಒಂದು 50% ಆಫ್ ಕ್ರಿಮಿನಲ್ ವರ್ಕ್ ಅನ್ನ ಚೆನ್ನಾಗಿ ಕಲ್ತ್ಬಿಡ್ತೀರಾ ಅನ್ಬಿಡಂತ
ಅರ್ಥ ಮಾಡ್ಕೊಂತೀರಾ ಅಂತಾನು ನಾನು ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಜಡ್ಜ್ಮೆಂಟ್ ನಲ್ಲಿ ಎಷ್ಟು ವಿಷಯಗಳ ನೋಡಿ, ನೀವೇ ಇದರಲ್ಲಿ ಡೈಯಿಂಗ್ ಡಿಕ್ಲರೇಷನ್ ಆಗಿರ್ಬೋದು ಅಥವಾ ಟೆಸ್ಟಿಮೋನಿ ಆಫ್ ದಿ ವಿಕ್ಟಿಮ್ ಕೊರಾಬರೇಷನ್ ಅಲ್ಲಿ ಇರ್ಬೋದು, ಇಂಡಿಪೆಂಡೆಂಟ್ ವಿಟ್ನೆಸ್ ಹೇಗಿರ್ಬೋದು ಅಥವಾ ಅವ್ರನ್ನ ನಾನ್ ಎಕ್ಸಾಮಿನೇಷನ್ ಆದಾಗ ಹೇಗಿರುತ್ತೆ ಅನ್ನೋದಾಗ್ಲಿ, ರಿಕವರಿ ಅಂಡ್ ಸೀಸರ್ ಆರ್ಟಿಕಲ್ಸ್ ಬಗ್ಗೆ ಆಗಲಿ, ಹಾಗೆ ಮುಂದೆ DNA ಟೆಸ್ಟ್ ಬಗ್ಗೆ ಆಗಲಿ, ಅಲಿಬಿ ಅಂತ ಒಂದು ಅವರು ಕಂಟೆನ್ಷನ್ ತಗೊಂಡಿದ್ದು ಎಷ್ಟು ಡೇಂಜರಸ್ ಕ್ರಿಮಿನಲ್ ಟ್ರಯಲ್ ಅಲ್ಲಿ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಹಾಗೆ ಸೆಕ್ಷನ್ 120B ಆಫ್ ದಿ ಎವಿಡೆನ್ಸ್ ಆಕ್ಟ್, ಕ್ರಿಮಿನಲ್ ಕಾನ್ಸ್ಪಿರಸಿ, ಹಾಗೆ ಕ್ವಶನ್ ಇದೆಲ್ಲ ಇದೆ. ಮತ್ತೆ ಕೊನೆಯದಾಗಿ ಹಿಯರಿಂಗ್ ಆಫ್ ರಿಗಾರ್ಡಿಂಗ್ ದಿ ಸೆಂಟೆನ್ಸ್, ರೇರೆಸ್ಟ್ ಆಫ್ ರೇರ್ ಕೇಸಸ್ ಅನ್ನೋದ್ರ ಬಗ್ಗೆನೂ ಸಹಿತ 3 ಜನ ನ್ಯಾಯಮೂರ್ತಿಗಳು ಸುವಿವರವಾಗಿ ಹೇಳ್ತಾರೆ. ಮತ್ತೆ ನಾನು ನಿಮ್ಮ ಅನುಕೂಲಕ್ಕೆ ಹೇಳ್ತೀನಿ, AIR 2017 ಸುಪ್ರೀಂ ಕೋರ್ಟ್ ಪೇಜ್ 2161. ತಾವು ದಯವಿಟ್ಟು ಈ ಜಡ್ಜ್ಮೆಂಟ್ ಅನ್ನ ಓದಿ. ಸುಮಾರು 115 ಪುಟಗಳ ತೀರ್ಪು. ಓದ್ತಾ ಇದ್ರೆ ಎಷ್ಟು ಇದರಲ್ಲಿ ನಮಗೆ ಮಾಹಿತಿಗಳು ಸಿಗುತ್ತೆ, ನಿಮ್ಮ ಪ್ರಿಪರೇಷನ್ಗೂ ಸಹಿತ ಇದು ಅನುಕೂಲ. ಇದರಲ್ಲಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡೋದೇನಪ್ಪ ಅಂದ್ರೆ, ಇದರಲ್ಲಿ 3 ಡೈಯಿಂಗ್ ಡಿಕ್ಲರೇಷನ್ಗಳಿದೆ. ವಿಡಿಯೋಗ್ರಫಿನಲ್ಲೂ ಸಹಿತ ಇದು ಡೈಯಿಂಗ್ ಡಿಕ್ಲರೇಷನ್ ಮಾಡ್ತಾರೆ. ಈ ಡೈಯಿಂಗ್ ಡಿಕ್ಲರೇಷನ್ ಸಾಮಾನ್ಯವಾಗಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮತ್ತು ಎಲ್ಲ ನ್ಯಾಯಗಳು ಹೇಳುವುದೇನಂತಂದ್ರೆ, ಯಾರು ಹೇಳಿಕೆ ಕೊಡ್ತಾರಲ್ಲ ತಮ್ಮ ಕೊನೆ ದಿನಗಳಲ್ಲಿ ಅದು ಸತ್ಯವಾಗಿರುತ್ತದೆ, ಅವರು ಸುಳ್ಳು ಹೇಳುವ. ಮೊನ್ನೆ ನಮ್ಮ ಶಂಕರಪ್ಪನವರು ಸಹಿತ ಪಾಠ ಮಾಡ್ತಾ ಇರುವಾಗ ಹೇಳ್ತಾ ಇದ್ರು, ಸುಪ್ರೀಂ ಕೋರ್ಟ್ ಯಾವ ರೀತಿನಲ್ಲಿ ಅದನ್ನ ಗಣನೆಗೆ ತೆಗೆದುಕೊಳ್ತದೆ ಅಂತ. ಅದು ಸತ್ಯ. ಯಾಕೆಂತಂದ್ರೆ ಯಾವ ವ್ಯಕ್ತಿಯು ತಾನು ಹೋಗುವಂತ ಸಂದರ್ಭದಲ್ಲಿ, ಸಾಯುವಂತ ಸಂದರ್ಭದಲ್ಲಿ ಮತ್ತೊಬ್ಬನ ಮೇಲೆ ಸುಳ್ಳು ಹೇಳಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನನ್ನ ಮನೋಭಾವನೆಗೆ ಬರದಿಲ್ಲ. ಆದ್ರಿಂದ 3 ಡೈಯಿಂಗ್ ಡಿಕ್ಲರೇಷನ್ ಇಸ್ ಎನ್ ಎ ಕನ್ಸಿಸ್ಟೆನ್ಸಿ ಒನ್. ಅದಕ್ಕೆ ನಾ ಹೇಳಿದ್ದು, ಡೈಯಿಂಗ್ ಡಿಕ್ಲರೇಷನ್ ಸೆಕ್ಷನ್ 32 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟಿನ ಬಗ್ಗೆ ನೀವು ಹೊಸದನ್ನ ಓದೋದೇ ಆದ್ರೆ ತುಂಬಾ ಅರ್ಥಪೂರ್ಣವಾದಂತ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತದೆ. ಮತ್ತೆ ಸೆಕ್ಷನ್ 32 ಬಗ್ಗೆ ಆಲ್ಸೋ ನಿಮಗೆ ತುಂಬಾ ಜ್ಞಾನಾರ್ಜನೆ ಆಗ್ತದೆ ಅಂತ ಹೇಳ್ಬೋದು. ಮತ್ತೆ ಅಲಿಬಿ ಬಗ್ಗೆ ಅವರು ಹೇಳಿದೆ, ಅವನು ಯಾವುದೋ ಒಂದು ಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಪ್ರೋಗ್ರಾಮ್ ಇತ್ತು, ಟಿಕೆಟ್ ಅದನ್ನ ಅವನು ಕೋರ್ಟ್ ಮುಂದೆ ಸಾಬೀತುಪಡಿಸ್ಲಿಕ್ಕಾಗದೆ ತಾನೇ ಆ ಡಿಫೆನ್ಸ್ ನ ತೆಗೆದುಕೊಂಡು ಇಲ್ಲಿ ಸಿಗಾಕೊಂಡಂತ ಸಂದರ್ಭನೂ ಸಹಿತ ಇದೆ. ಮತ್ತೆ ರೇರೆಸ್ಟ್ ಆಫ್ ರೇರ್ ಕೇಸಸ್ ಏನ್ 1983 ನಲ್ಲಿ ಅಥವಾ ಇಂದಿರಾ ಗಾಂಧಿ ಅಸೋಸಿಯೇಷನ್ ಕೇಸ್ ನಲ್ಲಿ ಬಂದಂತಹದ್ದು ಮತ್ತು ಇನ್ನಿತರ ಕೆಲವು ಕೇಸ್ಗಳೆಲ್ಲ ಬಂದಿತ್ತು. ರೇರೆಸ್ಟ್ ಆಫ್ ರೇರ್ ಕೇಸಸ್ ಏನು ಅಂದ್ಬಿಟ್ಟಂತ ಹೇಳಿದಾರಲ್ಲ, ಅದನ್ನೆಲ್ಲ ಇಲ್ಲಿ ವಿಚಾರ ಮಾಡಿ ಅದ್ರ ಬಗ್ಗೆನೂ ಸಹಿತ ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ಡೆತ್ ಸೆಂಟೆನ್ಸ್ ನ ಕೊಡಬೇಕು ಅನ್ನೋದು. ಯಾಕೆಂದ್ರೆ ಡೆತ್ ಸೆಂಟೆನ್ಸ್ ಕೊಡುವಂತ ಸಂದರ್ಭ ಅಷ್ಟು ಸುಲಭ ಅಲ್ಲ, ಅದು ಯಾವ ರೀತಿನಲ್ಲಿ ಕೊಡಬೇಕು ಅನ್ನೋದನ್ನ ಸಹಿತ ಹೇಳ್ತಾರೆ. ನಾನು ನಿಮ್ಗೆ ಹೇಳಿದೆ, ಜಸ್ಟಿಸ್ ನಾಟ್ ಓನ್ಲಿ ದಿ ವಿಕ್ಟಿಮ್ ಬಟ್ ಆಲ್ಸೋ ಟು ದಿ ಅಕ್ಯೂಸ್ಡ್ ಅಂಡ್ ದಿ ಸೊಸೈಟಿ ಅಟ್ ಲಾರ್ಜ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪು ಸುಪ್ರೀಂ ಕೋರ್ಟ್ ಇಂದ ಅಂಬಿಕಾ PD ವರ್ಸಸ್ ಸ್ಟೇಟ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ 2000 SCC ಕ್ರಿಮಿನಲ್ 522. ಇದೆಲ್ಲ ಯಾಕೆ ನಿಮಗೆ ಹೇಳ್ತೀವಿ ಅಂತಂದ್ರೆ, ನಾವು ತಿಳ್ಕೊಂಡಿಲ್ಲ, ಹಿಂದೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳು ಮಾಡಿರುವಂತ ತೀರ್ಪುಗಳ ಆಧಾರದ ಮೇಲೆ ಪ್ರೆಸಿಡೆಂಟ್ ಏನಿದೆ ಅನ್ನೋದ್ರ ಮೇಲೆ ನಾವು ತಿಳ್ಕೊಂಡು ಕೇಸ್ ನಡೆಸಲಿಕ್ಕೆ ಅಥವಾ ಕೇಸ್ ಕಂಡಕ್ಟ್ ಮಾಡಲಿಕ್ಕೆ, ನ್ಯಾಯಾಧೀಶರಾಗಿ ಅಥವಾ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲಿ ಯಾರು ತಪ್ಪು ಮಾಡಿದಾಗ ಆರೋಪಿ ತಪ್ಪಿಸ್ಕೊಂಡು ಹೋಗ್ತಾನೆ ಅಥವಾ ಸರಿಯಾದಂತ ರೀತಿನಲ್ಲಿ ನೀವು ಪ್ರೆಸೆಂಟೇಷನ್ ಮಾಡಿದಾಗ ನ್ಯಾಯಾಲಯದ ಕೈ ಹಿಡಿದು ಆತನಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡದೆ ಶಿಕ್ಷೆ ಕೊಡಬೇಕಾಗಿ ಬರ್ತದೆ ಅನ್ನೋ ಒಂದು ವಿಚಾರ ಸಹಿತನೂ ನಾವು ಗಮನದಲ್ಲಿ ಇಟ್ಕೊಬೇಕು. ಮತ್ತೆ ಮತ್ತೊಂದು, ದಿ ಪ್ರೈಮರಿ ಆಬ್ಜೆಕ್ಟ್ ಆಫ್ ದಿ ಕ್ರಿಮಿನಲ್ ಟ್ರಯಲ್ ಈಸ್ ಟು ಎನ್ಶ್ಯೂರ್ ಅ ಫೇರ್ ಟ್ರಯಲ್. ಇದು ಯಾಕಪ್ಪ ನೋಡಿ ಎಷ್ಟು ಹೇಳ್ತಾರೆ ಅಂದ್ರೆ, ಫೇರ್ ಟ್ರಯಲ್ ಅಂತ. ಟ್ರಯಲ್ ಈಸ್ ಟು ಎನ್ಶ್ಯೂರ್ ಎ ಫೇರ್ ಟ್ರಯಲ್ which is guaranteed under Article 21 of the Constitution of India. A fair trial has therefore two objects in the view.
ಇಟ್ ಮಸ್ಟ್ ಬಿ ಫೇರ್ ಟು ದಿ ಅಕ್ಯೂಸ್ಡ್ ಅಂಡ್ ಮಸ್ಟ್ ಆಲ್ಸೋ ಬಿ ಫೇರ್ ಟು ದಿ ಪ್ರಾಸಿಕ್ಯೂಷನ್. ಆರ್ಟಿಕಲ್ 21 ಬಗ್ಗೆ ನಾನು ಹೇಳಿದೆ. ನಾವು ಬರೀ CPC, CRPC, IPC ಎವಿಡೆನ್ಸ್ ಆಕ್ಟ್ ಅಲ್ಲ, ಕಾನ್ಸ್ಟಿಟ್ಯೂಷನ್ ಬಗ್ಗೆನೂ ಸಹಿತ ಯಾವ ರೀತಿನಲ್ಲಿ ಅದು ಹೋಗ್ತದೆ ಅನ್ನೋದಕ್ಕೆ ಇದು ಒಂದು ಫೇರ್ ಟ್ರಯಲ್ ಟು ದಿ ಅಕ್ಯೂಸ್ಡ್ ಅಂಡ್ ಆಲ್ಸೋ ಟು ದಿ ಪ್ರಾಸಿಕ್ಯೂಷನ್. ಇಬ್ಬರ ನಡುವೆನೇ ಇದು ಡಬಲ್ ಎಡ್ಜ್ಡ್ ವೆಪನ್ ಇದ್ದ ಹಾಗೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಜಡ್ಜ್ಮೆಂಟ್ ಅಂದ್ರೆ AIR 1958, AIR 1958, ಸುಪ್ರೀಂ ಕೋರ್ಟ್, ಪೇಜ್ 376, HD ಹುಸೇನ್ ವರ್ಸಸ್ MP ಮಧುಕರ್. ನೋಡಿ, ಇವೆಲ್ಲ ನಾವು ಯಾಕೆ ಸುಮಾರು ಈಗ ನಾವು 60 ವರ್ಷದ ಹಿಂದೆ ಹೋಗ್ತಾ ಇದ್ದೀವಿ ಅಂತಲ್ಲ, ಅವತ್ತು ದಿನ ಮಾಡಿರುವಂತ ಜಡ್ಜ್ಮೆಂಟ್ಗಳಲ್ಲಿ ಯಾವ ರೀತಿನಲ್ಲಿ ಅವರು ಎಷ್ಟು ವಿಚಾರ ಮಾಡಿ ಬರೆದಿದ್ದಾರೆ ಅನ್ನೋದು ಮುಖ್ಯ. ಇವತ್ತು ಸಹಿತ ನಮ್ಗೆ ಅದು ಒಂದು ಭಗವದ್ಗೀತೆ ಇದ್ದಂತೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಇದೆಲ್ಲ ಇರೋದ್ರಿಂದ. ನೋಡಿ, ನೆಸೆಸರಿ ಟು ರಿಮೆಂಬರ್ that judge does not preside over a criminal trial merely to see the no innocent man is punished. ಅಂದ್ರೆ ಸುಮ್ಮನೆ ಕಾಟಾಚಾರಿ ಕೆಲಸ ಮಾಡೋದಲ್ಲ, ಇನ್ನೋಸೆಂಟ್ ಪರ್ಸನ್ ನ ಕನ್ವಿಕ್ಟ್ ಮಾಡಬಾರ್ದು, ಇನ್ನೋಸೆಂಟ್ ಪರ್ಸನ್ಸ್ ಪನಿಷ್ ಆಗಬಾರ್ದು ಅನ್ನೋದು ಉದ್ದೇಶ. ಹಾಗೆ ಜಡ್ಜ್ ಆಲ್ಸೋ ಟು ಪ್ರಿಸೈಡ್ ಟು ಸಿ ದಟ್ a judge also preside to see that a guilty man does not escape. ಅಲ್ಲಿ ಅವನು ತಪ್ಪಿಸ್ಕೊಂಡು ಹೋದ್ರು ಬಿಡುಗಡೆ ಆಗ್ಬೇಕು ಸರಿಯಾದಂತ ರೀತಿಯಲ್ಲಿ, ಇಲ್ಲಿ ಅವನು ತಪ್ಪಿಸ್ಕೊಬಾರ್ದು ಅನ್ನೋ ರೀತಿಯಲ್ಲಿ ಅವನ ಕೆಲಸ ಮಾಡ್ಬೇಕು ಅಂತ ಎರಡು ಜಡ್ಜ್ಗಳಿಗೆ ಎರಡು ರೀತಿಯಾದಂತ, ಅದಕ್ಕೆ ಹೇಳಿದ್ದು ನಾನು 160 ಏನ್ ಹೇಳಿದೆ ಎವಿಡೆನ್ಸ್ ಆಕ್ಟ್ ಅಲ್ಲಿ ಅವರ ಪವರ್ಸ್ ಮತ್ತು ಅವರ ಕೆಲಸ ಮೊದಲನೇ ನನ್ನ ಉಪನ್ಯಾಸ ಮಾಲಿನಲ್ಲಿ ಸ್ಟಾರ್ಟ್ ಮಾಡುವಾಗಲೇ ಹೇಳಿದೆ ಯಾವ ರೀತಿ ಜಡ್ಜಿನ ಕರ್ತವ್ಯ ಅನ್ನೋದ್ರ ಬಗ್ಗೆ ಇಲ್ಲಿ ಅದು ಬರ್ತದೆ. ಬೋತ್ ಆರ್ ಪಬ್ಲಿಕ್ ಡ್ಯೂಟೀಸ್. ನೋಡಿ, ಬಿಡುಗಡೆ ಮಾಡುವುದು ಅಥವಾ ಅವನಿಗೆ ಶಿಕ್ಷೆ ಕೊಡುವುದು ಎರಡು ಪಬ್ಲಿಕ್ ಡ್ಯೂಟೀಸ್. ಅದನ್ನ ವಾಚ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಿರ್ಭಯ ಕೇಸ್ನಲ್ಲಿ ನೀವು ಅವನನ್ನ ಇಂಥದ್ದಾಗಿದೆಯಪ್ಪ ನೀವು ಬಿಟ್ಬಿಟ್ರಿ ಅಂದ್ರೆ ಸಮಾಜ ಹೇಗೆ, ಅವ್ರ ತಂದೆ ತಾಯಿ ಯಾವ ರೀತಿಯಲ್ಲಿ ಹೋರಾಡಿದ್ರು, ಅವನನ್ನ ನೇಣಗಂಬಕ್ಕೆ ಕಳಿಸೋ ದಿನದವರೆಗೂ ಅವ್ರು ಯಾವ ರೀತಿ ಹೋರಾಡಿದ್ರು ಮತ್ತೆ ಇವ್ರು ಯಾವ ರೀತಿ ಹೋರಾಡಿದ್ರು ಎರಡನ್ನೂ ನೋಡ್ಬೇಕು ನಾವಿಲ್ಲಿ. ಕೇವಲ ನಾನು ಒಂದು ಮಾತ್ರ, ಯಾಕೆಂದ್ರೆ ನಾವು ಕೆಲವು ಹೆಚ್ಚಾಗಿ ಡಿಫೆನ್ಸ್ ಕೌನ್ಸಿಲ್ ಆಗಿ ಕೆಲಸ ಮಾಡಿದ್ದು, ಅದರಿಂದ ನಾ ಹೇಳಿದೇನಂತಂದ್ರೆ ಡಿಫೆನ್ಸ್ ಕೌನ್ಸಿಲ್ ಆದವರು ನಾವು ಅದನ್ನ ಪೂರ್ತಿ ಮಾಡ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ನಾವು ಸಹಿತ ಎರಡು ದೃಷ್ಟಿನಲ್ಲಿ ನ್ಯಾಯಾಧೀಶರು ವರ್ಕ್ ಮಾಡಬೇಕು ಅಂತ. ದಿ ಆಬ್ಜೆಕ್ಟ್ ಆಫ್ ದಿ ಕ್ರಿಮಿನಲ್ ಟ್ರಯಲ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ರಿಮೆಂಬರ್ ದಟ್ ಟ್ರಯಲ್ ಶುಡ್ ಬಿ ಕನ್ಕ್ಲೂಡೆಡ್ ಎಕ್ಸ್ಪೀಡಿಯಸ್ಲಿ ಬಿಫೋರ್ ದಿ ಮೆಮೊರಿ ಆಫ್ ದಿ ವಿಟ್ನೆಸ್ ಫೇಡ್ಸ್ ಔಟ್. ಇದು ಸ್ವಲ್ಪ ಕರೆಕ್ಟ್, ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ನಮ್ಮಲ್ಲಿ ಕ್ರಿಮಿನಲ್ ಟ್ರಯಲ್ಗಳು ಬೇಗ ಆಗೋದು ಬಹಳ ಕಡಿಮೆ. ಅಂದ್ರೆ ಹೇಳಕ್ಕಾಗಲ್ಲ, ಮೆಮೊರಿ ಆಫ್ ದಿ ವಿಟ್ನೆಸ್ ಒಳ್ಳೆ ಬಂದು ಸಾಕ್ಷಿ ಹೇಳಿದ್ದೆ ಆದ್ರೆ ಅವನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಾಲಾನುಕ್ರಮೇಣ ಇವಾಗ ಸುಮಾರು ವರ್ಷಗಳು, ಅನೇಕ ವರ್ಷಗಳು ಆಗುವಾಗ ಅದನ್ನ ಮರುವು ಬಂದು, ಅಥವಾ ವಯಸ್ಸಿನ ಕಾರಣ ಇರ್ಬೋದು, ಅಥವಾ ಇವರು ಸಾಕ್ಷಿಗಳು ಇಲ್ಲದೆ ಇರ್ಬೋದು, ಅಂತ ಸಂದರ್ಭ ಬಂದು ಸಿಗದೆ ಇರ್ಬೋದು, ಪೊಲೀಸ್ ಆಫೀಸರ್ಗಳು ರಿಟೈರ್ಡ್ ಆಗಿ ಕೆಲಸದಿಂದ ಹೋಗಿರ್ಬೋದು, ಅವರು ನ್ಯಾಯಾಲಯಕ್ಕೆ ಬರದೆ ಕೆಲವೊಮ್ಮೆ ತಡ ಆಗಿ ಆ ಒಂದು ಪ್ರಕರಣ ಸರಿಯಾದಂತ ತೀರ್ಪು ಕೊಡಕ್ ಆಗದೆ ಇರುವಂತಹದ್ದು ಆಗ್ಬೋದು. ಅದರಲ್ಲಿ ನ್ಯಾಯಾಧೀಶರ ತಪ್ಪೇನು ಇಲ್ಲ ಅನ್ಬೋದು ಅಂತಾನು ನಾನು ಹೇಳ್ತೀನಿ. ಯಾಕೆಂತಂದ್ರೆ ನ್ಯಾಯಾಧೀಶರು ರೆಕಾರ್ಡ್ ಅಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಅಷ್ಟೇ ಕನ್ಫೈನ್ ಆಗಿರ್ತಾರೆ. ಅವರು ಸಾಕ್ಷಿ ಬರಲಿಲ್ಲ ಅಥವಾ ಸಾಕ್ಷಿ ಬೇರೆ ಹೇಳಿದ್ರು ಅನ್ನೋ ಉದ್ದೇಶದಿಂದ ಅವ್ರೇನು ಅದರಲ್ಲಿ ಯಾವುದೇ ಒಂದು ಉದ್ದೇಶನ ತಗೊಳ್ಳೋದಿಲ್ಲ. ಮತ್ತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್ ಮೇ ಅರೈಸ್ ಫ್ರಮ್ ದಿ ಅಕ್ವಿಟಲ್ ಆಫ್ ಗಿಲ್ಟಿ ನೋ ಲೆಸ್ ದನ್ ಫ್ರಮ್ ದಿ ಕನ್ವಿಕ್ಷನ್ ಆಫ್ ದಿ ಇನ್ನೋಸೆಂಟ್. ಇದು ಶಿವಾಜಿ ಶಾರಬ್ ಬಾಬೋಡೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, AIR 1988, SC ಪೇಜ್ 1998, ವರ್ಷ 1988, ಪೇಜ್ 1998. ಇದು ಮೊನ್ನೆ ಶುಕ್ರವಾರ ನಮ್ಮ ಶಂಕರಪ್ಪನವರು ಪಾಠ ಮಾಡ್ತಾ ಇರುವಾಗಲೂ ಸಹಿತ ಈ ಜಡ್ಜ್ಮೆಂಟ್ ಬಗ್ಗೆ ಹೇಳಿದ್ರು. ನೋಡಿ, ಇಷ್ಟು 30 ವರ್ಷಗಳ ಹಿಂದೆ ನಡೆದಂತಹದ್ದಾಗ್ಲಿ, 50-60 ವರ್ಷಗಳ ಹಿಂದೆ ನಡೆದಂತಹ
ತೀರ್ಪುಗಳನ್ನ ನಾವು ಇಟ್ಕೊಂಡು ಇವತ್ತು ಆ ಬೇಸ್ ಮೇಲಿಂದಾನೆ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈ ಕ್ರಿಮಿನಲ್ ಟ್ರಯಲ್ ನಲ್ಲಿ ಮ್ಯಾಜಿಸ್ಟ್ರಿಯಲ್ ಟ್ರಯಲ್ ಅಂಡ್ ಸೆಷನ್ಸ್ ಟ್ರಯಲ್. ಮ್ಯಾಜಿಸ್ಟ್ರಿಯಲ್ ಟ್ರಯಲ್ ನಲ್ಲಿ ಎರಡು ತರ ಅಂತದ್ದಿದೆ. ಅದು ಸಿಟಿನಲ್ಲಾದ್ರೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು, ಹಾಗೂ ರೂರಲ್ ಏರಿಯಾಗಳಾದ್ರೆ CJM, JMFC ಹಾಗೂ ಸೆಷನ್ಸ್ ನ್ಯಾಯಾಲಯಗಳು ಹೀಗೆ ಇರ್ತವೆ. ನಾನು ಆಗ್ಲೇ ತಮಗೆ ಹೇಳಿದ್ದು ಶೆಡ್ಯೂಲ್ 1 ಮತ್ತೆ ಶೆಡ್ಯೂಲ್ 2 ಆಫ್ ದ CRPC ಅಡಿಯಲ್ಲಿ ಇದು ಕೆಲಸ ಮಾಡಲಿಕ್ಕೆ ಸಾಧ್ಯ. ಯಾವ ಕೋರ್ಟ್ಗೆ ಬರ್ತದೆ ಅನ್ನೋದು ಶೆಡ್ಯೂಲ್ 1 ಡಿಸ್ಕ್ರೈಬ್ ಮಾಡ್ತದೆ, ಹಾಗೆ ಶೆಡ್ಯೂಲ್ 2 ಸಹಿತ ಹೇಳ್ತದೆ. ಆಮೇಲೆ ಕ್ರಿಮಿನಲ್ ಟ್ರಯಲ್ ಅಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಕೇಳಿರುವುದು ಸಮರಿ ಟ್ರಯಲ್ಲು, ಸಮನ್ಸ್ ಟ್ರಯಲ್ಲು, ವಾರೆಂಟ್ ಟ್ರಯಲ್ಲು, ಸೆಷನ್ಸ್ ಟ್ರಯಲ್. 4: ಸಮರಿ ಟ್ರಯಲ್, ಸೆಷನ್ಸ್ ಟ್ರಯಲ್, ಸಮನ್ಸ್ ಟ್ರಯಲ್, ವಾರೆಂಟ್ ಟ್ರಯಲ್, ಸೆಷನ್ಸ್ ಟ್ರಯಲ್. ನೋಡಿ, summary trial, chapter 21 of CRPC, section 260 260ರಿಂದ section 265 ವರೆಗೂ ಇದೆ. ಯಾವುದು? ಸಮರಿ ಟ್ರಯಲ್, ಚಾಪ್ಟರ್ 21 ಆಫ್ CRPC, ಸೆಕ್ಷನ್ 260 to 65. ನಾನು ರಿವರ್ಸ್ ಆಗಿ ಬರ್ತಾ ಇದ್ದೀನಿ, ಇದು ಕೊನೆಯಲ್ಲಿ ಬರ್ತದೆ. ಇಲ್ಲಿ ಸಮರಿ ಟ್ರಯಲ್ ಅಂದ್ರೆ ಬಹಳ ಸಂಕ್ಷಿಪ್ತವಾಗಿ ನಡೆಯುವಂತ ವಿಚಾರಣೆಗಳು, ಸಣ್ಣ ಸಣ್ಣ ಕೇಸ್ಗಳಲ್ಲಿ ಅಂತ ಹೇಳ್ಬೋದು, ಹೆಚ್ಚಿನ ರೀತಿನಲ್ಲ. ಪವರ್ ಆಫ್ ದಿ ಸಮರಿ, ಮ್ಯಾಜಿಸ್ಟ್ರೇಟ್ನ ಅಡಿಯಲ್ಲಿ ನಡೆಯುವಂತದ್ದು. ಮತ್ತೆ ಪ್ರೊಸೀಜರ್ ಆಫ್ ದಿ ಸಮರಿ ಟ್ರಯಲ್, ಸಮನ್ಸ್ ಕೇಸ್ನಲ್ಲಿ ಹೋದಂತಾಗ ಮತ್ತು ಹೆಚ್ಚಿನವಾದಂತ ಅಲ್ಲಿ ಕಂಟೆಸ್ಟಿಂಗ್ ಇದರಲ್ಲ, ಅವ್ರಿಗೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅದೆಲ್ಲ ಏನು ಇಲ್ಲ. ಅಲ್ಲಿ ಸ್ಟ್ರೈಟ್ ಅವೇ ಪ್ಲೀ ಗಿಲ್ಟಿ ಮಾಡಿ ನಡೆಸಬಹುದು, ಅಥವಾ ಪೂರ್ತಿಯಾಗಿ ಕೇಸನ್ನು ನಡೆಸಿ ತೀರ್ಪನ್ನು ಕೊಡುವಂತ ಪದ್ಧತಿ ಇಲ್ಲಿ ಉಂಟು. ನೆಕ್ಸ್ಟ್ ಬಂದು ಇಟ್ ಈಸ್ ಎ ಸಮನ್ಸ್ ಟ್ರಯಲ್, ಚಾಪ್ಟರ್ 20 CRPC. ಇದು ಸೆಕ್ಷನ್ 251 ಇಂದ 259 ವರೆಗೂ ಡಿಸ್ಕ್ರೈಬ್ ಮಾಡಿದ್ದಾರೆ. ತಾವು ಈ ಸಮನ್ಸ್ ಟ್ರಯಲ್ ನ ಕೇಸಿನ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಸೈಟೇಷನ್ ಅತ್ಯಂತ ಮಹತ್ವಪೂರ್ಣವಂತದ್ದು. KM ಮ್ಯಾಥ್ಯೂ ಕೇಸ್ ಅನ್ನೋದನ್ನೇ ಹೇಳ್ತಾರೆ. KM ಮ್ಯಾಥ್ಯೂ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಸೈಟೇಷನ್ AIR 1992, ಸುಪ್ರೀಂ ಕೋರ್ಟ್, ಪೇಜ್ 2206. ಈ ತೀರ್ಪಿನಲ್ಲಿ ಸಮನ್ಸ್ ಕೇಸ್ನ ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈ ಕೇಸನ್ನು ನೀವು ಓದಿ, 2 ಸರಿ ಓದಿ ಪರವಾಗಿಲ್ಲ, 3 ಸರಿ ಓದಿ, ಅಷ್ಟು ಪ್ರೊಸೀಜರ್ ಆಸ್ಪೆಕ್ಟ್ ನಮಗೆ ಅರ್ಥ ಆಗ್ತದೆ. ನಾನೀಗ 4 ಸರಿ ಹೇಳ್ಬಿಡ್ತೀನಿ, ಮರ್ತೋಗ್ಬೋದು. ನೀವು 4 ಸರಿ ಆ ಜಡ್ಜ್ಮೆಂಟ್ ಅನ್ನ ಓದಿದ್ರೆ ಅದಕ್ಕೆ ಸಿಗುವ ಅರ್ಥ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ನ್ಯಾಯಾಲಯಗಳಲ್ಲಿ ಕೇಸ್ ನಡೆಸ್ತಾ ಇರ್ಬೋದು, ನಾನು ಹೇಳಿದ್ನಲ್ಲ, ತಾವು ಪರೀಕ್ಷಾರ್ಥಿಗಳು APP ಆಗಿ ಅಥವಾ ಜಡ್ಜ್ ಆಗಿ ಹೋಗುವಂತವ್ರು, ಇದನ್ನೆಲ್ಲ ಓದುವ ಅಭ್ಯಾಸನ ಹೆಚ್ಚಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಓದುವ ಅಭ್ಯಾಸನ ಬಿಡಬೇಡಿ. ಯಾಕೆಂದ್ರೆ ಇದರಿಂದ ಓದ್ತಾ ಇದ್ರೆ ನಮ್ಮ ಜ್ಞಾನಾರ್ಜನೆ ಯಾವಾಗಲೂ ಆಗ್ತಾ ಇರ್ತದೆ. ಹೊಸ ಹೊಸ ವಿಷಯಗಳು
ತಿಳಿದು ಬರ್ತಿರ್ತದೆ. ಹೊಸ ಹೊಸ ವಿಷಯಗಳಿಂದ ನಮಗೆ ನಾವೇ ಕೆಲವು ವಸ್ತುಗಳನ್ನು ಅಳವಡಿಸಲಿಕ್ಕೆ, ಕೇಸ್ ನಡೆಸಲಿಕ್ಕೆ ಸಹಕರಿಸ್ತದೆ. ಈ ಸಮನ್ಸ್ ಟ್ರಯಲ್ಲು ಸೆಕ್ಷನ್ 251 ಸಬ್ಸ್ಟಾನ್ಸ್ ಆಫ್ ದಿ ಅಕ್ವಿಸಿಷನ್ಸ್ ಟು ಬಿ ಸ್ಟೇಟೆಡ್, ಅಂದರೆ ಆರೋಪಿಗೆ ನಿನ್ನ ಕೇಸು ಆರೋಪ ಏನಿದೆಯಪ್ಪ ಅಂತ ತಿಳಿಸ್ಕೊಡುವುದು. 252ನಲ್ಲಿ ಕನ್ವಿಕ್ಷನ್ ಆಫ್ ಎ ಪ್ಲೀಡ್ ಗಿಲ್ಟಿ, ಒಂದು ವೇಳೆ ಅವನು ನಾನು ತಪ್ಪೊಪ್ಕೊಂಡಿದ್ದೀನಿ ಅಂತ ಹೇಳಿದರೆ ಅದನ್ನ ಅವನಿಗೆ ಶಿಕ್ಷೆ ಕೊಡುವಂತ ಸಂದರ್ಭ ಉಂಟು. ಒಂದು ವೇಳೆ ಅವನು ಅದನ್ನ ಹೇಳಲಿಲ್ಲ, ನಾನು ತಪ್ಪು ಒಪ್ಕೊಂಡಿದ್ದೀನಿ ಅಂತ ಹೇಳಲಿಲ್ಲ ಅಂದ ಪಕ್ಷದಲ್ಲಿ ಮುಂದುವರಿಬೇಕಾಗ್ತದೆ. ಅವನಿಗೆ ಪ್ಲೀ ನಾವು ಮಾಡಬೇಕು, ಪ್ಲೀನ ರೆಕಾರ್ಡ್ ಮಾಡಿಕೊಂಡು, ಇದೊಂದು ಮುಖ್ಯ ನ್ಯಾಯಾಧೀಶರುಗಳು ಮಾಡಬೇಕಾದಂಥ ಕರ್ತವ್ಯ. ಅದು ಆರೋಪಿಗೆ ಅರ್ಥವಾಗುವ ರೀತಿಯಲ್ಲಿ. ಮೊನ್ನೆ ವೆಂಕಟ ಸುದರ್ಶನ ಸಾಹೇಬ್ರವರು ಪಾಠ ಮಾಡುವಾಗ ತುಂಬಾ ಚೆನ್ನಾಗಿ ಹೇಳಿದ್ರು, ಯಾವ ರೀತಿ ಪ್ಲೀ ಮತ್ತೆ ಚಾರ್ಜ್ ಅನ್ನ ಬರೀಬೇಕು, ಯಾವ ರೀತಿ ಅದನ್ನ ರೈಟಿಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ತಾವು ಜ್ಞಾಪಕದಲ್ಲಿ ಇಟ್ಕೊಂಡು ಆ ರೀತಿ ಕೆಲಸ ಮಾಡಿ. ಆ ಸೆಕ್ಷನ್ ತಾವು ಗಿಲ್ಟಿ ಹೇಳಿದ್ದನ್ನ ರೆಕಾರ್ಡ್ ಆದ ನಂತರ ಅವನು ತಪ್ಪು ಒಪ್ಕೊಂಡಿದ್ದ ಅಂದ್ರೆ ಮುಂದೆ ಅದನ್ನ ಎವಿಡೆನ್ಸ್ ಮಾಡಿ ಅವನಿಗೆ ಅದು ದೋಷಿ ಎಂದು ಆಗ್ತಾನೋ ನಿರ್ದೋಷಿ ಎಂದು ಆಗ್ತಾನೋ ಅದರ ಮೇಲೆ ತಮ್ಮ ತೀರ್ಪನ್ನು ಕೊಡಬೇಕು. ಅಕ್ವಿಟಲ್ ಆರ್ ಕನ್ವಿಕ್ಷನ್. ಒಂದ್ ವೇಳೆ ಕಂಪ್ಲೇಂಟ್ ತೀರ್ ಹೋದ ಬರಲೇ ಇಲ್ಲ ಅಂತಂದ್ರೆ ಅವರಿಗೆ ಒಂದು ಸಾಕಷ್ಟು ಅವಕಾಶಗಳನ್ನು ನೋಡಿ ಯಾವ್ಯಾವ ಸಾಧ್ಯತೆಯಲ್ಲಿದೆ ಅದನ್ನ ಪ್ರಯತ್ನ ಮಾಡಿ ಕರೀಲಿಕ್ಕೆ ಮಾಡ್ಬೋದು. ಒಂದ್ ವೇಳೆ ಆಗಿಲ್ಲ ಅಂತಂದ್ರೆ ಅದಕ್ಕೆ ಮುಂದೆ ಕ್ರಮ ತಗೊಬೇಕು. ಮತ್ತೆ ಇಲ್ಲಿ ವಿತ್ಡ್ರಾಯಲ್ ಆಫ್ ಕಂಪ್ಲೇಂಟ್ 257 ಕೆಳಗಡೆ ಸಹಿತ ಅವರಿಗೆ ಅದೊಂದು ಅವಕಾಶ ಇದೆ. ಕಂಪ್ಲೇನೆಂಟು ನಾನು ಮುಂದುವರಿಸೋದು ಬೇಡ ಅಂದ ಪಕ್ಷದಲ್ಲಿ ಅದನ್ನ ಕಂಪ್ಲೇಂಟ್ನ ಸಹಿತ ವಾಪಸ್ ತಗೊಳ್ಳುವಂತ ಸಾಧ್ಯತೆ ಇದೆ. ಕೆಲವೊಂದು ಸಂದರ್ಭದಲ್ಲಿ 258 ಅಲ್ಲಿ ಪವರ್ ಟು ಸ್ಟಾಪ್ ಪ್ರೊಸೀಡಿಂಗ್ ಸರ್ಟನ್ ಕೇಸಸ್ ಅಂತ ಹೇಳ್ತಾರೆ. ಮತ್ತೆ ಇದು ಪವರ್ ಆಫ್ ದಿ ಕೋರ್ಟ್ ಟು ಕನ್ವರ್ಟ್ ಸಮನ್ಸ್ ಕೇಸ್ ಟು ವಾರಂಟ್ ಕೇಸ್ ಅಂತ 259 ಹೇಳ್ತಾರೆ. ಒಂದ್ ವೇಳೆ ನ್ಯಾಯಾಲಯಕ್ಕೆ ಇದು ಸಮನ್ಸ್ ಕೇಸ್ ಅಲ್ಲ, ಇದು ವಾರಂಟ್ ಕೇಸು ಅಂತ ಕಂಡು ಬಂದಲ್ಲಿ ಅದನ್ನ ಆ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಅದನ್ನ ವಾರಂಟ್ ಕೇಸ್ ಆಗಿ ಮಾರ್ಪಾಡು ಮಾಡಿ ವಾರಂಟ್ ಕೇಸ್ ನಡೆಸುವಂತ ಒಂದು ನ್ಯಾಯಾಲಯಕ್ಕೆ ಅದನ್ನ ಕಳಿಸ್ಕೊಡ್ಬೇಕು ಅನ್ನೋದು ಸಹಿತ ಇಲ್ಲಿ ಹೇಳ್ಬೇಕು. ಮತ್ತೆ ಈ ಟ್ರಯಲ್ ಕೇಸು ಮತ್ತೆ ವಾರೆಂಟ್ ಕೇಸು ಮತ್ತೆ ಸೆಷನ್ಸ್ ಕೇಸಿನ ಆಲ್ಮೋಸ್ಟ್ ಆಲ್ ಸಿಮಿಲಾರಿಟಿ ಇರ್ತದೆ. ಆದರೆ ಕೆಲವೊಂದು ಟ್ರಯಲ್ ನಡೆಸುವುದು ಇಲ್ಲಿ ಮ್ಯಾಜಿಸ್ಟ್ರೇಟು, ಅಲ್ಲಿ ಸೆಷನ್ಸ್ ಕೋರ್ಟ್ ಇರ್ಬೋದು. ಆದರೆ ಸಾಮಾನ್ಯವಾಗಿ ಪ್ರೊಸೀಜರ್ಸು ಸೇಮ್ ಅನ್ನೋ ಒಂದು ದೃಷ್ಟಿ. ಈ ಸೆಷನ್ಸ್ ಕೇಸು ಚಾಪ್ಟರ್ 18 ಆಫ್ CRPC ಇಲ್ಲಿ ಸೆಕ್ಷನ್ 225 to 236 ಇಸ್ ಟು ಫಾಲೋ. 225ರಿಂದ 236 ಟ್ರಯಲ್ ಬಿಫೋರ್ ಎ ಕೋರ್ಟ್ ಆಫ್ ಸೆಷನ್ ಚಾಪ್ಟರ್ 18. ಇಲ್ಲಿ ಹೇಳೋದೇನಂದ್ರೆ ಟ್ರಯಲ್ ಟು ಬಿ ಕಂಡಕ್ಟೆಡ್ ಬೈ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್, ಓಪನಿಂಗ್ ಕೇಸ್ ಫಾರ್ ದಿ ಪ್ರಾಸಿಕ್ಯೂಷನ್. ಓಪನ್ ಮಾಡಿದ ನಂತರ ಆರೋಪಿಗೆ ನೀವು ಫೈನಲ್ ರಿಪೋರ್ಟ್ ಎಲ್ಲ ಕೊಟ್ಟಿರ್ತೀರಿ, ಅದನ್ನೆಲ್ಲ ಸಬ್ಮಿಟ್ ಮಾಡಿರ್ತಾರೆ. ಪ್ರಾಸಿಕ್ಯೂಟರ್ ತಮ್ಮ ಕೇಸನ್ನ ಮುಂದುವರಿಸಲಿಕ್ಕೆ ಬಂದಾಗ ಆರೋಪಿ ಹಿಂದೆ ಬೇಲ್ ಎಲ್ಲ ತಗೊಂಡಿದ್ರೆ ಒಂದ್ ವೇಳೆ ಮತ್ತೆ ತಿರ್ಗಿ ಅವ್ರಿಗೆ ಕೋರ್ಟ್ ಮುಂದೆ ಹಾಜರಾಗ್ಲಿಕ್ಕೆ ಅವಕಾಶ ಕೊಟ್ಟು ಅವ್ರಿಗೆ ಬರ್ಲಿಕ್ಕೆ ಹೇಳಿ ಮೊದಲಿನ ಪ್ರಕ್ರಿಯೆಗಳು ಏನು ಅದನ್ನ ಅಲ್ಲ ಮ್ಯಾಜಿಸ್ಟ್ರೇಟರು ಮಾಡಿ ಈಗ ಡಿಸ್ಚಾರ್ಜ್ ಅಂತ ಒಂದು ಅವಕಾಶ. ಅಂದ್ರೆ ನಾನು ಆರೋಪಿತ ನಿನಗೆ ಅವಕಾಶ ಇದೆಯಪ್ಪ, ನೀನು ಡಿಸ್ಚಾರ್ಜ್ ಆರ್ಗ್ಯುಮೆಂಟ್ ಟು ಹಿಯರ್ ಬಿಫೋರ್ ಚಾರ್ಜ್ ಅಂತ ಕೇಳ್ತಾರೆ. ನೀವು ಆಗ ಕೆಲವರು ಹೇಳ್ತಾರೆ ಚಾರ್ಜ್ ಮಾಡ್ಬಿಡ್ಬೋದು ಸ್ವಾಮಿ ಅಂತ. ಆದ್ರೆ ನಾವೊಂದು ಹೇಳ್ತೀನಿ, ನೀವು ಮೊದಲೇ ಹೇಳಿದೆ ಪ್ರತಿಯೊಂದನ್ನು ನೀವು ಓದಿದ್ದಲ್ಲಿ
ಅರ್ಥ ಮಾಡಿಕೊಂಡಲ್ಲೇ ನಿಮ್ಮ ಕೇಸು ಡಿಸ್ಚಾರ್ಜ್ಗೆ ಅಪ್ಲಿಕಬಲ್ ಇದ್ರೆ ಪ್ರಯೋಗ ಮಾಡುವುದು ಒಳ್ಳೆಯದು. ಆಗ ಒಂದು ವೇಳೆ ಡಿಸ್ಚಾರ್ಜ್ ಹಂತದಲ್ಲೇ ನಿಮ್ಮ ಆರೋಪಿಗೆ ನ್ಯಾಯ ಸಿಗುವಂತ ಸಾಧ್ಯತೆನೂ ಇರ್ಬೋದು. ಎಲ್ಲ ಕೇಸ್ನಲ್ಲೂ ಇರ್ಲಿಕ್ಕಿಲ್ಲ, ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಇರ್ತದೆ ಅನ್ನೋದನ್ನ ನಾನು ಹೇಳಬಲ್ಲೆ. ಆದ್ರಿಂದ ಈ ಒಂದು ಸನ್ನಿವೇಶನ ನೀವು ಕಳ್ಕೊಂಡ್ರೆ ನಿಮ್ಗೆ ಮತ್ತೆ ಸಿಗೋದಿಲ್ಲ. ಈಗ ಕೆಲವು ಮಾರ್ಕೆಟ್ ಅಲ್ಲಿ ಹೇಳ್ತಾರಲ್ಲ, ಈ ಒಂದು ಅವಕಾಶ ಕಳ್ಕೊಂಡ್ರೆ ಮತ್ತೊಂದು ಅವಕಾಶ ಸಿಗಲ್ಲ ಅಂತ. ಹಾಗೆ ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ನಾವು ಅದನ್ನ ಡಿಸ್ಚಾರ್ಜ್ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲಿ ವಕೀಲರದು, ಜಡ್ಜದಲ್ಲ, ಯಾರೋ ಡಿಫೆನ್ಸ್ ಕೌನ್ಸಿಲ್ನ ವಕೀಲರದು. ಅದಕ್ಕೆ ಹೇಳೋದು ಅಪ್ಲಿಕೇಶನ್ ಆಫ್ ಮೈಂಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದಿ ಆಲ್ ದಿ ಪರ್ಸನ್ಸ್ ಅಂತ. ಡಿಸ್ಚಾರ್ಜ್ ಒಂದ್ ವೇಳೆ ಆಯ್ತು ಅಂದ್ರೆ ಆರ್ಗ್ಯುಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ನ್ಯಾಯಾಲಯ ಅದನ್ನ ಡಿಸ್ಚಾರ್ಜ್ ವಾದ ಮಾಡಿದ್ರೆ ಇದು ಡಿಸ್ಚಾರ್ಜ್ ಆಗೋದಿಲ್ಲ, ನಾವು ಚಾರ್ಜ್ ಫ್ರೇಮ್ ಮಾಡ್ತೀವಿ ಅಂತ ಹೇಳಿ ಚಾರ್ಜ್ ಅನ್ನ ಫ್ರೇಮ್ ಮಾಡ್ತಾರೆ. ಇದರಲ್ಲೂ ಹಿಂದೆ ನಮ್ಮ ಉಪನ್ಯಾಸಕರು ಚಾರ್ಜ್ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಸುವಿವರವಾಗಿ ತಿಳಿಸಿದ್ದಾರೆ. ತುಂಬಾ ಅದ್ಭುತ. ಆ ರೀತಿನಲ್ಲಿ ತಾವು ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತಾವು ಯಾವ ರೀತಿನಲ್ಲಿ ಚಾರ್ಜು ಪ್ಲೀ ಬರೆಯೋದು ಅನ್ನೋದನ್ನ ತಿಳ್ಕೊಬೇಕಾದ್ದು ಅತಿ ಮುಖ್ಯ. ಹಾಗೆ ಚಾರ್ಜ್ ಆದ ಮೇಲೆ ಮುಂದೆ ವಿಚಾರಣೆ ನಡೀಬೇಕಾಗುತ್ತೆ. ಅವಾಗ ಅದಕ್ಕೆ ನ್ಯಾಯಾಧೀಶರು ಒಂದು ಡೇಟ್ಗಳನ್ನ, ದಿನಾಂಕನ ಗುರುತುಪಡಿಸ್ತಾರೆ. ಇಂತಿಂತ ತಾರೀಕು ಇಷ್ಟಿಷ್ಟು ಜನ ಸಾಕ್ಷಿ ಬರಬೇಕು, ಇಂತಿಂತ ಸಾಕ್ಷಿಗಳು ಬರಬೇಕು ಅಂತ. ಸಾಮಾನ್ಯವಾಗಿ ಪ್ರಾಸಿಕ್ಯೂಟರು ಮೊದಲು ಫಿರ್ಯಾದಿ ಕಡೆಯಿಂದ ಸಾಕ್ಷಿ ನುಡಿಸೋದು ಒಳ್ಳೇದು. ಮೊದಲೇ ಪೊಲೀಸರು ಬಂದ್ರು, ಐವೋ ಇದಾರೆ ಇವತ್ತು ಅವೈಲಬಲ್, ಸಾಕ್ಷಿ ನುಡಿಸ್ಬಿಡೋಣ ಅನ್ನೋದು ತಪ್ಪು. ಐವೋನ ಎಂದೂ ಮೊದಲನೇ ಬಾರಿಯಾಗಿ ನೀವು ಸಾಕ್ಷಿ ನುಡಿಸ್ಬೇಡಿ. ಆದ್ರೆ FIR ರೆಡಿ ಮಾಡ್ಕೊಂಡಿದ್ದಂಥವ್ರಾಗಿದ್ರೆ, ಅಥವಾ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಂಥವ್ರೇ ಆಗಿದ್ರೆ, ಅಥವಾ ಡೈಯಿಂಗ್ ಡಿಕ್ಲರೇಷನ್ ರೆಕಾರ್ಡ್ ಮಾಡಿದಂತ ಪೊಲೀಸ್ ಅಧಿಕಾರಿ ಆಗಿದ್ರೆ ಮ್ಯಾಟರ್ ಇಸ್ ಡಿಫ್ರೆಂಟ್. ಇನ್ವೆಸ್ಟಿಗೇಷನ್ ಆಫೀಸರ್ನ ಮಾತ್ರ ಎಂದೂ ಮೊದಲನೇ ಬಾರಿನಲ್ಲೇ ನೀವು ಮಾಡಬೇಡಿ. ಯಾಕೆ ಅಂದ್ರೆ ಡಿಫೆನ್ಸ್ ಕೌನ್ಸಿಲ್ಗೆ ಅದು ಒಂದು ತಡೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಈ ಕಾಂಟ್ರಡಿಕ್ಷನ್, ಒಮಿಷನ್ಸು, ಇಂಪ್ರೂವ್ಮೆಂಟು ಇಂಥವೆಲ್ಲ ಇದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊನೆ ಹಂತದಲ್ಲಿ, ಎವಿಡೆನ್ಸಿನ ಕೊನೆ ಹಂತದಲ್ಲಿ ಮಾತ್ರ ಎಲ್ಲ ಸಾಕ್ಷಿಗಳನ್ನು ನೀವು ಮಾಡಿ. ಪ್ರಾಸಿಕ್ಯೂಟರು ಮಾಡುವಾಗ ನೀವು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ. ಯಾವ ಸಾಕ್ಷಿನ ಯಾವ ರೀತಿನಲ್ಲಿ ತಾವು ಸಾಕ್ಷಿ ನುಡಿಸ್ಬೇಕು ಅನ್ನೋದನ್ನ ತಾವು ವಿಚಾರ ಮಾಡಿ, ಯಾವ ರೀತಿ ಹೇಳಿಸ್ಬೇಕು ಅನ್ನೋದನ್ನ ಮಾಡಿ. ನಾನು ಕಂಡಂತ ಒಬ್ಬ ಸ್ಪೆಷಲ್ ಪ್ರಾಸಿಕ್ಯೂಟರು BR ನಂಜುಂಡಯ್ಯ ಅಂತ, ಅವರು ಒಳ್ಳೊಳ್ಳೆ ಪ್ರಕರಣಗಳನ್ನ ನಡೆಸಿದ್ದಾರೆ. ಅವರು ಪ್ರಾಸಿಕ್ಯೂಟರ್ ಆದ್ರಿಂದೇನೆ ನಮ್ಮ ಡಿಫೆನ್ಸ್ ಕೌನ್ಸಿಲ್ಗಳಿಗೆ ಒಂದು ಸ್ವಲ್ಪ ಕಷ್ಟದ್ದು ಕೆಲಸ. ಅವರು ಯಾವ ರೀತಿ ಟ್ರೈನ್ ಮಾಡಿ ಕರ್ಕೊಂಡ್ಬಂದು ಹೇಳಿಸ್ತಾ ಇದ್ರು ಅಂದ್ರೆ, ಪ್ರತಿಯೊಂದು ಸ್ಟೇಟ್ಮೆಂಟ್ ನಲ್ಲಿ ಇರುವಂತಹದ್ದು, ಕಂಪ್ಲೇಂಟ್ ನಲ್ಲಿ, ಫಿರ್ಯಾದಿನಲ್ಲಿ ಏನೇನ್ ಬಂದಿದೆ ಅನ್ನೋದನ್ನೆಲ್ಲ ಒಂದು ಬಿಡದ ಹಾಗೆ ಪ್ರತಿಯೊಂದನ್ನು ಕವರ್ ಮಾಡಿ, ಹಾಗೆ ಮಹಜರ್ ವಿಟ್ನೆಸ್ ಯಾವ ರೀತಿನಲ್ಲಿ ಮಾಡ್ದ ಅಂದ್ರೆ ತಾನು ಮರ್ತಿದ್ರು ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಸರಿಯಾದಂತ ರೀತಿಯಲ್ಲಿ ಸಾಕ್ಷಿ ನುಡಿಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವಾಗ ಕಾಂಟ್ರಡಿಕ್ಷನ್ಸ್, ಒಮಿಷನ್ಸ್, ಇಂಪ್ರೂವ್ಮೆಂಟ್ಸ್ ಬಗ್ಗೆ ಸ್ಕೋಪ್ ಡಿಫೆನ್ಸ್ ಕೌನ್ಸಿಲ್ಗೆ ಕಷ್ಟ ಆಗ್ತದೆ. ಸಾಮಾನ್ಯ ಮಟ್ಟದಲ್ಲಿ ಪ್ರಾಸಿಕ್ಯೂಟರ್ ಲೆಥರ್ಜಿಕ್ ಆಟಿಟ್ಯೂಡ್ ಇಂದಾನೋ ಅಥವಾ ಅವರು ಹೆಚ್ಚಿನ ಒಂದು ವಿಶೇಷ ಕಾಳಜಿ ತಗೊಳ್ಳದೆ ಕೆಲಸ ಮಾಡಿದ್ದ ಪಕ್ಷದಲ್ಲಾದ್ರೆ, ಸಾಕ್ಷಿ ತಾನು ಕಂಪ್ಲೇಂಟ್ ನಲ್ಲಿ, ಫಿರ್ಯಾದಿನಲ್ಲಿ ಹೇಳದೇ ಇದ್ದಿದ್ದನ್ನ, 162 ಸ್ಟೇಟ್ಮೆಂಟ್ ನಲ್ಲಿ ಹೇಳದೇ ಇದ್ದಿದ್ದನ್ನ, ಅಥವಾ ಮಾಜರ್ ನಲ್ಲಿ ಇಲ್ಲದೆ ಇದ್ದಿದ್ದನ್ನ ಹೇಳಿ ಹೋಗುವಂತದ್ದು. ಒಂದ್ ವೇಳೆ ಅವನು ಮಾಜರ್ ಸಾಕ್ಷಿಯಾಗಿ ಅಲ್ಲಿ ಬಂದಿದ್ರೆ ಅವರು ಏನಪ್ಪಾ ನೀನು ನೋಡಿದ್ಯಾ ಆರೋಪಿನ ಅಂದ್ರೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ಬಿಡ್ತಾನೆ. ಅಲ್ಲಿಗೆ ಮುಗಿದೋಯ್ತು. ಅವನು ಇನ್ನೇನು ಸಾಕ್ಷಿ ಹೇಳುವಂತ ಅವಶ್ಯಕತೆ ಅಲ್ಲಿ ಉದ್ಭವನೇ ಆಗೋದಿಲ್ಲ. ಅದು ಅಲ್ಲ, ಅದನ್ನ ನೀವು ತರಬೇತಿ. ಅದಕ್ಕೆ ಪ್ರಾಸಿಕ್ಯೂಟರ್ ಶುಡ್ ನಾಟ್ ಬಿ ಎ ಲೆಥರ್ಜಿಕ್ ಆಟಿಟ್ಯೂಡ್. ಬಿ ಅಲರ್ಟ್, ಕೇರ್ಫುಲ್, ಯುವರ್ ರೋಲ್. ನಾನು ಹೇಳಿದ್ನಲ್ಲ, ನೀವು ಅವನಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು, ಬೇರೆ ರೀತಿಯಲ್ಲಿ ಕೆಲಸ ಮಾಡಬೇಡಿ. ಆಗ ಇದಕ್ಕೆ ಒಂದು ಬೆಲೆ ಬರ್ತದೆ. ಆಚೆ ಕಡೆ ನೋವಿನಿಂದ ನೊಂದ ಪಕ್ಷಗಾರರು ಇರ್ತಾರಲ್ಲ, ಅವ್ರ ತಂದೆ ತಾಯಿನೋ ಯಾರೋ ಎಲ್ಲ, ಏನಪ್ಪಾ ಪ್ರಾಸಿಕ್ಯೂಟರ್ ಸರಿಯಾಗಿ ಕೆಲಸ ಮಾಡಲಿಲ್ಲ, ಸಾಕ್ಷಿ ನುಡಿಸ್ಲಿಲ್ಲ ಅಂತ, ಆ ಒಂದು ದುರುಪಯೋಗ, ಇದು ಆಗಿದ್ದಂತ ತೊಂದರೆನ ನಾವು ಡಿಫೆನ್ಸ್ ಕೌನ್ಸಿಲ್ ಬೆನಿಫಿಟ್ ತಗೊಂಡು ಮಾಡ್ತೀವಿ.
ಇಲ್ಲಿ ಹಾಸ್ಟೈಲ್ ಅನ್ನೋ ಪ್ರಶ್ನೆ ಅಲ್ಲ ಅದು. ಆದ್ರೆ ಹಾಸ್ಟೈಲ್ ಅನ್ನೋ ಪ್ರಶ್ನೆ ಯಾವಾಗ ಅವನು ನಮ್ಮ ಸಾಕ್ಷಿಯ ಹೇಳಿಕೆಗಳ ವಿರುದ್ಧವಾಗಿ ಹೇಳಿಕೆನಲ್ಲಿ ಅಲ್ಲಿ ಹೇಳದೇ ಇರೋದನ್ನ ಇಲ್ಲಿ ಹೇಳಿದ್ದನ್ನ ನಾನು ಇಲ್ಲಿ ಗೊತ್ತಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಟರ್ಗೆ ಬರುವಂತ ಒಂದು ಸನ್ನಿವೇಶ, ನೋಡಪ್ಪ ಅವನ ನ್ಯಾಯಾಲಯ ಹಾಸ್ಟೈಲ್ ಅಂತ ರೆಕಾರ್ಡ್ ಮಾಡಕ್ ಆಗೋದಿಲ್ಲ, ಅದನ್ನ ತಾವು ಹೆಚ್ಚು ಗಮನದಲ್ಲಿಟ್ಕೊಳ್ಳಿ, ಮ್ಯಾಜಿಸ್ಟ್ರೇಟ್ ಆಗ್ಲಿ ಅಥವಾ ಪ್ರಾಸಿಕ್ಯೂಟರ್ಗಳಾಗ್ಲಿ ಹಾಸ್ಟೈಲ್ ಅನ್ನೋ ತರದಲ್ಲಿ ಅವರು ಆದೇಶದಲ್ಲಿ ಅಥವಾ ಡಿಪೋಸಿಷನ್ ಶೀಟ್ ನಲ್ಲಿ ಬರೀಲಿಕ್ಕೆ ಬರಲ್ಲ. ಈ ತರ ಮುಖ್ಯ ಸವಾಲಿನಲ್ಲಿ ಹೇಳ್ತಾ ಇರುವಾಗ ಅವನು ವಿರುದ್ಧವಾಗಿ ಹೇಳ್ದ. ಅದಕ್ಕೋಸ್ಕರ ಪಾಟಿ ಸವಾಲು ಮಾಡಲು ಪ್ರಾಸಿಕ್ಯೂಟರು ಅಪ್ಪಣೆ ಕೇಳಿದ್ರು. ಅದರಂತೆ ಅಪ್ಪಣೆ ಮೇರೆಗೆ ನಾವು ಅವ್ರಿಗೆ ಇದು ಕೊಟ್ಟಿದ್ದೀವಿ ಅಂತ ಹೇಳಿ ಆದೇಶ ಮಾಡಿ ಮುಂದೆ ಇವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಪ್ರಾಸಿಕ್ಯೂಟರ್ಗೆ ಅವಕಾಶ ಮಾಡಿಕೊಡ್ತಾರೆ. ಇದು ಹಾಸ್ಟೈಲ್ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಹಾಸ್ಟೈಲ್ ಆಗೋಯ್ತು ಅಂದ್ಬಿಡಂತ ಡಿಫೆನ್ಸ್ ಕೌನ್ಸಿಲ್ ಕಣ್ಮುಚ್ಚಿ ಕೂರಬಾರ್ದು, ಬಹಳ ಎಚ್ಚರಿಕೆನಲ್ಲಿ ಇರಬೇಕು. ಕೆಲವೊಮ್ಮೆ ಪ್ರಾಸಿಕ್ಯೂಷನ್ ಮಾಡಿದಂತ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹೊಸ ವಸ್ತು ಬಂದು ನನಗೆ ತೊಂದರೆ ಆಗುವಂತ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಅದನ್ನ ನಾನು ಎಚ್ಚರಿಕೆಯಲ್ಲಿ ನೋಡ್ಕೊಬೇಕಾಗಿದ್ದು ಡಿಫೆನ್ಸ್ ಕೌನ್ಸಿಲ್ ನ ಕರ್ತವ್ಯ. ಯಾವುದೇ ಸಂದರ್ಭದಲ್ಲಿ ನಾ ಹೇಳ್ತೀನಿ, ಡಿಫೆನ್ಸ್ ಕೌನ್ಸಿಲ್ ಹಾಸ್ಟೈಲ್ ಅನ್ಬಿಡಂತ ನಿದ್ದೆ ಮಾಡಬೇಡಿ, ಬಹಳ ಎಚ್ಚರಿಕೆನಲ್ಲಿ. ಅದು ನಮ್ಮ ಡಿಫೆನ್ಸ್ ಕೌನ್ಸಿಲಿನ ಅತಿ ಮುಖ್ಯವಾದಂತದ್ದು. ಪ್ರಿಪೇರ್ ಆಗ್ಬೇಕಂದ್ರೆ ನಮ್ಮ ಶಂಕರಪ್ಪನವ್ರ ತರ ಪ್ರಿಪೇರ್ ಆಗ್ಬೇಕು ಕೋರ್ಟ್ ಅಲ್ಲಿ. ಅವರ ಒಂದು ನೋಟ್ ಬುಕ್ ನಲ್ಲಿ ಪ್ರತಿಯೊಂದನ್ನು ಬರೆದಿರ್ತಾರೆ, ಪಕ್ಕದಲ್ಲಿ ಅವರ ಒಂದು ಸಹೋದ್ಯೋಗಿಯನ್ನು ಸಹಿತ ಕೂತಿರ್ತಾರೆ. ಎಷ್ಟು ಪ್ರತಿಯೊಂದನ್ನು ಲೈನ್ಗಳನ್ನೆಲ್ಲ ನೋಡ್ಕೊಂಡು ನೋಟ್ ಮಾಡಿ ಕಾಂಟ್ರಡಿಕ್ಷನ್ಸ್ ಒಮಿಷನ್ಸ್ ಹಾಸ್ಟೈಲ್ ಆದ್ರೂ ಸಹಿತ ಅದನ್ನ ಎಚ್ಚರಿಕೆಯಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇಂಥ ಒಂದು ಕೆಲಸನ ನಾವು ಮಾಡಬೇಕಾಗಿದ್ದು. ಈ ಎವಿಡೆನ್ಸ್ನೆಲ್ಲ ಆದ್ಮೇಲೆ ಅವ್ರಿಗೆ ಸಾಕ್ಷಿ ಎಲ್ಲ ಮುಗಿದಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಈ ವಿಚಾರಣೆ ಮಾಡಿದಾಗ ಆ ಆರೋಪಿತನ ಮೇಲೆ ಯಾವುದು ಸಾಬೀತಾಲ ಆಗಿಲ್ಲ ಅಂತಂದ್ರೆ ನ್ಯಾಯಾಲಯ ಅವನ್ನ ಅದೇ ಸಂದರ್ಭದಲ್ಲಿ ಅದೇ ಸ್ಟೇಜ್ ಅಲ್ಲಿ ಅಕ್ವಿಟ್ ಮಾಡಬಹುದು. ಅಂದ್ರೆ ಎವಿಡೆನ್ಸ್ ಬಂದಿಲ್ಲ ಅಂದ್ರೆ ಮಾತ್ರ, ಯಾರೂ ಸಾಕ್ಷಿ ಹೇಳಿಲ್ಲ ಅಂತಂದ್ರೆ ಮುಂದೆ ಅದಕ್ಕೆ 313 ಸ್ಟೇಟ್ಮೆಂಟ್ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಯಾರು ಹೇಳಿಲ್ಲ, ಎಲ್ಲರೂ ಆಸ್ಟ್ರೇಲಿಯಾ ಹೋಗಿದ್ದಾರೆ ಅಂತಂದ್ರೆ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಂತದ್ದು ಇಲ್ದಿದ್ದಾಗ ಇದು ಎಕ್ಸೆಪ್ಷನಲ್ ಕೇಸಲ್ಲಿ ಎಲ್ಲಾ ಕೇಸಲ್ಲೂ ಆಗೋದಿಲ್ಲ. ಮುಂದೆ ಇದು ಎವಿಡೆನ್ಸ್ ಎಲ್ಲ ಮಾಡಿದ ನಂತರ ಇದು 313 ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಆರೋಪಿಯ ಹೇಳಿಕೆ. ಈ 313 ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ ನಮ್ಮ ಹಿಂದಿನ ಉಪನ್ಯಾಸಕರೆಲ್ಲ ತಿಳಿಸಿದ್ದಾರೆ. ಏನು ಸಾಕ್ಷಿಗಳು ತಮ್ಮ ಸಾಕ್ಷಿನಲ್ಲಿ ನುಡಿದಿದಾರಲ್ಲ ಅದನ್ನೆಲ್ಲ ಒಂದೊಂದಾಗಿ ಹೇಳಿ ಕಲೆಕ್ಟಿವ್ ಆಗಿ ಎಲ್ಲಾ ಆರೋಪಿತರ ಮೇಲೆ. ಇವಾಗ ಕೆಲವು ಹೇಗೆ ಒಂದೊಂದಿದ್ರೆ A2ಗೆ ಬೇರೆ ಇದ್ರೆ ಅಥವಾ A4 ಅದನ್ನ ಬೇರೆ ಬೇರೆಯಾಗಿ ಮಾಡ್ಬೇಕೇ ಹೊರತು ಕಲೆಕ್ಟಿವ್ ಆಗಿ ಮಾಡಬೇಡಿ, ಅದು ಮಾಡಿದ್ರೆ ತಪ್ಪು ಅಂತ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಯಾವಾಗ್ಲೂ ಹೇಳಿದೆ. 313 ಸ್ಟೇಟ್ಮೆಂಟ್ ಶುಡ್ ಬಿ ಇಂಡಿಪೆಂಡೆಂಟ್ ಒನ್, ಸಪರೇಟ್ ಆಗಿ ಮಾಡ್ಬೇಕು. ಯಾಕಂದ್ರೆ ಕೆಲವರಿಗೆ ಈ 34 ಅಲ್ಲಿ ಮಾತ್ರ ಕೆಲವು ಇನ್ವಾಲ್ವ್ ಆಗಿರ್ತಾನೆ, ಕೆಲವು 301 ಅಲ್ಲೂ ಇರ್ತಾನೆ, ಕೆಲವು 201 ಅಲ್ಲಿ ಮಾತ್ರ ಕನ್ಫೈನ್ ಆಗಿರ್ತಾನೆ. ಆದ್ರಿಂದ ಕಲೆಕ್ಟಿವ್ ಆಗಿ ನೀವು ಯಾವತ್ತೂ ಸ್ಟೇಟ್ಮೆಂಟ್ ಅನ್ನ ಮಾಡಬೇಡಿ. 313 ಸ್ಟೇಟ್ಮೆಂಟ್ ನಲ್ಲಿ ಮಾಡಿಕೊಂಡಂತದ್ದನ್ನ ಕೇಳಿ ಓದಿ ಸರಿ ಇದೆ ಅಂತ ಹೇಳಿ ನೋಟ್ ಮಾಡ್ಕೊಬೇಕು. ಎವಿಡೆನ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ಮೇಲೂ ಅಷ್ಟೇನೆ ಪ್ರತಿಯೊಂದು ಸಾಕ್ಷಿ ಮುಗಿದ ನಂತರ ತಾವು ಏನ್ ನೋಡ್ಬೇಕಪ್ಪ ಅಂತಂದ್ರೆ ನ್ಯಾಯಾಧೀಶರು ಕೊನೆಯಲ್ಲಿ ಬರಿಬೇಕು. ಒಂದ್ ವೇಳೆ ಅವರು ಟ್ರಾನ್ಸ್ಲೇಟರ್ನ ಇಟ್ಕೊಂಡು ಮಾಡಿದ್ರೆ ಟ್ರಾನ್ಸ್ಲೇಟ್ ಅವರ ಯಾವ ಭಾಷೆನಲ್ಲಿ ಅವ್ರಿಗೆ ತಿಳಿಸಿ ಹೇಳಿ ನಾವು ಎವಿಡೆನ್ಸ್ ನ ರೆಕಾರ್ಡ್ ಮಾಡ್ಕೊಂಡ್ವಿ ಅಂತ ಬರಿಬೇಕು. ಮತ್ತೊಂದು ಕೊನೆನಾಗಿ ಕೇಳಿ ಹೇಳಿ ಓದಿ ಸರಿ ಇದೆ ಅಂದು ಅರ್ಥ ಮಾಡಿಕೊಂಡ ಅನ್ನೋ ಒಂದು ಪದಾನ ಬರಬೇಕು. ನೀವೆಲ್ಲ ಅದನ್ನು ನೋಡಿ ಆಮೇಲಿಂದ ಆ ಸಾಕ್ಷಿಯ ಸಹಿ ತಗೊಬೇಕು. ಯಾಕಂದ್ರೆ ನಾಳೆ ಬೆಳಿಗ್ಗೆ ಇವನು ನಾನು ಹೇಳಿಲ್ಲ ಅನ್ಬಿಡಂತ ಎಲ್ಲಾದ್ರೂ ಹೋದ್ರೆ ನಮ್ಮೆಲ್ಲರಿಗೂ ತೊಂದರೆ ಬರ್ತದೆ, ಅಥವಾ ಕೆಲವೊಂದು ಆ ನ್ಯೂನ್ಯತೆಗಳಿಂದ ಬೇರೆ ಬೇರೆ ರೀತಿಯಾದಂತ ನಾನು ಹೇಳಿದ್ರೆ ತಪ್ಪು ಸಂದೇಶ ಹೋಗುವಂತ ಸಾಧ್ಯತೆಗಳು ಇರ್ತದೆ. ಅದರಿಂದ ಈ ಪ್ರೊಸೀಡಿಂಗ್ಸ್ ಎಲ್ಲ ಬಹಳ ಎಚ್ಚರಿಕೆಯಿಂದ ಪ್ರಾಸಿಕ್ಯೂಟರ್ ಆಗ್ಲಿ, ಡಿಫೆನ್ಸ್ ಕೌನ್ಸಿಲ್ ಆಗ್ಲಿ, ಮ್ಯಾಜಿಸ್ಟ್ರೇಟ್ ಆಗ್ಲಿ ಮಾಡ್ಬೇಕಾದಂತ. 313 ಸ್ಟೇಟ್ಮೆಂಟ್ ಆದ್ಮೇಲೆ ಆರೋಪಿಗೆ ಒಂದು ಅವಕಾಶ ಸಿಗುತ್ತೆ. ತನ್ನ ಪರವಾಗಿ ಏನಾದ್ರೂ ಅವಶ್ಯಕತೆ ಇದ್ದಲ್ಲಿ ಸಾಕ್ಷಿ ನುಡಿಸ್ಲಿಕ್ಕೆ ಅವಕಾಶ, ತಾನಾಗ್ಲಿ ಅಥವಾ ತನ್ನ ಪರವಾಗಿ ಯಾವ್ದಾದ್ರು ಸಾಕ್ಷಿ ನಡೆಸಬೇಕು. ಮತ್ತೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡುವಂಥದ್ದು. ನೀವು ಬರೀ ಸಿವಿಲ್ ಕೇಸ್ನಲ್ಲಿ CPC ನಲ್ಲಿ ಆರ್ಡರ್ 8 ಕೆಳಗಡೆ ಮಾತ್ರ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ತಿಳ್ಕೊಂಡಿರ್ಬೇಡಿ. ಕ್ರಿಮಿನಲ್ ಕೇಸ್ನಲ್ಲಿ ಈ ಸ್ಟೇಜ್ ಅಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕುವ ಒಂದು ಸಾಧ್ಯತೆ ಬಂದಲ್ಲಿ ಮಾತ್ರ ಮಾಡಿ. ಇದು 313 ಪಾರ್ಟ್ 2 ನಲ್ಲಿ ಬರ್ತದೆ. ಹಾಗೆ 233 and 243 CRPC ಈಗಾಗಲೇ ವೆಂಕಟ ಸುದರ್ಶನ್ ಅವರು ಮತ್ತೆ ಸೋಮಶೇಖರ್ ಸಾಹೇಬ್ರು ಅವರೆಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ.
ಇದನ್ನೆಲ್ಲ ತಾವು ಗಮನದಲ್ಲಿಟ್ಕೊಳ್ಳಿ. ಇದು 3 ಸಂದರ್ಭದಲ್ಲಿ ರಿಟರ್ನ್ ಸ್ಟೇಟ್ಮೆಂಟಿನ ಫೈಲ್ ಮಾಡುವಂತ ಅವಕಾಶ. ಇದೆಲ್ಲ ಆದ್ಮೇಲೆ ವಾದ ವಿವಾದಗಳು ಎರಡೂ ಪರವಾಗಿ ನಡೆಯುತ್ತೆ. ವಾದ ವಿವಾದಗಳಾದ್ಮೇಲೆ ತೀರ್ಪು ಕೊಡುವುದು ನ್ಯಾಯಾಧೀಶರಿಗೆ ಸಂಬಂಧಪಟ್ಟಿದ್ದು. ಅದು ಯಾವ ರೀತಿಯಲ್ಲಿ ಸಹಿತ ಆಗ್ಬೋದು ಅಂತ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಈ ಟೇಬಲ್ ಆಫ್ ಕಂಟೆಂಟ್ಸ್ ಕೇಸಸ್ ಇನ್ಸ್ಟಿಟ್ಯೂಟೆಡ್ ಬೈ ದಿ ಪೊಲೀಸ್ ಅಂಡ್ ಅದರ್ವೈಸ್ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಇದು ಒಂದು ಟೇಬಲ್ ಅಷ್ಟೇನೆ ನೋಡಿ. ಕೇಸಸ್ ಇನ್ಸ್ಟಿಟ್ಯೂಟೆಡ್ ಆನ್ ಎ ಪೊಲೀಸ್ ರಿಪೋರ್ಟ್ ಅಂದ್ರೆ ಇದೆ ಅದೇ 173 ಕೆಳಗಡೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಹಾಕಿದಂತ ಸಂದರ್ಭದಲ್ಲಿ ಏನೆಲ್ಲ ಇರ್ತದಪ್ಪ ಅಂದ್ರೆ, ಇನಿಷಿಯಲ್ ಸ್ಟೆಪ್ಸ್ ಇನ್ ದಿ ಟ್ರಯಲ್, ಸಪ್ಲೈ ಆಫ್ ಕಾಪೀಸ್ ಟು ದಿ ಅಕ್ಯೂಸ್ಡ್, discharge of accused if allegation against him are baseless, framing of charge, explaining the charge to the accused, conviction on a guilty plea. ಇದು ಮುಖ್ಯ. ಕನ್ವಿಕ್ಷನ್ ಆನ್ ಎ ಗಿಲ್ಟಿ ಆಫ್ ಪ್ಲೀ ಅಷ್ಟೇ, ಕೊನೆಯದಲ್ಲ. ಅದಿಲ್ಲ ಅಂದ್ರೆ ಎವಿಡೆನ್ಸ್ ಫಾರ್ ಪ್ರಾಸಿಕ್ಯೂಷನ್, ಸ್ಟೆಪ್ಸ್ ಇನ್ ಎವಿಡೆನ್ಸ್, ಪ್ರೆಸೆಂಟೇಷನ್ ಆಫ್ ಪ್ರಾಸಿಕ್ಯೂಷನ್, ಫಿಕ್ಸಿಂಗ್ ಡೇಟ್ for the examination of witnesses, presentation of evidence, record of evidence, evidence for the defense, written statement of accused, examination of witnesses for the defense, record of evidence, steps in the evidence, presentation of defense, court witness. This is one more important aspect. Court witness. ಕೋರ್ಟ್ ಏನಾದರೂ ತಮಗೆ ಯಾರಾದರೂ ಸಾಕ್ಷಿ ಬೇಕು ಅಂತ ಕರೆಸುವಂತ ಅಧಿಕಾರ ಇದ್ರೆ ಅದನ್ನ ಕರೆಸಿ ಮಾಡಬಹುದು. ಆರ್ಗ್ಯುಮೆಂಟ್ ಸಬ್ಮಿಟೆಡ್ ಆನ್ ಬಿಹಾಫ್ ಆಫ್ ದಿ ಡಿಫೆನ್ಸ್ ಅಂಡ್ ದಿ ಜಡ್ಜ್ಮೆಂಟ್. ನೆಕ್ಸ್ಟ್, ಕೇಸಸ್ ಇನ್ಸ್ಟಿಟ್ಯೂಟೆಡ್ ಅದರ್ವೈಸ್ ದೆನ್ ಆನ್ ಎ ಪೊಲೀಸ್ ರಿಪೋರ್ಟ್, ಅದರ್ ದೆನ್ ಪೊಲೀಸ್ ರಿಪೋರ್ಟ್ಸ್ ಅಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ಅದೆಲ್ಲ ಇರ್ಬೋದು. ಇನಿಷಿಯಲ್ ಸ್ಟೆಪ್ಸ್ ಇನ್ ದಿ ಟ್ರಯಲ್, ದ ಪ್ರಿಲಿಮಿನರಿ ಹಿಯರಿಂಗ್ ಆಫ್ ದಿ ಪ್ರಾಸಿಕ್ಯೂಷನ್ ಕೇಸ್, discharge of accused, framing of charge, explaining the charge to the accused, conviction on a guilty plea, choice of the accused, to recall prosecution witnesses, evidence for prosecution, steps in evidence, presentation of prosecution, summoning witnesses, absence of complaint, examination of witness, record of evidence, evidence for defense, ಕನ್ಕ್ಲೂಷನ್ ಆಫ್ ಟ್ರಯಲ್. ಇದು ನಾನು ಸಂಕ್ಷಿಪ್ತವಾಗಿ ಯಾವ ರೀತಿನಲ್ಲಿ ನಡೆಸಬೇಕು ಅನ್ನೋದನ್ನ ಹೇಳಿದೆ. ಇನ್ನೊಂದು ಸಣ್ಣದಾಗಿ ತಮಗೆ ಈ ಎವಿಡೆನ್ಸ್ ಮಾಡುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರು, ಪ್ರಾಸಿಕ್ಯೂಟರು ಮತ್ತು ಡಿಫೆನ್ಸ್ ಕೌನ್ಸಿಲ್ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಈ ಮಾರ್ಕಿಂಗ್ ಆಫ್ ಡಾಕ್ಯುಮೆಂಟ್ಸ್, ಮಾರ್ಕಿಂಗ್ ಆಫ್ ವಿಟ್ನೆಸಸ್ ಅಂಡ್ ಎನಿ ಮೆಟೀರಿಯಲ್ ಆಬ್ಜೆಕ್ಟ್ಸ್. ನೋಡಿ, ನೀವು ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಸಾಕ್ಷಿಗಳನ್ನೆಲ್ಲ ನಾವು ಕಂಪ್ಲೇನೆಂಟ್ ವಿಟ್ನೆಸ್ ಅಂತ ಹೇಳಿ CW 1 2 3 4 5 ಅಲ್ಲ, ಅವರು CW ವಿಟ್ನೆಸಸ್ ಅಂದ್ರೆ ಕಂಪ್ಲೇನೆಂಟ್ ವಿಟ್ನೆಸ್. ಅವರು ಚಾರ್ಜ್ ಶೀಟಿನ ವಿಟ್ನೆಸ್ ಕಂಪ್ಲೇನೆಂಟ್ ವಿಟ್ನೆಸ್ ಅಂದ್ರೆ, PW ವಿಟ್ನೆಸ್ ಅಂದ್ರೆ ಪ್ರಾಸಿಕ್ಯೂಟರ್ ವಿಟ್ನೆಸ್ ಅಂದ್ರೆ ಅವರನ್ನ ವಿಚಾರಣೆ ಮಾಡಿದ ನಂತರ ಅವ್ರ ಡೆಸಿಗ್ನೇಷನ್ ಚೇಂಜ್ ಆಗ್ತದೆ. PW1, PW2, PW3 ಅಂತ ಬರ್ತದೆ. ಹಾಗೆ ದಾಖಲೆಗಳು, ಈಗ ಮಹಜರ್ ಇರ್ಬೋದು, FIR ಇರ್ಬೋದು, ಕಂಪ್ಲೇಂಟ್ ಇರ್ಬೋದು, ರಿಪೋರ್ಟ್ಸ್ಗಳೆಲ್ಲ ಇರ್ಬೋದು, ಇದನ್ನೆಲ್ಲ ನಿಶಾನೆ 1, ನಿಶಾನೆ 2 ಅಂದ್ರೆ ಎಕ್ಸಿಬಿಟ್ P1, P2 ಈ ರೀತಿನಲ್ಲಿ ಮಾಡ್ತಾರೆ. ಮತ್ತೆ ಮೂರನೇದಾಗಿ ಡಿಫೆನ್ಸ್ ಸೈಡ್ ಇಂದ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ನ ಮಾರ್ಕ್ ಮಾಡಬೇಕು. ಈಗ ಕಾಂಟ್ರಡಿಕ್ಷನ್ಸ್, ಒಮಿಷನ್ಸ್ ಅಂಡ್ ಇಂಪ್ರೂವ್ಮೆಂಟ್ಸ್ ಹೊಸ ವಿಷಯಗಳೆಲ್ಲ ಬಂದಿರ್ತದಲ್ಲ, ಈ ಹೇಳಿಕೆನಲ್ಲಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಚಾಣಕ್ಯತನದಿಂದ ನೀವೇನ್ ಮಾಡಿದಿರಲ್ಲ ಅದನ್ನ ಮಾರ್ಕ್ ಮಾಡಿಸುವಾಗ ಬಹಳ ಕೇರ್ಫುಲ್ ಆಗಿ ಮಾಡಿಸ್ಬೇಕು. ಎಕ್ಸಿಬಿಟ್ ಡಿ ಸೀರೀಸ್, ಎಕ್ಸಿಬಿಟ್ D1, ಎಕ್ಸಿಬಿಟ್ D2 ಎಲ್ಲಾನು ಮಾಡಿಸ್ಬೇಡಿ. ಈಗ ವಾಲಂಟರಿ ಸ್ಟೇಟ್ಮೆಂಟ್ ನ ಎಂಟೈರಿಟಿ ತಗೊಂಡು ಪ್ರಾಸಿಕ್ಯೂಟರ್ ಮಾಡಕ್ ಹೋಗ್ತಾರೆ, ಅದು ತಪ್ಪು, ಎಂದೂ ಮಾಡಬೇಡಿ. ವಾಲಂಟರಿ ಸ್ಟೇಟ್ಮೆಂಟ್ ಈಸ್ ಓನ್ಲಿ ಕನ್ಫೈನ್ಡ್ ಟು ಸೆಕ್ಷನ್ 27 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ರಿಕವರಿ ಅಂಡ್ ಡಿಸ್ಕವರಿ. ಅಲ್ಲಿ ಯಾವುದು ಪದ ಮಾತ್ರ ನೀವು ವಾಲಂಟರಿ ಸ್ಟೇಟ್ಮೆಂಟ್ ನಲ್ಲಿ ತಗೊಬೇಕು. ಇನ್ ಎಂಟೈರಿಟಿ ವಾಲಂಟರಿ ಸ್ಟೇಟ್ಮೆಂಟ್ ಇಟ್ ಶುಡ್ ನಾಟ್ ಬಿ ಮಾರ್ಕ್ಡ್ ಆಸ್ ಎನ್ ಎಕ್ಸಿಬಿಟ್. ದಿ ಕನ್ಫೈನ್ಡ್ ಟು ಎ ಪೋರ್ಷನ್ ಆಫ್ ದಿ ಸ್ಟೇಟ್ಮೆಂಟ್, ಎ ಫ್ಯೂ ಲೈನ್ಸ್ ಲೈಕ್ ದಟ್, ಎ ಕಾಂಟ್ರಡಿಕ್ಷನ್ಸ್, ಒಮಿಷನ್ಸ್ ಅಂಡ್ ಇಂಪ್ರೂವ್ಮೆಂಟ್ಸ್ ಅಲ್ಲೂ ಸಹಿತ
ಮಾರ್ಕ್ ಮಾಡುವಾಗ ಅದು ಮಾತ್ರ. ಯಾಕೆಂದ್ರೆ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದನ್ನ, ಈ ಸಾಕ್ಷಿ ನಾ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದನ್ನ ಯಾಕೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಐಒನ ಕೊನೆಯಲ್ಲಿ ಎಕ್ಸಾಮಿನೇಷನ್ ಎವಿಡೆನ್ಸ್ ಮಾಡಬೇಕು ಅಂದ್ರೆ ಡಿಫೆನ್ಸ್ ಕೌನ್ಸಿಲ್ಗೆ ಇದನ್ನ ಉಪಯೋಗ ಮಾಡ್ಕೊಬೇಕಾಗಿದ್ದು ಅತ್ಯವಶ್ಯಕ. ಅವರು ಒಂದ್ ವೇಳೆ ನಾವು ಡಿಫೆನ್ಸ್ ಕೌನ್ಸಿಲ್ ಮರೆತು ಬಿಟ್ಟು ಐಒನ ಬೇರೆ ರೀತಿಯಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಹೋದ್ರೆ ಅಂದ್ರೆ, ನೀವು ಎಕ್ಸಿಬಿಟ್ ಡಿ ಸೀರೀಸ್ ನಲ್ಲಿ ಮಾರ್ಕ್ ಮಾಡಿದ್ದನ್ನ ಅವ್ರಿಗೆ ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ನೀವು ಒಪ್ಕೊಂಡಂಗ ಆಗೋಯ್ತು. ಅದರಿಂದ ತಾವು ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ, ಎಚ್ಚರಿಕೆಯಲ್ಲಿ, ನಿದ್ದೆ ಮಾಡದೆ ತೂಗುಡಿಸ್ದೆ ಕೋರ್ಟ್ ನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರೋದು ಕಾರಣ ಇಷ್ಟೇ. ಡಿ ಸೀರೀಸ್ ನಲ್ಲಿ ಆಗಿದ್ದನ್ನ ಅದನ್ನ ಐಒಗೆ ತಾವು ಕೇಳಿ, ಅದರಿಂದ ಅವ್ರನ್ನ ಈ ತರ ನಿಮ್ಮಲ್ಲಿ ನೋಡಿ ಹೇಳಿಕೆ ಕೊಡುವಾಗ ಈ ತರ ಹೇಳಿಲ್ವಾ ಅನ್ನೋದನ್ನ ತೆಗೆದುಕೊಂಡು ಉತ್ತರ ತಗೊಬೇಕು. ಇದನ್ನ ವಾದದಲ್ಲಿ ಮಾಡುವಾಗ ನೀವು ಮಾಡಿದ್ರೆ ಅದನ್ನ ಜಡ್ಜ್ಮೆಂಟ್ ತೀರ್ಪು ಕೊಡುವಾಗ, ರೀಸನ್ಸ್ ಕೊಡುವಾಗ ಜಡ್ಜು ಇದನ್ನ ಉಪಯೋಗಿಸ್ಕೊಂತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾ ಹೇಳ್ಬೇಕಾಗಿತ್ತು. ಈ ನಮ್ಮ ತೀರ್ಪುಗಳಲ್ಲಿ ಸಾಮಾನ್ಯವಾಗಿ ನ್ಯಾಯಾಲಯನ ಸುಪ್ರೀಂ ಕೋರ್ಟ್ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ತಾವು ಯಾವುದೇ ಒಂದು ಪ್ರೊಸೀಡಿಂಗ್ಸ್ ಮಾಡುವಾಗ ಅಥವಾ ತೀರ್ಪು ಕೊಡುವಾಗ ಅಪ್ಲೈ ದಿ ಜುಡಿಷಿಯಲ್ ಮೈಂಡ್. ಯಾಕೆ ಹೇಳಿದೆ ಅಂತಂದ್ರೆ, ಅಪ್ಲೈ ದಿ ಮೈಂಡ್ ಈಸ್ ಎ ಡಿಫ್ರೆಂಟ್. ನಾನು ಇವತ್ತಿಗೆ ಈಗ ಸಂಬಂಧಪಟ್ಟಕ್ಕೆ ಅಷ್ಟೇ ಏನೋ ಮಾತಾಡಿದೆ. ಜುಡಿಷಿಯಲ್ ಮೈಂಡ್ ಅಂತಂದ್ರೆ ಅದು ವೈಡರ್ ಮೀನಿಂಗ್. ಅದಕ್ಕೆ ಹೇಳಿದ್ದು ಸಾಹಿತ್ಯ, ಲ್ಯಾಂಗ್ವೇಜು ಇದ್ರ ಬಗ್ಗೆ ಎಚ್ಚರಿಕೆನಲ್ಲಿರಿ ಅಂತ. ನೋಡಿ, ಜುಡಿಷಿಯಲ್ ಮೈಂಡ್ ಅಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ತಮಗೆ ಆಗಬೇಕಾದಂತ ವಿಷಯಗಳನ್ನ ಯಾವ ರೀತಿನಲ್ಲಿ ನೀವು ಹೇಳಿದ್ರಿ ಅನ್ನೋದು ಅತ್ಯವಶ್ಯಕ. ಆ ಕಾರಣದಿಂದ ಅದನ್ನ ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಅದು ಜಡ್ಜ್ಮೆಂಟ್ ನಾನು ನಿಮ್ಗೆ ತಿಳಿಸ್ತೀನಿ. ಮತ್ತೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಮ್ಮ ಕೋರಿಮಠರವರು ಮೊದಲನೇ ಮುಂದೆ ಹೇಳಿದ್ರು, ಕನ್ನಡದಲ್ಲಿ ಪಾಠ ಮಾಡಿ ಸರ್, ನಮ್ಮ ರೂರಲ್ ಜನಗಳು ತುಂಬಾ ಜನ ಇದ್ದಾರೆ ವಕೀಲರು ಅಂತ. ನಿಜ, ಸತ್ಯ. ಅದಕ್ಕೆ ನಾನು ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಇವತ್ತಿನ ದಿನ ನಮ್ಗೆ ಕನ್ನಡದಲ್ಲಿ ತೀರ್ಪು ಬರೀಲಿಕ್ಕೆ ನಿಮ್ಗೆಲ್ಲ ಒಂದು ಅವಕಾಶ ಇದೆ. ನಮ್ಮ ಕರ್ನಾಟಕ ಸರ್ಕಾರ ಕನ್ನಡದಲ್ಲಿ ತೀರ್ಪು ಕೊಟ್ಟವರಿಗೆ ಅವಾರ್ಡ್ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಇದು ನಮ್ಮಲ್ಲಿ ಜಸ್ಟಿಸ್ ಫಣೀಂದ್ರ ಅವರು, ಜಸ್ಟಿಸ್ ಡಾಕ್ಟರ್ ಪ್ರಭಾಕರ್ ಶಾಸ್ತ್ರಿ ಅವರು ಡಿಸ್ಟ್ರಿಕ್ಟ್ ಜಡ್ಜ್ಗಳಾಗಿದ್ದಾಗ ಅವರು ಅದನ್ನ ಗೌರವದಿಂದ ತೆಗೆದುಕೊಂಡಿದ್ದಾರೆ. ಪ್ರತಿ ವರ್ಷ ಈ ನ್ಯಾಯಾಧೀಶರಿಗೆ ಕನ್ನಡದಲ್ಲಿ ತೀರ್ಪು ಕೊಟ್ಟವರಿಗೂ ಸಹಿತ ಪ್ರಶಸ್ತಿ ಬರ್ತಾ ಇದೆ. ಹಾಗೆ ಈಗಲೂ ರೆಗ್ಯುಲರ್ ಆಗಿದೆ. ಮತ್ತೊಂದು ನಿಮ್ಗೆ ಇದಕ್ಕೆ ಸಂಬಂಧಪಟ್ಟವಾಗಿ ನಿಮ್ಗೆ ಸುಲಭವಾಗಿ ತಿಳಿಲಿ ಅಂತ ಹೇಳಿದ್ರೆ, ನೀವು ಜಡ್ಜ್ಮೆಂಟ್ ನ ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಏನಪ್ಪಾ ಅಂದ್ರೆ, ನಮ್ಮ ILR ನಲ್ಲಿ ಕನ್ನಡದು ಸಹಿತ ಬರ್ತದೆ. ಸುಪ್ರೀಂ ಕೋರ್ಟ್ ಅಲ್ಲೇ ಸಹಿತ ನೀವು ಸುಪ್ರೀಂ ಕೋರ್ಟಿನ ವೆಬ್ಸೈಟ್ ಹೋದ್ರೆ ವೆರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅನ್ಬಿಡಂತ ಒಂದಿದೆ ಐಕಾನ್ ಮೇಲ್ಗಡೆ. ಅದನ್ನ ಕ್ಲಿಕ್ ಮಾಡಿ ಅದರೊಳಗಡೆ ನೀವು ಒಂದು 2 ತಿಂಗಳು 60 ದಿನಕ್ಕೆ ಮಾತ್ರ ಸೀಮಿತವಾಗಿ ನಿಮ್ಗೆ ಜಡ್ಜ್ಮೆಂಟ್ ಸಿಗ್ತದೆ. ಯಾವ್ಯಾವ ಭಾಷೆನಲ್ಲಿ ಅಂದ್ರೆ, ಸುಪ್ರೀಂ ಕೋರ್ಟ್ ಈಗ ಕಳೆದ ವರ್ಷದಲ್ಲಿ ಅದನ್ನ ಮಾಡಿದ್ರು, ಹೊಸ ಒಂದು ಯೋಜನೆಯಲ್ಲಿ ತಂದ್ರು. ಅದನ್ನ ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವ್ಯಾವ ಭಾಷೆ, ಒಂದು 9 ಭಾಷೆಗಳಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದಾರೆ. ಇದರಲ್ಲಿ ನಿಮ್ಗೆ ಕನ್ನಡದ್ದು ಸಹಿತ ಸಿಗುತ್ತೆ. ನೀವು ಅದರೊಳಗಡೆ ನೋಡಿದಾಗ ನಿಮ್ಮ ಕರ್ನಾಟಕದ ಜಡ್ಜ್ಮೆಂಟ್ ಆಗಿದ್ರೆ ಮುಂದ್ಗಡೆ ಕನ್ನಡ ಅನ್ಬಿಡಂತ ತೋರಿಸುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಆ ಜಡ್ಜ್ಮೆಂಟ್ ಪೂರಾ ಕನ್ನಡದಲ್ಲಿ ಬರ್ತದೆ. ಹೀಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಅನ್ಬಿಡಂತಾನೆ ಒಂದು ಜಡ್ಜ್ಮೆಂಟ್ ಮೊನ್ನೆ ನಾನು ವೆಬ್ಸೈಟ್ ಇಂದ ತೆಗೆದುಕೊಂಡಿದ್ದೆ. ಅದು ಸರ್ವೋಚ್ಚ ನ್ಯಾಯಾಲಯದ ಕ್ರಿಮಿನಲ್ ಅಪೀಲ್ ಸಂಖ್ಯೆ 141/220. ಇದು ನ್ಯಾಯಮೂರ್ತಿ ಶ್ರೀಮತಿ R ಭಾನುಮತಿ ಅವರು ಬರೆದಿರುವಂತ ಒಂದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿರುವಂತ. ಇಂಥದ್ದು ಸಾಕಷ್ಟು ಸಿಗುತ್ತೆ. ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಅದು ಸಿವಿಲ್ ಇರ್ಬೋದು ಅಥವಾ ಕ್ರಿಮಿನಲ್ ಇರ್ಬೋದು, ನೀವು ಜಡ್ಜ್ಮೆಂಟಿನಲ್ಲಿ ಬಳಸುವಂತ ಪದಕ್ಕೆ ಬಹಳ ಸುಲಭ ಆಗ್ತದೆ, ತುಂಬಾ ಅನುಕೂಲ ಆಗ್ತದೆ ಅನ್ಬಿಡಂತ. ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಎಷ್ಟು ನೋಡಿ, ನಾವು ಸಹಿತ ಕನ್ಫ್ಯೂಷನ್ ಆಗ್ತಿದೆ. ಈ ಅಪೀಲ್ ಅನ್ನು ಗೃಹ ಸಂಬಂಧಿ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಅಧಿನಿಯಮ 2005, ಸಂಕ್ಷಿಪ್ತವಾಗಿ ಗೃಹ ಸಂಬಂಧಿ ಹಿಂಸೆ ಅಧಿನಿಯಮ ಅಂತ ಬರೆದ್ರು. ಇದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಗ್ಗೆ ಬರ್ದಿರುವಂತದ್ದು. ನೋಡಿ, ನಮ್ಗೆ ಇದನ್ನ ಸರಳವಾಗಿ ನಾನು ಹುಡುಕಿದ್ರು ಶಬ್ದಕೋಶ ತಗೊಂಡು ಬರಿಬೇಕಾದ್ರೂ ಅಷ್ಟು ಸುಲಭ ಇಲ್ಲ. ಈ ಎಲ್ಲ ಒಂದು ಅವಕಾಶ ಇವತ್ತಿನ ದಿನ ಈ ಡಿಜಿಟಲ್ ಲೈಬ್ರರಿ, ಈ ಏನು ಒಂದು ಡಿಜಿಟಲ್ ಯುಗ ನಮ್ಮನ್ನ ತುಂಬಾ ಬೆಳೆಸಿದೆ. ನಾನು 1981 ಇಸ್ವಿನಲ್ಲಿ ಇದ್ದಾಗ ನಾನು ಟಿವಿ ಸಹಿತ ಇರ್ಲಿಲ್ಲ ನಮ್ಮ ಕಾಲದಲ್ಲಿ.
ಇವತ್ತಿನ ದಿನ ನಾವು ನಿಮ್ ಮುಂದೆ ಈ ತರ ಕೂತ್ಕೊಂಡು ನಾನೆಲ್ಲೋ ನೀವೆಲ್ಲೋ ಎಲ್ಲ ಪಾಠ ಕೇಳುವಂತ ಸನ್ನಿವೇಶ ಬಂದಿದೆ. ಇಂಥದ್ದೆಲ್ಲ ಉಪಯೋಗ ಮಾಡ್ಕೊಳ್ಳಿ. ನೀವು ಸಹಿತ ಒಳ್ಳೆ ಕನ್ನಡದಲ್ಲಿ ಕೇಸ್ ನಡೆಸಿದಂತ ಪ್ರಾಸಿಕ್ಯೂಟರ್ಗಳಿಗೆ, ವಕೀಲರುಗಳಿಗೂ ಸಹಿತ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅವಾರ್ಡ್ ಕೊಡ್ತಾ ಇದ್ದಾರೆ ಸರ್ಕಾರ. ಇದು ಕಳೆದ ವರ್ಷನೂ ಸಹಿತ ನಮ್ಮ ಕೆಲವು ನ್ಯಾಯಾಧೀಶರಿಗೆ, ಪ್ರಾಸಿಕ್ಯೂಟರ್ಗೆ ವಿಧಾನಸೌಧದಲ್ಲಿ ಅವಾರ್ಡ್ ಕೊಟ್ಟಿದ್ದಂತದ್ದು ಉಂಟು. ತಾವೆಲ್ಲರೂ ಇದನ್ನ ಮಾಡಿ ನೀವು ಆದಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಗೌರವ ಪಡೀಲಿ ಅನ್ಬಿಡಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು ಕೆಲವೊಂದು ಸಣ್ಣ ಪುಟ್ಟದೊಂದು, ಯಾಕಂದ್ರೆ ಕಾಲಾವಕಾಶ ಇನ್ನೊಂದು ಸ್ವಲ್ಪ ನನ್ನ ಪ್ರಕಾರ ಇನ್ನೊಂದು 10 ನಿಮಿಷದಲ್ಲಿ ಹೇಳ್ಬೇಕು ಅಂತ ಗೊತ್ತಾಗಿದೆ. ಅಷ್ಟರಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಎವಿಡೆನ್ಸ್ ನಲ್ಲಿ ಅತಿ ಮುಖ್ಯವಾದ ನಾವು ತಪ್ಪು ಮಾಡೋದು 3 ಜನ: ನ್ಯಾಯಾಧೀಶರು, ಪ್ರಾಸಿಕ್ಯೂಟರ್ ಮತ್ತೆ ಡಿಫೆನ್ಸ್ ಕೌನ್ಸಿಲ್. ಎವಿಡೆನ್ಸ್ ನಡೀತಾ ಇರ್ತಲ್ಲ, ಸಾಕ್ಷಿ ಇವತ್ತಿನ ದಿನ ಬನ್ನಿ CPC ಆದ್ರೆ ನಾವು ಬೈ ವೇ ಆಫ್ ಅಫಿಡವಿಟ್ ಎವಿಡೆನ್ಸ್ ಹಾಕ್ಬಿಟ್ರೆ ಮುಗಿದೋಯ್ತು. ನಮ್ಗೆ ಏನಂದ್ರೆ ವರ್ಬ್ಯಾಟಮ್ ಕ್ಲೈಂಟ್ ನಲ್ಲಿ ಇರೋದನ್ನೇ ಬರೆದು ಹಾಕ್ಬಿಡ್ತೀವಿ. ಆದ್ರೆ ಮೊದಲು ಏನು ನಡೀತಾ ಇತ್ತಲ್ಲ, ಮುಖ್ಯ ವಿಚಾರಣೆ ರೆಕಾರ್ಡ್ ಆಗ್ತಾ ಇದ್ದಿದ್ದು ಅತಿ ಮುಖ್ಯ. ಆದ್ರೆ ಇವತ್ತು ಕ್ರಿಮಿನಲ್ ಕೇಸ್ ನಲ್ಲಿ ಮುಖ್ಯ ವಿಚಾರಣೆ ನಡೀತದೆ, ರೆಕಾರ್ಡ್ ಆಗ್ತದೆ. ಇಲ್ಲಿ ಬಹಳ ಮುಖ್ಯವಾದಂತಹದ್ದನ್ನ ಸೆಕ್ಷನ್ 137 ಆಫ್ ಎವಿಡೆನ್ಸ್ ಆಕ್ಟ್ ನಾವು ಗಮನದಲ್ಲಿ ಇಟ್ಕೊಬೇಕು. ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಎ ಎಕ್ಸಾಮಿನೇಷನ್ ಚೀಫ್, ಕ್ರಾಸ್ ಎಕ್ಸಾಮಿನೇಷನ್ ಅಂಡ್ ರೀ ಎಕ್ಸಾಮಿನೇಷನ್. ವಾಟ್ ಈಸ್ ದಿ ಸ್ಕೋಪ್ ಆಫ್ ದಿ ಎಕ್ಸಾಮಿನೇಷನ್ ಚೀಫ್, ಕ್ರಾಸ್ ಎಕ್ಸಾಮಿನೇಷನ್ ಅಂಡ್ ರೀ ಎಕ್ಸಾಮಿನೇಷನ್? ಎಕ್ಸಾಮಿನೇಷನ್ ಚೀಫ್ ನಲ್ಲಿ ಏನಪ್ಪಾ ಅಂತಂದ್ರೆ, ವರ್ಬ್ಯಾಟಮ್ ನೀವು ಪ್ರಾಸಿಕ್ಯೂಟರು ಅಥವಾ ಕಂಪ್ಲೇನೆಂಟ್ ಸಾಕ್ಷಿಗೆ ಕಟ್ಕಟೆನಲ್ಲಿ ನಿಂತಿರೋರ್ಗೆ ಏನು ಒಂದು ಸಣ್ಣ ಪದದಿಂದ ಹೇಳಿ ಏನ್ ನಡೀತು ನ್ಯಾಯಾಲಯದ ಮುಂದೆ ಹೇಳಿ ಎನ್ಬಿಡು ಅಂತ ಹೇಳ್ಬೇಕು. ಈ ಕೇಸ್ನಲ್ಲಿ ನಿಮ್ಗೆ ಏನ್ ಗೊತ್ತಿದೆ ಹೇಳಿ ಅಂತ ಹೇಳ್ಬೇಕು. ಆದ್ರೆ ಸೆಕ್ಷನ್ 141 ನಾವು ಗಮನದಲ್ಲಿ ಇಟ್ಕೊಡಿ. ಏನು ಸೆಕ್ಷನ್ 141? ಲೀಡಿಂಗ್ ಕ್ವಶನ್. ಇಟ್ ಶುಡ್ ನಾಟ್ ಬಿ ಪುಟ್ ಇಟ್ ಇನ್ ದಿ ಎಕ್ಸಾಮಿನೇಷನ್ ಚೀಫ್. ಲೀಡಿಂಗ್ ಕ್ವಶನ್ ಅಂದ್ರೆ ಏನು? ಅದರೊಳಗಡೆ ಆನ್ಸರ್ ಅಡಕವಾಗಿರುತ್ತೆ. ಅದು ಎಂದು ಮಾಡಬಾರ್ದು ಎಕ್ಸಾಮಿನೇಷನ್ ಚೀಫ್ ಅಲ್ಲಿ. ಸಾಮಾನ್ಯವಾಗಿ ನಮ್ಮ ಪ್ರಾಸಿಕ್ಯೂಟರ್, ಯಾಕಂದ್ರೆ ಈ ಕೆಲವು ವಿಲೇಜ್ ವಿಟ್ನೆಸಸ್ಗಳು ಅಥವಾ ಇಲಿಟ್ರೇಟ್ ವಿಟ್ನೆಸ್ಗಳು ಇದ್ದಾಗ ಸರಳವಾಗಿ ಸುಲಭವಾಗಿ ಹೇಳಿ ಕೊಟ್ಬಿಡ್ತಾರೆ. ಇದನ್ನ ಎಂದೂ ದಯವಿಟ್ಟು ಮಾಡಬೇಡಿ. ಡಿಫೆನ್ಸ್ ಕೌನ್ಸಿಲ್ ಬಹಳ ಎಚ್ಚರವಾಗಿ ನೀವು ಗಮನಿಸ್ತಾ ಇರಿ. ನ್ಯಾಯಾಧೀಶರು ಅದನ್ನ ಗಮನದಲ್ಲಿ ಇದ್ದಿದ್ರೆ ತಾವು ಎದ್ದು ನಿಂತು, ಸ್ವಾಮಿ ಅವರು ಲೀಡಿಂಗ್ ಕ್ವಶನ್ ಆಗ್ತಿದ್ದಾರೆ, ಇದು ನನ್ನಕ್ಕೆ ತಕರಾರಿದೆ, ದಯವಿಟ್ಟು ಈ ತರ ಮಾಡಬೇಡಿ, ನನಗೆ ನನ್ನ ಕಕ್ಷಿದಾರನಿಗೆ ಅನ್ಯಾಯ ಆಗ್ತದೆ ಅಂತ ಧೈರ್ಯವಾಗಿ ಹೇಳಿ. ಎಂದು ಇದು ತಪ್ಪಲ್ಲ. ನ್ಯಾಯಾಧೀಶರು ಸಾಮಾನ್ಯವಾಗಿ ಗಮನಿಸೋದಿಲ್ಲ, ಇದನ್ನೆಲ್ಲ ಬಿಟ್ಬಿಡ್ತಾರೆ. ಅವಕಾಶ ಕೊಡಬೇಡಿ. ಯಾಕೆಂತಂದ್ರೆ ಕ್ರಿಮಿನಲ್ ಜಸ್ಟಿಸ್ ನಲ್ಲೇ ನಾ ಹೇಳಿದ್ನಲ್ಲ, ಅದು ತಪ್ಪಾಗ್ತದೆ, ಸತ್ಯನ ಮರೆಮಾಚುವಂತ ಒಂದು ಸಾಧ್ಯತೆ ಸಿಗುತ್ತೆ. ದಯವಿಟ್ಟು ಅವಕಾಶ ಕೊಡಬೇಡಿ. ಲೀಡಿಂಗ್ ಕ್ವಶನ್ ಅನ್ನ ಎಂದೂ ಮಾಡಬೇಡಿ. ಕ್ರಾಸ್ ಎಕ್ಸಾಮಿನೇಷನ್, ಇಟ್ ಇಸ್ ಅನ್ ಆರ್ಟ್. ಇದು ನಿಮಗೆ ಒಂದು ತಿಳಿದಂತಹದ್ದು, ನಿಮ್ಮ ಶಕ್ತಿ ಮೀರಿಯಂತದ್ದು. ಮತ್ತೆ ನೀವು ಏನೇ ತಯಾರಿ ಮಾಡ್ಕೊಂಡು ಹೋಗಿದ್ರು ಸಹಿತ ಕ್ರಾಸ್ ಎಕ್ಸಾಮಿನೇಷನ್ ವಿಚಿತ್ರ. ಅಲ್ಲಿ ಕೆಲವೊಮ್ಮೆ ನೀವು 10 ಪ್ರಶ್ನೆ ತಯಾರಿ ಮಾಡಿರ್ತೀರ, 2 ಪ್ರಶ್ನೆದಲ್ಲಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ನಿಲ್ಲಿಸಬೇಕಾಗಿರ್ತದೆ. ಅದು ಎಚ್ಚರಿಕೆನಲ್ಲಿ ಮಾಡಬೇಕಾದಂತ ರೆಸ್ಪಾನ್ಸಿಬಿಲಿಟಿ ಒಬ್ಬ ಡಿಫೆನ್ಸ್ ಕೌನ್ಸಿಲಿನ ಕರ್ತವ್ಯ. ಯಾಕೆಂದ್ರೆ ಅವನು ಏನನ್ನು ಎಕ್ಸಾಮಿನೇಷನ್ ಚೀಫ್ ಅಲ್ಲಿ ಹೇಳಿಲ್ಲ, ಅದನ್ನ ನೀವು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹೇಳಿ ನಿಮ್ಮ ಕಕ್ಷಿಗಾರನಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ನೀವು ಹೋಗ್ಬೇಡಿ ದಯವಿಟ್ಟು. ನಾರ್ಮಲ್ ಆಗಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಲ್ಲಿ ರೆಸ್ಪಾನ್ಸಿಬಿಲಿಟಿ ಬರ್ಡನ್ ಆನ್ ದಿ ಪ್ರಾಸಿಕ್ಯೂಷನ್, ನಾಟ್ ಆನ್ ದಿ ಅಕ್ಯೂಸ್ಡ್ ಓನ್ಲಿ ಎ ಬೆನಿಫಿಟ್ ಆಫ್ ಡೌಟ್, ಪ್ರಿಸಂಪ್ಷನ್ ಆಫ್ ಲಾ ಇದರೊಳಗಡೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಹೋಗ್ತಾನೆ. ರೆಸ್ಪಾನ್ಸಿಬಿಲಿಟಿ ಪ್ರಾಸಿಕ್ಯೂಷನ್ ಇರ್ತದೆ. ಆ ನಿಟ್ಟಿನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಬಹಳ ಎಚ್ಚರಿಕೆಯಲ್ಲಿ, ಕೆಲವು ಸರಿ ಡಬಲ್ ಎಡ್ಜ್ಡ್ ಕ್ವಶನ್ಸ್ ಗಳು ಇರ್ತದೆ. ಈ ಪ್ರಶ್ನೆ ಕೇಳಿದ್ರೆ ನನಗೆ ಒಳ್ಳೆ ಆನ್ಸರು ಸಿಗ್ಬೋದು, ಅಥವಾ ನನ್ನನ್ನೇ ಸಾಕ್ಷಿದಾರ ಸಿಗಿಸ್ಬೋದು. ಆದ್ರೆ ನಾನು ಅದಕ್ಕೆ ತುಂಬಾ ಎಚ್ಚರಿಕೆನಲ್ಲಿರ್ಬೇಕು. ನಾನು ಮೇನ್ ಕ್ವಶನ್ ಮತ್ತೆ ಆನ್ಸಿಲರಿ ಕ್ವಶನ್ಸ್ ಅಂದ್ರೆ ಅಡಿಷನಲ್ ಕ್ವಶನ್ಸ್ ತಯಾರಿ ಇಟ್ಕೊಂಡಿರ್ಬೇಕು. ಈ ಕ್ವಶನ್ ಕೇಳಿದ್ರೆ ಇದಕ್ಕೆ ಹೇಗೆ ಅಂತಂದ್ರೆ, ನಾನು ಮಾರ್ಕೆಟ್ ಇಂದ ಮೈಸೂರು ಬ್ಯಾಂಕಿಗೆ ಹೋಗುವಾಗ ಎಷ್ಟು ಅವೆನ್ಯೂ ರೋಡ್ ನಲ್ಲಿ ಎಷ್ಟು ಕ್ರಾಸ್ ರೋಡ್ ಗಳಿದೆಯಲ್ಲ, ನೇರವಾಗಿ ಹೋಗ್ತೀನಿ, ಕೆಲವು ಸತಿ ಟ್ರಾಫಿಕ್ ಅಡ್ಡ ಬಂದು ತಗಲಾಕೊಂತೀನಿ. ಆ ರೀತಿನಲ್ಲಿ ನನ್ನ ಎಚ್ಚರಿಕೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಎದುರುಗಡೆ ಕೂತ್ಕೊಂಡು ನಮ್ಮ ಸ್ನೇಹಿತರೆಲ್ಲ ನನ್ನ ಕ್ರಾಸ್ ಎಕ್ಸಾಮಿನೇಷನ್ ಚೆನ್ನಾಗಿ ನೋಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲ, ನಾನು ಯಾವ ರೀತಿನಲ್ಲಿ ವಿಟ್ನೆಸ್ ನ ಕಂಟ್ರೋಲ್ ಅಲ್ಲಿ ಇಟ್ಟಿದ್ದೀನಿ ಅನ್ಬಿಡಂತ. ಒಂದ್ ವೇಳೆ ಸಾಕ್ಷಿ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ವಕೀಲರು ದಯವಿಟ್ಟು ನ್ಯಾಯಾಲಯಕ್ಕೆ ಹೇಳಿ,
ಸಾಕ್ಷಿಗೆ ತಾವು ಎಚ್ಚರಿಕೆ ನೀಡಿ ಸ್ವಾಮಿ, ಸರಿಯಾದಂತ ಉತ್ತರ ಕೊಡ್ಲಿಕ್ಕೆ ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ದಯವಿಟ್ಟು ಕೇಳಿ. ಇದು ಯಾರು ಇದಕ್ಕೆ ನಾಚಿಕೆ ಪಡಬೇಕಾದಂತದ್ದಿಲ್ಲ. ನ್ಯಾಯಾಧೀಶರು ಅವನು ಸಾಕ್ಷಿ ಮಾಡ್ತಾ ಇರುವಂತ ಕಾಂಡಕ್ಟ್ ಆಫ್ ದಿ ವಿಟ್ನೆಸ್ ಬಗ್ಗೆ ಸಹಿತ ರೆಕಾರ್ಡ್ ಮಾಡಿಕೊಳ್ಳುವಂತ ಅಧಿಕಾರ ಇದೆ. ಅದನ್ನ ಅವರು ತೀರ್ಪು ನೀಡುವಂತ ಸಂದರ್ಭದಲ್ಲಿ ಅದನ್ನ ಅವರು ಬಳಸಬಹುದಾಗಿದೆ. ಇದೆಲ್ಲ ನಾವು ಎಚ್ಚರಿಕೆನಲ್ಲಿರಬೇಕಾದ್ದು. ಕೊನೆಯದಾಗಿ ರೀ ಎಕ್ಸಾಮಿನೇಷನ್ ಅನ್ನೋದು ಇಂಪಾರ್ಟೆಂಟ್. ರೀ ಎಕ್ಸಾಮಿನೇಷನ್ ಎಲ್ಲಾ ಸಂದರ್ಭದಲ್ಲೂ ಬರೋದಿಲ್ಲ. ಇಟ್ ಇಸ್ ಓನ್ಲಿ ಅನ್ ಎಕ್ಸೆಪ್ಷನ್. ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಅಥವಾ ಮೀನಿಂಗ್ ಆಫ್ ದಿ ರೀ ಎಕ್ಸಾಮಿನೇಷನ್ ಅಂದ್ರೆ, ವಾಟ್ ಈಸ್ ದಿ ಎಕ್ಸಾಮಿನೇಷನ್ ಚೀಫ್ ಅಂಡ್ ವಾಟ್ ಈಸ್ ದಿ ಕ್ರಾಸ್ ಎಕ್ಸಾಮಿನೇಷನ್. ಇನ್ಕನ್ಸಿಸ್ಟೆನ್ಸಿ ಇದ್ರೆ, ಆಂಬಿಜಿಟಿ ಇದ್ದಾಗ ಮಾತ್ರ ಅದನ್ನ ಮಾಡಬೇಕಾಗ್ತದೆ. ಇಲ್ಲದಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಟರ್ ಎದ್ದು ನಿಂತ್ಕೊಂಡ್ಬಿಟ್ಟು, ನೋಡಿ ಸ್ವಾಮಿ ಅವರು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರಲ್ಲ, ನೀವು ಹಿಂಗೆ ಹೇಳಿದೆ, ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ನಾನು 1000 ಕೇಳಿದ್ದನ್ನ ನನ್ನ ಡಿಫೆನ್ಸ್ ನ ಅವರು ಡೆಸ್ಟ್ರಾಯ್ ಮಾಡಬಾರ್ದು. ನಿನ್ನ ಎಕ್ಸಾಮಿನೇಷನ್ ಚೀಫ್ ನಲ್ಲಿ ನೋಡಪ್ಪ, ನೀನ್ ಹಿಂಗೆ ಹೇಳಿದ್ದಿ, ಇದನ್ನ ಕರೀದು ಅಂತ ಹೇಳಿದ್ರೆ ಅಲ್ಲಿ ನೋಡುವಾಗ ಅದು ಕರಿ ಕೆಂಪುದಿತ್ತು ಅಂತ, ಕರೀದು ಅಥವಾ ಕರಿ ಕೆಂಪುದು ಎರಡರಲ್ಲಿ ಯಾವ್ದು ಸರಿ ಅನ್ಬಿಡಂತ ಕೇಳುವಂತ ಸನ್ನಿವೇಶ ಇದ್ರೆ ಮಾತ್ರ ಅವಕಾಶ ಕೊಡಿ. ಇಲ್ಲದಿದ್ರೆ ನ್ಯಾಯಾಲಯ ಸಹಿತ, ನ್ಯಾಯಾಧೀಶರು ಸಹಿತ ಈ ರೀ ಎಕ್ಸಾಮಿನೇಷನ್ ಸ್ಕೋಪಿನ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ, ಕಾಳಜಿಯಿಂದ ಕೊಡಿ. ನ್ಯಾಯನಿಷ್ಠೆಯಿಂದ ನಾವು ನ್ಯಾಯ ತೀರ್ಮಾನ ಕೊಡಬೇಕಾಗಿರುವಂತ ಕರ್ತವ್ಯ. ಮತ್ತೆ ಇನ್ನೊಂದು ಸ್ಮಾಲ್ ಇನ್ಫಾರ್ಮೇಶನ್ ಏನಂತಂದ್ರೆ, ಈಗ ಹೊಸ ಅಮೆಂಡ್ಮೆಂಟ್ ಅಲ್ಲಿ ಈ ಆರೋಪಿನ ಇನ್ವೆಸ್ಟಿಗೇಷನ್ ಆಫೀಸರು ಅವರ ಹಿಡಿದಿದ್ದಾಗಿದ್ದಾಗ, ಅರೆಸ್ಟ್ ಮಾಡಿದ್ದಾಗ ಅವನು ವಕೀಲರನ್ನ ಅಸಿಸ್ಟೆನ್ಸ್ ತಗೊಬಹುದು. ಸೆಕ್ಷನ್ 41D CRPC ಕೆಳಗಡೆ ಹೊಸ ಅಮೆಂಡ್ಮೆಂಟ್ ಆಗಿದೆ. ರೈಟ್ ಆಫ್ ಅಕ್ಯೂಸ್ ಅರೆಸ್ಟೆಡ್ ಪರ್ಸನ್ ಟು ಮೀಟ್ ಅನ್ ಅಡ್ವೊಕೇಟ್ ಆಫ್ ಹಿಸ್ ಚಾಯ್ಸ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್. ವಕೀಲರ ಬಗ್ಗೆ ಅವರಿಂದ ಒಂದು ಸಹಾಯ ಪಡೆದು ಇನ್ವೆಸ್ಟಿಗೇಷನ್ ನಲ್ಲಿ ಕೆಲಸ ಮಾಡಲಿಕ್ಕೆ ಈ ಒಂದು ಅಂಶ ಮುಖ್ಯವಾಗಿದೆ. ಇನ್ನೊಂದು ಹೇಳಬೇಕಾಗಿರೋದೇನಂತಂದ್ರೆ, ಸೆಕ್ಷನ್ 362 ಇದು ಸಾಮಾನ್ಯವಾಗಿ ನಾವೆಲ್ಲ ಹೆಚ್ಚಿಗೆ ಹೋಗಲ್ಲ CRPC ನಲ್ಲಿ. ಇದೇನಪ್ಪಾ ಅಂತಂದ್ರೆ, ಕೋರ್ಟ್ ನಾಟ್ ಟು ಆಲ್ಟರ್ ಜಡ್ಜ್ಮೆಂಟ್. ನ್ಯಾಯಾಧೀಶರಾದವರು ಅತಿ ಮುಖ್ಯವಾಗಿ ಯಾವುದೋ ಒಂದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟಂತ ಏನು ಬದಲಾವಣೆ ಮಾಡಕ್ ಹೋಗ್ಬಾರ್ದು. ಒನ್ಸ್ ಇಫ್ ಇಟ್ ಈಸ್ ಪ್ರೊನೌನ್ಸ್ಡ್ ಇನ್ ದಿ ಓಪನ್ ಕೋರ್ಟ್, ಎಕ್ಸೆಪ್ಟ್ is an arithmetical or a correction can be done, not apart from that. Because it is an appealable order or a revisable order, it will be a look into that the appellate court or a revisional court. But it is not the duty of the judge should not alter the judgment. ನನಗೆ ಇವತ್ತು ತೀರ್ಪು ಕೊಟ್ಟು ಹೋದ್ಮೇಲೆ ಸಾಯಂಕಾಲ ಯಾವುದೋ ಒಂದು ಅದು ಇದಾಗೋಯ್ತು ಅದನ್ನ ಬದಲಾವಣೆ ಮಾಡ್ತೀನಿ ಅನ್ನೋದಿಲ್ಲ. Once I have given a judgment, it is a final. Right or wrong, I am already told it is in a good faith a judge has to do the work. First ಅಲ್ಲೇ ನಾನು ಹೇಳಿದೆ, judge has to do the work in a good faith, not in an intention. ಅವರು ಯಾವುದೇ ದುರುದ್ದೇಶದಿಂದ ಮಾಡುವಂತದ್ದಲ್ಲ. ತಪ್ಪಾಗಿ ಆಗಿರ್ಬೋದು, ತಪ್ಪಾಗಿ ಮಾಡಿದ್ರೆ ಅಲ್ಲಿ ಹೇಳ್ತಾರೆ ಲರ್ನಡ್ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಕಮಿಟೆಡ್ ಎರರ್ಡ್ ಅಂದ್ಬಿಟ್ಟು. ಅದು ನಮ್ಮ ಅಪೀಲ್ ನಲ್ಲಿ ಗ್ರೌಂಡ್ಸ್ ಅಲ್ಲಿ ತಗೊಳ್ಳುವಂತ ಒಂದು ಸಂದರ್ಭ ಇರ್ತದೆ. ಆದ್ರಿಂದ ಈ ಪ್ರಾವಿಷನ್ ಅನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೊಂದು ಏನಂದ್ರೆ, ಎವಿಡೆನ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 90 30 ವರ್ಷಗಳ ದಾಖಲೆಗಳನ್ನ ಅದನ್ನ ಅಡ್ಮಿಸಬಲ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅಡಿಷನಲ್ ಆಗಿ ಒಂದು ಹೊಸ ಅಮೆಂಡ್ಮೆಂಟ್ ಆಗಿದೆ. ಅದು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅನ್ನ 5 ವರ್ಷಗಳ ಕಾಲ ನೋಡ್ಬೋದು. ಅದು ಸೆಕ್ಷನ್ 90 ಕ್ಯಾಪಿಟಲ್ A ಬ್ರಾಕೆಟ್ A. ಇದು ಡಿಜಿಟಲ್ ಯುಗಕ್ಕೆ ಅಂದ್ರೆ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಗೆ ಸಂಬಂಧಪಟ್ಟಿದ್ದು. ಇದು 30 years ಡಾಕ್ಯುಮೆಂಟ್ ನೀವು ಹೇಳಿದ್ರಲ್ಲ, ನಾವೆಲ್ಲ ಡಾಕ್ಯುಮೆಂಟ್ಸ್ ಅದ್ರ ಬಗ್ಗೆ. ಆದ್ರೆ ಇದು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಬಗ್ಗೆ ಏನಂದ್ರೆ, ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಮತ್ತೊಂದು ಯಾವ್ದಾದ್ರು ಇಮೇಲ್ ಇರ್ಬೋದು, ಇವೆಲ್ಲ ಸರಿಯಾದಂತ ಮಾಹಿತಿಯಿಂದ ಬರುವುದೇ ಆಗಿದ್ರೆ, ಪ್ರೊಡ್ಯೂಸ್ ಆಗಿದ್ರೆ ಕೊಡ್ಬೋದು. ಇನ್ನೊಂದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಈ ಹೇಳ್ತಾ ಇರುವಾಗ ನಾನು ಎಲೆಕ್ಟ್ರಾನಿಕ್ ಇದಕ್ಕೆ 65B ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳ್ತೆ, ಯಾವುದೇ ತಾವು ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಬಂದಂತ ಡಾಕ್ಯುಮೆಂಟ್ ಗಳನ್ನ ಒದಗಿಸಬೇಕಾದ್ರೆ ಸರ್ಟಿಫಿಕೇಟ್ ಕೊಡಬೇಕು ಅಂತ, ಕೆಲವೊಂದು ಸರ್ಟಿಫಿಕೇಟ್ ಬೇಕಾಗಿಲ್ಲ ಅನ್ನೋ ಹೇಳ್ದೆಲ್ಲ ಬಂದಿದೆ. ಆದ್ರೆ ಇದನ್ನ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದನ್ನು ಸಹಿತ ನಮ್ಮ ಸುಪ್ರೀಂ ಕೋರ್ಟ್ ಹೆಚ್ಚಿನ ಅಂಶದಲ್ಲಿ ಬಂದಿರೋದು ನಾವೆಲ್ಲ ಒಪ್ಕೊಬೇಕು. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಕೆಲಸನೂ ಮಾಡ್ಬೇಕು. ಮತ್ತೆ ಇನ್ನೊಂದು ಒಂದೇ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ, ಸೆಕ್ಷನ್ 73 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಏನಪ್ಪಾ ಅಂತಂದ್ರೆ, ನ್ಯಾಯಾಧೀಶರು ಕಂಪ್ಯಾರಿಸನ್ ಆಫ್ ದಿ ಸಿಗ್ನೇಚರ್ ಅವೈಲಬಲ್ ಆನ್ ದಿ ರೆಕಾರ್ಡ್, ಅದಕ್ಕೆ ನೀಡ್ ನಾಟ್ ಸೆಂಡ್ ಇಟ್ ಟು ದಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್. ಇಫ್ ದ ಕೋರ್ಟ್ ಕ್ಯಾನ್ ಇಟ್ ಸೆಲ್ಫ್ ಈಸ್ ಲುಕ್ ಇನ್ ಟು ದಟ್, ದ ಸಿಗ್ನೇಚರ್ ಈಸ್ ಟ್ಯಾಲೀಸ್. 3-4 ಇದ್ರೆ
ಅವರೇ ಸಾಕು, ನ್ಯಾಯಾಧೀಶರೇ ಅದನ್ನ ನೋಡುವಂತ ಪರಿಸ್ಥಿತಿನಲ್ಲಿದ್ರೆ ಅದನ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗೆ ಕಳಿಸುವಂತ ಅವಶ್ಯಕತೆ ಇಲ್ಲ. ಅದೇ ರೀತಿಯಲ್ಲೇ ಹೊಸ ಒಂದು ಅಮೆಂಡ್ಮೆಂಟ್ 73A, ಪ್ರೂಫ್ ಆಫ್ ದಿ ವೆರಿಫಿಕೇಶನ್ ಆಫ್ ದಿ ಡಿಜಿಟಲ್ ಸಿಗ್ನೇಚರ್. ಇದು ಯಾಕೆಂದ್ರೆ 70ಗೆ ಮತ್ತೊಂದು ಈ ಡಿಜಿಟಲ್ ಯುಗಕ್ಕೆ ಮಾಡಿರುವಂತ ಒಂದು ತಿದ್ದುಪಡಿ, ಅದನ್ನ ಡಿಜಿಟಲ್ ಸಿಗ್ನೇಚರ್ ಸಂಬಂಧವಾಗಿ ಹೇಳಿದ್ದಾರೆ. ಇದನ್ನೆಲ್ಲ ನಾವು ನೋಡ್ತೀವಿ. ಮತ್ತೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ ಹೇಳಬೇಕಾಗಿದೆ. ಅದು ಏನಂದ್ರೆ ಸೆಕ್ಷನ್ 320 ಆಫ್ ದ CRPC, ಕಾಂಪೌಂಡಬಲ್ ಅಂಡ್ ನಾನ್ ಕಾಂಪೌಂಡಬಲ್ ಅಫೆನ್ಸಸ್. 320 ಅಡಿಯಲ್ಲಿ ತಾವು ನೋಡಿ ಅಲ್ಲಿ ಯಾವ್ಯಾವುದು ಕಾಂಪೌಂಡಬಲ್ ಅಫೆನ್ಸಸ್, ಅದನ್ನ ರಾಜಿ ಆಗ್ಬಹುದು, ಅದನ್ನ ಬಿಡಬಹುದು ಅನ್ನೋದು ಸಹಿತ ಹೇಳಿದ್ದಾರೆ. ಹಾಗೆ with the permission of the court, even 498A is not a compoundable. Still, Supreme Court has been given a verdict. It is also can be a do it is a compoundable ಮಾಡಬಹುದು ಅನ್ನೋದನ್ನ ಸಹಿತ ತಗೊಂಡು ಬಂದಿದ್ದಾರೆ. ಹಾಗೆ ಒಂದು ಸಣ್ಣ ವಿವರ ಏನ್ ನಿಮಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತಂದ್ರೆ, ಇದು ಆಕ್ಚುಲಿ ನಾನು ಪಾಠ ಮಾಡಿರುವಂತ ವಿಷಯ ಇಲ್ಲದೆ ಇರಬಹುದು, ಆದ್ರೂ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡೋದೇನಪ್ಪಾ ಅಂತಂದ್ರೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ತಮ್ಗೆಲ್ಲ ಗೊತ್ತಿದೆ, ಅಂದ್ರೆ ಡೆತ್ ಸೆಂಟೆನ್ಸ್. ನಮ್ಮ IPCಯ ಎಷ್ಟು ಪ್ರಾವಿಷನ್ಗಳಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಕ್ಕೆ ಗೊತ್ತಿದೆ ಅನ್ಬಿಡಂತ ನಾವು ನೋಡಿರ್ಲಿಕ್ಕಿಲ್ಲ. ಶೆಡ್ಯೂಲ್ 1 ತಾವು ದಯವಿಟ್ಟು ನೋಡಿ ತಮ್ಮ ಗಮನಕ್ಕೆ ಬರಲಿ ಅನ್ಬಿಡಂತ ನಾನು ಹೇಳ್ತೀನಿ. ಸೆಕ್ಷನ್ 121 ಆಫ್ IPC, ಸೆಕ್ಷನ್ 132 ಆಫ್ IPC, ಸೆಕ್ಷನ್ 194 ಕ್ಲಾಸ್ 2, ಸೆಕ್ಷನ್ 302, ಸೆಕ್ಷನ್ 303, ಸೆಕ್ಷನ್ 305, ಸೆಕ್ಷನ್ 307 ಪಾರ್ಟ್ 3, ಸೆಕ್ಷನ್ 364A, ಸೆಕ್ಷನ್ 396. ಇದಲ್ಲದೆ ಈಗ ಹೊಸದಾಗಿ ಒಂದು ಸೇರ್ಪಡೆ ಮಾಡಿರುವಂತ IPCಯ 376A, ಯಾಕಂದ್ರೆ 376 ಏನಿತ್ತು ತಮ್ಗೆಲ್ಲ ಗೊತ್ತಿದೆ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಅದನ್ನ ಮಾಡಿರುವಂತದ್ದು 376A, 376AB, B, C, D and DA. ಇದರ ಬಗ್ಗೆ ಇಲ್ಲೇನು ಹೇಳ್ತಾರೆ ಅಂದ್ರೆ, 376A ನಲ್ಲಿ ಪನಿಷ್ಮೆಂಟ್ ಈಸ್ 20 years. You must be careful and read the aspect. It is a 20 years punishment. May exempt to the imprisonment for a life. ಅದಕ್ಕೆ ಹೇಳ್ತಾರೆ which shall man impose for the remaining period of the ನ್ಯಾಚುರಲ್ ಲೈಫ್ ಅಂತ ಹೇಳ್ತಾರೆ. ಅಂದ್ರೆ ಅವನು ಸಾಯುವವರೆಗೂ ಸಹಿತ ಇರಬೇಕು. ತಾವು ಹೇಳಿದ್ರಿ ಸೆಕ್ಷನ್ 303 ಸ್ಟ್ರಕ್ ಡೌನ್ ಬೈ ದಿ SC, ಇಟ್ ಇಸ್ ಕರೆಕ್ಟ್. ನೋಡಿ, ಇಲ್ಲಿ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗಿದ್ದು. ಮತ್ತೆ ಎಕ್ಸೆಪ್ಷನ್ ಕೇಸಸ್ಗಳಲ್ಲಿ ಯಾವ್ಯಾವುದಕ್ಕೆ ಸೈಟೇಷನ್ ಇದು ಇರ್ತದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ಸಾಕಷ್ಟು ನನಗೆ ತಮಗೆ ತಿಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ತಿಳ್ಕೊಂಡಿದೆ. ತಮಗೆಲ್ಲರಿಗೂ ಧನ್ಯವಾದಗಳು ಅಂತ ನಾ ಹೇಳಿ ಇವತ್ತಿನ ಈ ಉಪನ್ಯಾಸನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ.